ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ. ವೇದಿಕೆಯಲ್ಲಿ ಸಮಾಸೀನರಾಗಿರುವ ವಿದ್ವದ್ವರೇಣ್ಯರ ಚರಣಕಮಲಗಳಿಗೆ ಭಕ್ತಿಯ ಪ್ರಣಾಮಗಳು. ವೇದಿಕೆಯ ಮುಂದೆಯೂ ಉಪಸ್ಥಿತರಿರುವ ಚಿಕಿತ್ಸಕ ಬುದ್ಧಿಯ, ಮಧ್ಯಾಹ್ನ ಊಟ ಮಾಡಿಯೂ ಕೂಡ ಮನಸ್ಸನ್ನು ಶರೀರವನ್ನು ಗಟ್ಟಿ ಇಟ್ಟುಕೊಂಡಿರತಕ್ಕಂಥ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ವಂದನೆಗಳು. ಬೆಳಗ್ಗೆ ಎದ್ದು ಏನು ಚಿಂತನೆ ಮಾಡ್ತೇವೆ ಅದು ನಮ್ಮ ರಕ್ತಗತವಾಗ್ತದೆ. ಊಟದ ಹೊತ್ತಿಗೆ ಯಾವ ರೀತಿಯ ಮನಸ್ಥಿತಿ ಇರ್ತದೆ ಅದು ನಮ್ಮ ನಿತ್ಯ ಸ್ಥಿತಿಯ ಮನಸ್ಥಿತಿ ಆಗ್ತದೆ. ಆ ನಿಟ್ಟಿನಿಂದ ಬೆಳಗ್ಗಿನ ಹೊತ್ತು ಮತ್ತು ಊಟದ ಹೊತ್ತು ಸರಿಯಾದ ಆಲೋಚನೆಯನ್ನೇ ಮಾಡಬೇಕು ಅಂತ ಶಾಸ್ತ್ರ ನಿರ್ದೇಶನ ಕೊಡ್ತದೆ. ಹಾಗಾಗಿ ಊಟದ ಮಧ್ಯದಲ್ಲಿ ಬಹಳಷ್ಟು ಪದ್ಯಗಳನ್ನು ಹೇಳುವಂತಹ ರಸಭರಿತವಾದ ಮಾತುಗಳನ್ನು ನಿರೂಪಣೆ ಮಾಡತಕ್ಕಂತಹ ವಿಧಾನಗಳು ನಮ್ಮಲ್ಲಿ ಅನುಷ್ಠಾನದಲ್ಲಿದ್ದಾವೆ. ಊಟದ ಹೊತ್ತಿಗೆ ಮೌನ ಅನ್ನುವುದು ಕೂಡ ಇದೆ. ಅದು ಎಷ್ಟು ಮುಖ್ಯವೋ ಉಪನ್ಯಾಸದ ಹೊತ್ತಿಗೆ ಮೌನವೂ ಅಷ್ಟೇ ಮುಖ್ಯ. ಹಾಗೆಂತೇಳಿ ಉಪನ್ಯಾಸ ಮಾಡುವವ ಮೌನವಾಗಿ ಇರಬಾರ್ದು ಅಷ್ಟೇ. ಯಜ್ಞದಲ್ಲಿ ಮೌನ ಬಹಳ ಮುಖ್ಯವಾದದ್ದು. ಆವಾಗ ಅನುಸಂಧಾನಕ್ಕೆ ಅನುಕೂಲ ಆಗ್ತದೆ. ಮನನಶೀಲತೆ ಬರುವುದೇ ಮೌನದಿಂದ ಅನ್ನುವ ದೃಷ್ಟಿಯಿಂದ ಬೆಳಗ್ಗಿನ ಹೊತ್ತು ವಾತಾವರಣವೇ ಮೌನವಾಗಿರುವ ಕಾಲ. ಬೀಸುವ ಗಾಳಿಯೂ ಕೂಡ ಸಂಧ್ಯಾವಂದನೆ ಮಾಡುತ್ತಂತೆ. ಮರ ಗಿಡಗಳು ಕೂಡ ಬ್ರಾಹ್ಮ ಮುಹೂರ್ತದಲ್ಲಿ ತಾವು ಎಚ್ಚರಗೊಂಡು ತಾವು ಸಂಧ್ಯಾವಂದನೆ ಮಾಡ್ತವೆ. ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತರ್ ನಮಸ್ಯಂತಿ ಸಾ ಮಾಂ ಸಂಧ್ಯಾ ಅಭಿರಕ್ಷತು ಅಂತ. ಆ ಸಂಧ್ಯಾಕಾಲದಲ್ಲಿ ಸ್ಥಾವರ ಚರಗಳು ಕೂಡ ಸಂಧ್ಯಾವಂದನೆ ಮಾಡ್ತವೆ. ತಾವು ಕಣ್ಣು ಬಿಟ್ಟು ನೋಡಿದಾಗ ವೃಕ್ಷಗಳಲ್ಲಿ ಅದನ್ನು ಅನುಸಂಧಾನ ಮಾಡುವ ನೋಡುವ ಶಕ್ತಿ ನಮ್ಮ ಮನಸ್ಸಲ್ಲಿರಬೇಕಷ್ಟೇ. ಸಂಧ್ಯಾಕಾಲದಲ್ಲಿ ಒಂದು ಮರವನ್ನು ನೋಡಿದರೆ ಒಂದು ಮುನಿಯ ಹಾಗೆ ಕೂತದ್ದು ಅನುಭವಕ್ಕೆ ಬರ್ತದೆ. ಅಂತಹ ಕಾಲದಲ್ಲಿ ಒಳ್ಳೆಯ ಚಿಂತನೆ ನಡೆಸಬೇಕು ಅಂದರೆ ಅದು ಹೇಗೆ ಅನ್ನೋದು ಪ್ರಶ್ನೆ. ಒಳ್ಳೆಯ ಚಿಂತನೆ ನಮ್ಮ ಗೋತ್ರದಲ್ಲಿ, ನಮ್ಮ ದೇಶದಲ್ಲಿ, ವಂಶ, ದೇಶ, ಕಾಲ ಇವುಗಳಲ್ಲಿ ಯಾವುದು ಸರ್ವಶ್ರೇಷ್ಠವಾದ ಸಾಧನೆಯನ್ನು ಮಾಡಿದೆಯೋ ಅಂತಹ ಶ್ರೇಷ್ಠ ವ್ಯಕ್ತಿತ್ವವನ್ನು ಚಿಂತನೆ ಮಾಡುವುದು. ಶ್ರೇಷ್ಠ ವ್ಯಕ್ತಿತ್ವದ ಆಲೋಚನೆ ನಮ್ಮ ಮನಸ್ಸಿನಲ್ಲಿ ಒಮ್ಮೆ ಹಾದು ಹೋದರೆ ಸಾಕು, ನಮಗೆ ಆ ಶ್ರೇಷ್ಠತೆಯ ಪರಿಕಲ್ಪನೆ ಬರ್ತದೆ. ಅದು ನಮ್ಮಲ್ಲಿ ತಾನೇ ತಾನಾಗಿ ಆತ್ಮಸಾತ್ಕೃತಗೊಳ್ತದೆ. ಆ ದೃಷ್ಟಿಯಿಂದ ದೊಡ್ಡವರನ್ನು ಪ್ರಾತಸ್ಮರಣೀಯರು ಅಂತ ಕರೀತೇವೆ. ಪ್ರಾತಃ ಕಾಲದಲ್ಲಿ ಸ್ಮರಣೆಗೆ ಅರ್ಹರು. ಆ ಪ್ರಾತಸ್ಮರಣೀಯವಾದ ವ್ಯಕ್ತಿತ್ವದಲ್ಲಿ ಚಿರಜೀವಿಗಳು, ನಲ ದಮಯಂತಿಯ ಸಮಗ್ರ ಕಥೆ, ಈ ದೇಶದಲ್ಲಿರತಕ್ಕಂತಹ ವಿಶಿಷ್ಟವಾದ ಪರ್ವತಗಳು, ನದಿಗಳು, ಋಷಿಗಳು, ಪರ್ವತ ಪರಂಪರೆ, ಋಷಿ ಪರಂಪರೆ, ನದಿ ಪರಂಪರೆಗಳು, ಆಚಾರ್ಯ ಪರಂಪರೆ, ಅದಕ್ಕಿಂತ ಮಾತೃಸ್ಥಾನದಲ್ಲಿರ್ತಕ್ಕಂತಹ ಪತಿವ್ರತ ಶಿರೋಮಣಿಗಳು, ಇವರನ್ನೆಲ್ಲ ಪ್ರಾತಃ ಕಾಲದಲ್ಲಿ ಅನುಸಂಧಾನ ಮಾಡಿಕೊಳ್ಬೇಕು. ಬೆಳಗ್ಗೆದ್ದು ಒಳ್ಳೆಯ ವಸ್ತುವನ್ನು ನೋಡಬೇಕು ಅಂತ ಶ್ರುತಿ ಸ್ಮೃತಿಗಳಲ್ಲೆಲ್ಲ ಇರತಕ್ಕಂತಹ ಸ್ಮೃತಿಗಳಲ್ಲಿ ನಿರೂಪಣೆ ಮಾಡಿರುವಂಥದ್ದು ಮಂಗಲ ದರ್ಶನ. ಪ್ರಾತಃ ಪಶ್ಯೇತ್ ಮಂಗಲಾನಿ, ಮಂಗಲಾನಿ ಪಶ್ಯೇತ್. ಬೆಳಗ್ಗೆ ನಾವು ಎಲ್ಲರೂ ತಿಳಿದಿರುವ ಶ್ಲೋಕ, ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ ಅಂತ. ಪತಿವ್ರತೆಯನ್ನು ನೋಡಬೇಕು ಅಂತ ನೋಡುವ ವಿಷಯದಲ್ಲಿ ಕಪಿಲ ಅಂತ ಹೇಳಿದರೆ ಈ ದೇಶದ ತಳಿಯ ಹಸು. ಕಪಿಲೆ ಅನ್ನುವುದು ಒಂದು ಗೋವಿನ ತಳಿ. ನಮ್ಮ ತುಳು ಭಾಷೆಯಲ್ಲಿ ಕಬ್ಯತಿ ಅಂತ ಕರಿತೇವೆ. ದೇವಸ್ಥಾನದಲ್ಲಿ ದೇವರಿಗೆ ಅಭಿಷೇಕ ಆಗಬೇಕಾದರೆ ಕಬ್ಯತಿ ಹಸುವಿನ ಹಾಲೇ ಬೇಕು ಅಂತ ಹೇಳ್ತಕ್ಕಂಥ ದೇವಸ್ಥಾನಗಳು, ಆಗಮ ಪದ್ಧತಿಯಲ್ಲಿ ನಡೆಯುವಂಥಗಳು ಬಹಳ ಇದ್ದಾವೆ. ಕಪಿಲೆಯನ್ನು ನೋಡಬೇಕು. ದರ್ಪಣದಲ್ಲಿ
ನಿನ್ನೆ ರಾತ್ರಿ ಇದ್ದ ಹಾಗೆ ಇವತ್ತು ಬೆಳಗ್ಗೆ ಇದ್ದೇನೋ ಅಂತ ಒಂದು ಸಲ ನೋಡ್ಕೊಳ್ಬೇಕು. ತಲೆ ಕೂದಲು ಬೆಳ್ಳಗಾಗಿದೆಯಾ, ನಿನ್ನೆಲ್ಲ ಕಪ್ಪಿತ್ತು, ಇವತ್ತು ಬೆಳ್ಳಗಾಗಿದ್ರೆ ವಾನಪ್ರಸ್ಥಕ್ಕೆ ಸಿದ್ಧ ಆಗಬೇಕು ಅಂತ ಅರ್ಥ. ಭಾನುಂ, ಸೂರ್ಯನನ್ನು ನೋಡುವ ಹೊತ್ತಿಗೆ ಏಳಬೇಕು ಅಂತ ಅದರ ಅರ್ಥ ಅಲ್ಲ. ಎದ್ದ ನಂತರದಲ್ಲಿ ಅನುಷ್ಠಾನಾದಿಗಳನ್ನು ಮಾಡಿ ಸೂರ್ಯನ ಕಡೆಗೂ ಕೂಡ ಲಕ್ಷೀಕರಣ ಬೇಕು. ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ, ಇದು ಪ್ರಮುಖವಾದದ್ದು. ಇಲ್ಲಿ ಪತಿವ್ರತೆಯನ್ನು ಕಾಣಬೇಕು ಅನ್ನುವುದರ ಅಭಿಪ್ರಾಯದಲ್ಲಿ ಪತಿವ್ರತೆಯರನ್ನು ಚಿಂತಿಸಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ಪಕ್ಕದ ಮನೆಯ ಕಿಟಕಿಯಲ್ಲಿ ಇಣುಕುವುದಕ್ಕೆ ಹೋಗಬಾರ್ದು. ಪತಿವ್ರತಾಂ ಪಶ್ಯೇತ್ ಅಂದರೆ ತನ್ನ ತಾಯಿಯನ್ನು, ತನ್ನ ಹಿರಿಯರನ್ನು ಮನೆಯ ಮುಂದೆ ರಂಗೋಲಿ ಹಾಕ್ತಾ ಇರತಕ್ಕಂತಹ ಈ ಭಾರತ ದೇಶದ ಮಾತೃ ವ್ಯಕ್ತಿತ್ವವನ್ನು ಕಾಣಬೇಕು ಅನ್ನುವುದು ಅದರ ಅಭಿಪ್ರಾಯ. ಅದು ಮಂಗಳ ದರ್ಶನಕ್ಕೆ ತುಲ್ಯವಾಗಿರ್ತಕ್ಕಂಥದ್ದು. ಪತಿವ್ರತೆಯರನ್ನು ಸ್ಮರಿಸಬೇಕು ಅನ್ನುವುದು ಈ ಪತಿವ್ರತಾಂ ಅನ್ನುವುದರ ಅಡಿಯಲ್ಲೇ ಬರತಕ್ಕಂತಹ ವಿಷಯ. ಚಿರಜೀವಿಗಳನ್ನು ಸ್ಮರಿಸ್ತೇವೆ. ಕೇವಲ ಸ್ಮರಣೆ ಅಲ್ಲ, ಬರೀ ಅಶ್ವತ್ಥಾಮ ಬಲಿರ್ವ್ಯಾಸ ಶ್ಲೋಕ ಹೇಳುವುದಲ್ಲ. ಸಪ್ತೈತೆ ಚಿರಜೀವಿನಃ ಸಪ್ತೈತಾನ್ ಪ್ರಥಮಂ ನತ್ವಾ ಮಾರ್ಕಂಡೇಯ ಮಥಾಷ್ಟಮಂ ಜೀವೇದ್ ವರ್ಷಶತಂ ಸಾಗ್ರಂ ಅಪಮೃತ್ಯು ವಿವರ್ಜಿತ. ಮಾರ್ಕಂಡೇಯ ಸಮೇತ ಸಪ್ತ ಚಿರಜೀವಿಗಳನ್ನು ಸ್ಮರಿಸುವುದು ಅಂದರೆ ಅವರ ವ್ಯಕ್ತಿತ್ವದಿಂದ ಒಂದು ಸ್ಫೂರ್ತಿಗೊಳ್ಳುವುದು. ನಾವು ಒಳ್ಳೆಯದನ್ನು ಆಲೋಚನೆ ಮಾಡಿದರೆ ಸಾಕು, ಒಳ್ಳೆ ದಾರಿಯಲ್ಲಿ ಬರ್ತೇವೆ. ಮಂಡೋದರಿಯ ಪತಿಯಾದ ರಾವಣನದ್ದೊಂದು ಕಥೆ ಉಂಟಲ್ಲ, ನಿಮ್ಗೆ ಗೊತ್ತಿರಬೇಕು. ರಾವಣನ ಹತ್ರ ಕುಂಭಕರ್ಣ ಎದ್ದವ ಕೇಳಿದ, ಒಂದು ಸೀತೆಯನ್ನು ವಶೀಕರಿಸಿಕೊಳ್ಳಲಿಕ್ಕೆ ಆಗುವುದಿಲ್ವ ನಿನಗೆ? ಅದಕ್ಕೆ ಅವ ಹೇಳಿದ, ಅವಳು ರಾಮನ ಮೇಲೆ ಅಷ್ಟು ಪ್ರೀತಿ ಅವಳಿಗೆ, ಹಾಗಿದ್ರೆ ನೀನು ರಾಮನ ವೇಷ ಹಾಕಿದರೆ ಆಯ್ತಲ್ವ ಅಂತ. ಈ ಕುಂಭಕರ್ಣ ಬಹಳ ಬುದ್ಧಿವಂತ. ಅದಕ್ಕೆ ರಾವಣ ಹೇಳ್ತಾನೆ, ಅದೆಲ್ಲ ಮಾಡಿ ನೋಡಿ ಆಗಿದೆ. ರಾಮನ ವೇಷ ಹಾಕಿ ಸೀತೆಯ ಅಶೋಕವನಿಕೆಗೆ ನಾನು ಹೋಗ್ತಾ ಇರುವಾಗ ಮನೆಯಲ್ಲಿ ಮಂಡೋದರಿ ಇರುವಾಗ ಸೀತೆ ಯಾಕೆ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಆಮೇಲೆ ರಾಮನ ವೇಷ ಹಾಕುವುದೇ ಭಯಾನಕ ಅಂತೇಳಿ ಬಿಟ್ಬಿಟ್ಟೆ ಅಂತ. ಒಳ್ಳೆಯವರ ನಾಟಕ ಮಾಡುವುದು ಕೂಡ ಒಳ್ಳೆತನಕ್ಕೆ ದಾರಿಯಾಗ್ತದೆ. ಆದ್ದರಿಂದ ಒಳ್ಳೆಯವರನ್ನು ಸ್ಮರಿಸುವುದು ಇನ್ನೆಷ್ಟು ಶ್ರೇಯಸ್ಸಿಗೆ ದಾರಿಯಾಗ್ತದೆ. ಆ ದೃಷ್ಟಿಯಿಂದ ನಾವು ಅಶ್ವತ್ಥಾಮಾದಿಗಳನ್ನು ಚಿಂತಿಸುವಾಗ ಅಶ್ವತ್ಥಾಮ ಅಂತ ಆಲೋಚಿಸಬೇಕಾದರೆ ಅಶ್ವತ್ಥಾಮನ ವ್ಯಕ್ತಿತ್ವ ಎಂಥದ್ದು, ಅಪ್ಪನ ಮೇಲೆ ಎಂಥ ಭಕ್ತಿ, ಆ ಪಿತೃಭಕ್ತಿಯನ್ನು ಅಶ್ವತ್ಥಾಮರಿಂದ ನಾವು ಮೈಗೂಡಿಸಿಕೊಳ್ಳಬೇಕು. ತಾನು ಎಂತಹ ಬಲಿಷ್ಠನಾಗಿದ್ದು ತ್ರಿಲೋಕಾಕರ್ಷಣ ಕ್ಷಮನಾಗಿದ್ದರೂ ಕೂಡ ತಂದೆಗಿಂತ ಒಂದು ಹಂತ ಮೇಲೆ ಅನ್ನುವ ಸ್ಥಿತಿಗೆ ಒಂದು ಹಂತದಲ್ಲಿ ಆತ ಬಂದರೂ ಕೂಡ ತಂದೆಯ ಮೇಲೆ ಅಪರಿಮಿತವಾದ ಭಕ್ತಿ. ತಂದೆ ರಾತ್ರಿಯಲ್ಲಿ ಮಲಗಿದ್ದಾರೆ ಅಂತಾದರೆ ಅವರನ್ನು ನೋಡಿಕೊಂಡು ಎಚ್ಚರದಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಅಶ್ವತ್ಥಾಮನದ್ದು. ಬಲಿಹಿ ಅಂತ ಹೇಳಿದಾಗ ಇದ್ದದ್ದನ್ನೆಲ್ಲ ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಕೊಡ್ತಕ್ಕಂತಹ ದಾನ ಬುದ್ಧಿ, ಅದು ಆಯುರ್ವರ್ಧಕವಾದದ್ದು. ವ್ಯಾಸ ಅಂತ ಹೇಳಿದಾಗ ಸಿಕ್ಕಿದ್ದನ್ನೆಲ್ಲ ತಿಳಿದುಕೊಳ್ಬೇಕು. ಏಕಂಚ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್. ಎಲ್ಲ ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತಕ್ಕಂಥ ಹಪಹಣಿಕೆ ನಮ್ಮಲ್ಲಿ ಬರುವುದಕ್ಕೋಸ್ಕರ ವ್ಯಾಸರನ್ನು ಚಿಂತಿಸಬೇಕು. ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾನ್. ನಾವು ದೊಡ್ಡವರ ಸೇವೆ ಮಾಡಬೇಕು. ನಾವು ಎಷ್ಟೇ ದೊಡ್ಡವರಾದರೂ ದೊಡ್ಡವರ ಮುಂದೆ ಚಿಕ್ಕವರಾಗಿಯೇ ಇರಬೇಕು ಅಂತಕ್ಕಂತಹ ಮನಸ್ಥಿತಿಯನ್ನು ಬೆಳೆಸುವುದಕ್ಕೆ ಹನುಮಂತನ ಚಿಂತನೆ ಬೇಕು. ವಿಭೀಷಣನ ವ್ಯಕ್ತಿತ್ವದ ಚಿಂತನೆಯೂ ಬೇಕು. ತಾನು ಯಾವುದು ಒಳ್ಳೆಯ ಪಕ್ಷ, ಯಾವುದು ಕೆಟ್ಟ ಪಕ್ಷ ಅನ್ನುವುದನ್ನು ಸ್ಪಷ್ಟ ತಿಳಿದು ನಾನು ಹುಟ್ಟಿದ್ದು, ನಾನು ಬೆಳೆದ ಮನೆಯೇ ಸರ್ವಶ್ರೇಷ್ಠ ಅನ್ನುವ ಭಾವ ಬೆಳೆಸದೆ ಯಾವುದು ಒಳ್ಳೆಯದ್ದೋ ಆ ಕಡೆಗೆ ನಾನು ನೆಲೆ ನಿಲ್ಲಬೇಕು ಅಂತಕ್ಕಂಥ ಮನಸ್ಥಿತಿ ನಮ್ಮಲ್ಲಿ ಬೇಕಲ್ವಾ. ಕೃಪಾಹ, ಎಷ್ಟೇ ಲೋಕದಲ್ಲಿ ಗಲಾಟೆಗಳು ನಡೀಲಿ, ನಾವು ನಮ್ಮ ಸಾಧನೆ ಏನುಂಟು ಅದನ್ನು ಯಾವತ್ತೂ ಬಿಡಬಾರ್ದು. ನಮ್ಮದ್ದಾದನ್ನು ನಾವು ನಡೆಸಿಕೊಂಡೇ ಹೋಗಬೇಕು ಅಂತಕ್ಕಂಥ ಏಕಾಗ್ರತೆಯ ಸ್ಥಿತಿಯನ್ನು ಕೃಪನಿಂದ ಕಡಿಬೇಕು. ಪರಶುರಾಮರ ವ್ಯಕ್ತಿತ್ವದಲ್ಲಿ ಕೆಟ್ಟದ್ದನ್ನು ಎದುರಿಸತಕ್ಕಂತಹ ಮನೋದಾರ್ಢ್ಯದ ಜೊತೆಗೆ ಪಿತೃಭಕ್ತಿ ಮಾತೃಭಕ್ತಿಗಳನ್ನು ಮೈಗೂಡಿಸಿಕೊಳ್ಳತಕ್ಕಂತಹ ಭಾವ ಪರಶುರಾಮರಿಂದ ನಾವು ಪಡೆಯಬೇಕಾದದ್ದು. ಇವರನ್ನು ಆಲೋಚನೆ ಮಾಡ್ತಾ ನಮ್ಮಲ್ಲಿ ಒಂದು ಭಾವ ಮೂಡುತ್ತೆ. ಎಲ್ಲಿಯ ತನಕ ಆ ವ್ಯಕ್ತಿಗಳ ಇತಿಹಾಸ ನಮಗೆ ಗೊತ್ತಿಲ್ಲವೋ ಅಲ್ಲಿಯ ತನಕ ಬರೀ ಹೆಸರು ಹೇಳುವಂಥದ್ದು ಪ್ರಯೋಜನಕಾರಿ ಅಂತ ನನಗೆ ಅನಿಸುವುದಿಲ್ಲ. ನಾವು ಆ ಹೆಸರುಗಳನ್ನು ಹೇಳುವ ಹಿನ್ನೆಲೆಯಲ್ಲಿ ಏನು ಹೆಸರು ಹೇಳ್ತೇವೆ ಅದರ ಹಿನ್ನೆಲೆಯನ್ನು ಸ್ವಲ್ಪವಾದರೂ ಹಿಂದಿನಿಂದ ತಿಳ್ಕೊಳ್ಬೇಕು. ಈ ವಿಷಯದಲ್ಲೂ ಅಷ್ಟೇ. ತಂದೆಯ ಸ್ಥಾನಕ್ಕಿಂತ ಎತ್ತರದ ಸ್ಥಾನ, ತಂದೆಗಿಂತ ತಾಯಿಯ ಸ್ಥಾನ ಶತಗುಣ ಅಂತ ಹೇಳ್ತಾರಲ್ಲ ಮಹಾಭಾರತದ ಚಿರಜೀವಿ ಉಪಾಖ್ಯಾನದಲ್ಲಿ ನಿರೂಪಣೆ ಮಾಡ್ತಾರೆ. ಹಾಗಾದರೆ 100ರಷ್ಟು ತಂದೆಗಿಂತ ತಾಯಿಯ ಸ್ಥಾನ ಎತ್ತರದ್ದು. ಆದರೆ ತಂದೆಯ ಮಾತು ತಾಯಿಯ ಮಾತು ಪರಸ್ಪರ ವಿರುದ್ಧವಾದರೆ ತಂದೆ ಹೇಳಿದ ಹಾಗೆ ಕೇಳಬೇಕು, ತಾಯಿ ಹೇಳಿದ ಹಾಗೆ ಕೇಳಲಿಕ್ಕಿಲ್ಲ. ರಾಮನನ್ನು ನಾವು ದೃಷ್ಟಾಂತವಾಗಿ ಇಟ್ಟುಕೊಳ್ಬೋದು. ಕೌಸಲ್ಯ ಹೇಳಿದ್ಲು, ನಾನು ಹೇಳಿದ್ದೇನೆ, ಅಪ್ಪ ಏನು ಹೇಳಲಿ, ಅಮ್ಮ ಹೇಳಿದ್ದು ಮುಖ್ಯ ಅಂತ. ಅದಕ್ಕೆ ರಾಮ ಏನು ಹೇಳಿದ, ಅಮ್ಮ ಅಪ್ಪನಿಗೆ ಅಧೀನ ಅಂತ ಹೇಳ್ತಾನೆ.
ಇಷ್ಟೇ, ಇನ್ನೂ ಹೆಚ್ಚು ಹೇಳಿದರೆ ಆಮೇಲೆ ಗಲಾಟೆ ಆಗ್ಬೋದು. ಇಷ್ಟು ಹೇಳಿ ವಿಷಯ. ಆದ್ದರಿಂದ ತಾಯಿಯ ಸ್ಥಾನ ಅಪ್ಪನಿಗಿಂತ ಮೇಲೆ, ಆದರೆ ಅಪ್ಪನ ನಂತರದ ಸ್ಥಾನ ಅಮ್ಮ ತನ್ನನ್ನು ತಾನು ತಿಳ್ಕೊಳ್ತಾಳೆ. ಈ ರೀತಿಯ ಒಂದು ವಿಶಿಷ್ಟವಾದ ಮನಸ್ಥಿತಿಯೇ ಬಾಂಧವ್ಯದ ಗಟ್ಟಿಗಾರಿಕೆಗೆ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಆ ನಿಟ್ಟಿನಿಂದ ಚಿರಜೀವಿಗಳ ಸ್ಮರಣೆಯ ನಂತರ ಸ್ಮರಿಸಬೇಕು ಅಂತ ವಿಧಾನ ಮಾಡಿರುವಂತಹ ಗುಂಪು ಅದು ಪತಿವ್ರತಾ ಶಿರೋಮಣಿಯರ ಗುಂಪು. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ. ತಥಾ ಅಂದರೆ ಹಾಗೆ, ಅದರ ಜೊತೆಗೆ ಇದು ಇಟ್ಟುಕೊಳ್ಳಿ ಅಂತ ಅರ್ಥ. ಮಂಡೋದರಿ ತಥಾ ಪಂಚಕನ್ಯಾ, ಇಲ್ಲಿ ಪಾಠಾಂತರ ಇದೆ. ಪಂಚಕಂ ನ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ಒಂದು 2-3 ಪಾಠಾಂತರ ಇದೆ. ಮೊದಲು ಪಾಠ ಯಾವುದು ಅಂತ ಗಟ್ಟಿ ಮಾಡಿಕೊಂಡು ಆಮೇಲೆ ಪಾಠಾರ್ಥದ ಚಿಂತನೆ ನಡೆಸೋಣ. ಇದು 2 ಪಾಠ ಸಮಂಜಸವಾದದ್ದು. ಪಂಚಕನ್ಯಾ ಸ್ಮರೇತ್, ಸಂಸ್ಕೃತದಲ್ಲಿ ಪಂಚಕನ್ಯಾ ಅನ್ನುವುದು ದ್ವಿತೀಯ ವಿಭಕ್ತಿ ಬಹುವಚನ. ಪಂಚಕನ್ಯೆಯರನ್ನು ಸ್ಮರಿಸಬೇಕು. ನಿತ್ಯಂ, ಅದು ಹುಣ್ಣಿಮೆಗೆ ಅಮಾವಾಸ್ಯೆಗೆ ಅಲ್ಲ, ನಿತ್ಯಂ ಸ್ಮರೇತ್, ಅದು ಕ್ರಿಯಾವಿಶೇಷಣ. ಏನಾಗ್ತದೆ ಅದರಿಂದ? ಮಹಾಪಾತಕ ನಾಶನಂ ಭವತಿ ಅಂತ ಕ್ರಿಯಾಪದ ಇಟ್ಟುಕೊಳ್ಳಬೇಕು. ಇದರಿಂದಾಗಿ ಮಹಾಪಾತಕ ನಾಶನವಾಗುತ್ತದೆ. ಇಲ್ಲ ಭವತಿ ಅಂತ ಕಿಸೆಯಿಂದ ಹಾಕಿಕೊಳ್ಳುವ ಪ್ರಸಂಗ ಬರ್ತದಲ್ವಾ, ಅದಕ್ಕೋಸ್ಕರ ಪಂಚಕಂ ನಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಅನ್ನುವುದು ಮತ್ತೊಂದು ಪಾಠ. ನಾ ಅಂದರೆ ಮನುಷ್ಯನು ಅಂತ ಅರ್ಥ ಸಂಸ್ಕೃತದಲ್ಲಿ. ನೃ ಅನ್ನುವ ಶಬ್ದ ನಾ ನರೌ ನರಹ ಅಂತ ನಡೆಯುತ್ತೆ. ನರಹ ನರೌ ನರಹ ಅಂತ ಇನ್ನೊಂದು ಶಬ್ದ ಇದೆ. ನಾ ಅಂದರೆ ಮನುಷ್ಯನು, ಪಂಚಕಂ 5ರ ಗುಂಪನ್ನು. ಎಂತಹ 5ರ ಗುಂಪು? ಮಹಾಪಾತಕ ನಾಶನಂ ಪಂಚಕಂ, ಯಾವುದರ ಸ್ಮರಣ ಮಾತ್ರದಿಂದ ಮಹಾಪಾತಕ ನಾಶನವಾಗ್ತದೋ ಅಂತಹ ಮಹಾಪಾತನ ನಾಶಕವಾದಂತಹ ಈ 5ರ ಗುಂಪನ್ನು ಸ್ಮರೇತ್, ಸ್ಮರಿಸತಕ್ಕದ್ದು. ಸ್ಮರೇತ್ ಅನ್ನೋದು ಆದೇಶ, ವಿಧಿ, ಅದಕ್ಕೆ ವಿಧಿಲಿಂಗ್ ಅಂತ ಹೆಸರು. ಸ್ಮರಿಸತಕ್ಕದ್ದು, ಬಿಡಬಾರ್ದು ಅಂತ ಅರ್ಥ. ಇದು ಪ್ರಾತಃ ಕಾಲದಲ್ಲಿ ಸ್ಮರಣೆಗೆ ವಿಷಯವಾದ 5ರ ಗುಂಪು. ಇದರಲ್ಲೂ ಉತ್ತರ ಭಾರತದ ಹಿಂದಿ ಭಾಷೆಗಳಲ್ಲಿ, ನಮ್ಮ ದೇವನಾಗರಿ ಲಿಪಿಯಲ್ಲಿ ಮುದ್ರಿತವಾದ ಅನೇಕ ಪುಸ್ತಕಗಳಲ್ಲಿ ಪಾಠಭೇದ ಇದೆ. ಅಲ್ಲಿ ಏನಿದೆ? ಅಹಲ್ಯ, ದ್ರೌಪದಿ, ತಾರಾ, ತಾರಾ ಮಂಡೋದರಿ ತಥಾ ಅನ್ನುವ ಪಾಠವನ್ನು ಅನೇಕ ಪುಸ್ತಕಗಳಲ್ಲಿ ನಾವು ನೋಡ್ತೇವೆ. ಅಂದರೆ ಸ್ವಲ್ಪ ಸೀತೆಯನ್ನು ಬದಿಗಿಟ್ಟಿದ್ದಾರೆ. ಮಹಾಲಕ್ಷ್ಮೀ ಸ್ವರೂಪಿಣಿಯಾದಂತಹ ಸೀತೆ ಯಾಕೆ ಇದರಲ್ಲಿ ಅನ್ನೋ ಕಾರಣದಿಂದ ಬದಿಗಿಟ್ಟದ್ದಿರಬಹುದು. ತಾರಾ ಮಂಡೋದರಿ ಅನ್ನೋದರಿಂದ ಒಂದು ವಾಲಿಪತ್ನಿಯಾದ ತಾರೆಯನ್ನು, ಮತ್ತೊಂದು ಬೃಹಸ್ಪತಿ ಪತ್ನಿಯಾದಂತಹ ತಾರೆಯನ್ನು, ಇತಿಹಾಸದ 2 ತಾರೆಯರನ್ನು ಅಲ್ಲಿ ಸೇರಿಸಿಕೊಂಡದ್ದು ಕೂಡ ಕೆಲವು ಪುಸ್ತಕಗಳಲ್ಲಿ ಕಾಣಿಸ್ತದೆ. ಆದರೆ ದಕ್ಷಿಣದ ಎಲ್ಲ ಪುಸ್ತಕಗಳಲ್ಲೂ ಎಲ್ಲ ಹಿರಿಯರೂ ಕೂಡ ಅನುಸಂಧಾನ ಮಾಡಿಕೊಂಡು ಬಂದಂತಹ ಪತಿವ್ರತೆಯರು ಅಂದರೆ ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ಅಂತಕ್ಕಂತಹ ಪತಿವ್ರತೆಯರು. ಈ 5ರ ಬಗ್ಗೆ ನಾವು ಇವತ್ತು ಆಲೋಚನೆಯನ್ನು ನಡೆಸೋಣ. ಇವರ ವ್ಯಕ್ತಿತ್ವದಲ್ಲಿ ನಮಗೆ ದೊಡ್ಡ ಪ್ರಶ್ನೆ ಬರುವುದೇನು? ಇವರೇ 5 ಯಾಕೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ನಮ್ಮ ಪ್ರಶ್ನೆ ನಾವು ಇನ್ನೊಂದು ಪ್ರಶ್ನೆ ಮಾಡಬೇಕು. ಅಲ್ಲ, ಇನ್ನೊಬ್ಬರನ್ನು ಸೇರಿಸಿದರೆ ಅವರೇ ಯಾಕೆ ಅಂತ ನೀವು ಕೇಳುವುದಿಲ್ವಾ? ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಇಲ್ಲ. ಈ 5ಅನ್ನು ಸ್ಮರಿಸಿ ಅಷ್ಟೇ. ಸ್ಮರೇತ್ ನಾವು ಆದೇಶ ಮಾಡಿದ್ದೇವೆ. ಹಿರಿಯರ ಎಲ್ಲ ವಿಷಯಗಳಲ್ಲೂ ಪ್ರಶ್ನೆ ಮಾಡಬಾರ್ದಂತೆ. ಒಂದೋ ಅದನ್ನು ಹೇಳುವುದನ್ನು ಬಿಡಬೇಕಂತೆ, ಇಲ್ಲ ಪ್ರಶ್ನೆ ಮಾಡಬಾರ್ದಂತೆ. ಸ್ವತಂತ್ರೇಚ್ಛಸ್ಯ ಮುನೇಹೇ ನಿಯೋಗ ಪರ್ಯನಿಯೋಗ ಅನರ್ಹತ್ವಾತಂತ ಅವರು ಹೇಳಿದ್ದನ್ನು ಕೇಳಬೇಕು ನೀವು. ಆದರೆ ಅದರ ಹಿನ್ನೆಲೆಯಲ್ಲಿ ಯಾವುದೋ ಒಂದು ವಿಶೇಷತೆ ಇದೆ. ಈಗ ಬಿಟ್ಟದ್ದೆಷ್ಟು? ದಿನನಿತ್ಯ ಸ್ಮರಿಸಬೇಕಾದ ಅರುಂಧತಿಯನ್ನು ಇಲ್ಲಿ ಸೇರಿಸಲಿಲ್ಲ, ಅಥವಾ ಅಲ್ಲಿ ಸಪ್ತರ್ಷಿ ಮಂಡಲದಲ್ಲಿರತಕ್ಕಂತಹ ಋಷಿಪತ್ನಿಯರನ್ನು ಅಲ್ಲಿ ಸೇರಿಸಲಿಲ್ಲ. ಇವೆಲ್ಲ ಸೇರಿಸದೆ, ಅಥವಾ ನಳ ದಮಯಂತಿ, ಪರಮ ಪತಿವ್ರತೆಯಾದಂತಹ ದಮಯಂತಿಯಲ್ಲಿ ಕಾಣಿಸ್ತಾ ಇಲ್ಲ. ಈ ಭರತಖಂಡದ ನಾರಿ ಶಿರೋಮಣಿಯರೆಲ್ಲ ಪತಿವ್ರತೆಯರಾಗಿಯೇ ಬೆಳೆದು ಬಂದವರು. ಎಷ್ಟು ಹೆಸರು ಅಂತ ಬೆಳಗ್ಗೆ ಧ್ಯಾನಿಸುವುದು. ಹಾಗಾದರೆ ಈ 5ರ ಹಿನ್ನೆಲೆಯಲ್ಲಿ ಸರ್ವ ಸಂಗ್ರಾಹಕವಾದಂತಹ ಒಂದು ದೃಷ್ಟಿಕೋನ ಇದೆ ಅನ್ನೋದನ್ನು ಗಮನಿಸಬೇಕು. ಮುಖ್ಯವಾಗಿ ಯಾರು ಪತಿವ್ರತೆಯರಾಗಿದ್ದು ಅವರ ಪಾತಿವ್ರತ್ಯದ ಬಗ್ಗೆ ಆ ಕಾಲದಲ್ಲಿ ಲೋಕದಲ್ಲಿ ಒಂದು ಸ್ವಲ್ಪ ಸಂಶಯ ಬಂದಿತ್ತೋ ಅಂಥ ವ್ಯಕ್ತಿತ್ವದ ಬಗ್ಗೆ ನಿಶ್ಚಯಕ್ಕೋಸ್ಕರ ಈ 5ರ ಹೆಸರು ಇಲ್ಲಿ ರೂಪಿತವಾಗಿದೆ. ನಮ್ಮ ಶಬ್ದಕ್ಕಿಂತ ಆ ಶಬ್ದ ಜಾಸ್ತಿ ಆಗ್ತದೆ ಅಂತ ನಿಮ್ಮ ಭಾವನೆ. ಪರವಾಗಿಲ್ಲ, ನಾವು ಏಕಾಗ್ರವಾಗಿ ಕುಳಿತು ಕೇಳೋಣ. ಇಲ್ಲಿ ಕೆಲವು ವ್ಯಕ್ತಿತ್ವದ ಮೇಲೆ ಒಂದು ಕಾಲದಲ್ಲಿ ಸಂಶಯ ಬಂದಿತ್ತಲ್ವಾ? ಅಹಲ್ಯೆಯ ಬಗ್ಗೆ ಸಂಶಯ ನಿಮಗೆ ಗೊತ್ತಿದೆ.
ಇಂದ್ರಧರ್ಷಿತಳಾದಂತಹ ಅಹಲ್ಯೆಯನ್ನು ಸ್ವತಃ ಪತಿಯಾದ ಗೌತಮ ಮಹರ್ಷಿಯೇ ಕಲ್ಲಾಗಿ ಹೋಗುವಂತ ಶಪಿಸಿದಂತಹ ಘಟನೆ ನಡೆದಿತ್ತು. ದ್ರೌಪದಿ ದೇವಿ 5 ಪತಿಯರ ಪತ್ನಿಯಲ್ಲವೇ ಅಂತ ಕರ್ಣನೇ ಸಭೆಯಲ್ಲಿ ಪ್ರಶ್ನಿಸಿದ್ದ. 6ನೇದಿದ್ರೇನು, ತೊಂದರೆ ಏನು, ದುರ್ಯೋಧನನ ತೊಡೆಯಲ್ಲಿ ಕೂತು ಅಂತ ಕರ್ಣ ಮಾತಾಡುವಂತಹ ಪ್ರಸಂಗ ನಡೆದಿತ್ತು. ಸೀತೆಯ ಬಗ್ಗೆ ರಾವಣನ ಅರಮನೆಯಲ್ಲಿದ್ದಂತಹ ಸೀತಾಮಾತೆ ಹಿಂದಕ್ಕೆ ಬಂದ ಮೇಲೆ ಆಕೆಯ ಮೇಲೆ ಊರಿನ ಕೆಲ ಜನ ಮಾತಾಡುವುದಕ್ಕೆ ಶುರು ಮಾಡಿದರು. ಯಾರೋ ಒಬ್ಬ ಅಗಸ ಮಾತಾಡಿದ್ದಲ್ಲ, ಊರಿನ ಜನ ಮಾತಾಡುವುದಕ್ಕೆ ಶುರು ಮಾಡಿದರು. ಊರಿನಲ್ಲೇ ಈ ರೀತಿ ಮಾತು ಬರುವಾಗ ಶ್ರೀರಾಮಚಂದ್ರ ಸೀತಾಮಾತೆಯನ್ನು ವಾಲ್ಮೀಕಿ ಆಶ್ರಮದ ಸನಿಹದಲ್ಲಿ ಬಿಡಬೇಕಾದಂತಹ ಒಂದು ಘಟನೆ ನಡೆದಿತ್ತು ಇತಿಹಾಸದಲ್ಲಿ. ಸೀತಾ ಪರಿತ್ಯಾಗ ಅಂತ ಆ ವಿಷಯವನ್ನು ರಘುವಂಶ ಮಹಾಕಾವ್ಯದಲ್ಲಿ ಎಷ್ಟು ಚಂದ ವರ್ಣಿಸ್ತಾನೆ ಕಾಳಿದಾಸ. ಹಾಗಾದರೆ ಇವರ ಮೇಲೆ ಆಕ್ಷೇಪಗಳು ಆ ಕಾಲದಲ್ಲಿ ಬಂದಿದ್ದು. ಇನ್ನು ತಾರೆಯ ಬಗ್ಗೆ ಅಂತೂ ಬೃಹಸ್ಪತಿ ಪತ್ನಿಯಾದಂತಹ ತಾರೆ ಚಂದ್ರನಿಂದಾಗಿ ಬುಧನನ್ನು ಪಡೆದಂತಹ ಘಟನೆ ನಡೆದಿದೆ. ಇದರಲ್ಲಿ ಸ್ವಲ್ಪವಾದರೂ ಸರಿ ಇರುವುದು ಅಂದರೆ ನಮ್ಮ ಲಂಕೆಯ ರಾಜ್ಞಿಯಾದಂತಹ ಮಂಡೋದರಿ. ಆಕೆಯ ಬಗ್ಗೆ ಯಾರೂ ಕೂಡ ಗಲಾಟೆ ಮಾಡಲಿಲ್ಲ. ನೀನು ಹಾಗೆ, ನೀನು ಹೀಗೆ ಅಂತ ಎಲ್ಲೂ ಗಲಾಟೆ ಬರಲಿಲ್ಲ. ಆದ್ರಿಂದಲೇ ಸ್ವಲ್ಪ ಆಕೆಯ ಬಗ್ಗೆ ಜಾಸ್ತಿ ಹೇಳಿ ಅಂತ ಗೋವಿಂದ ಭಟ್ರು ಬೆನ್ನಿಗೆ ಬಿದ್ದದ್ದು ಅದಕ್ಕೋಸ್ಕರ. ಇಲ್ಲಿ ಉಳಿದದರ ಬಗ್ಗೆ ಶಂಕೆ ಬಂದಿತ್ತು, ಇದರ ಬಗ್ಗೆ ಶಂಕೆ ಎಲ್ಲಿ ಅಂತ ಇದೊಂದು ಪ್ರಶ್ನೆಯೇ ವಸ್ತುತಃ. ನಾವು ಒಂದೊಂದೇ ಸ್ವಲ್ಪ ಸ್ವಲ್ಪ ಗಮನಿಸಿಕೊಂಡು ಹೋಗುವ. ಮಂಡೋದರಿ ಕೊನೆಗಿರುವುದರಿಂದ ಪಾರಾಗುವುದಕ್ಕೆ ಅವಕಾಶ ಜಾಸ್ತಿ ಇದೆ. ಅಥವಾ ಹಿಂದಿನಿಂದ ಬರುವುದಾದರೆ ಆಲೋಚನೆ ಮಾಡುವ. ಮಂಡೋದರಿ ಮಯ ಶಿಲ್ಪಿ, ಶಿಲ್ಪಶಾಸ್ತ್ರದಲ್ಲಿ ಸ್ಥಾಪತ್ಯ ವಿದ್ಯೆಯಲ್ಲಿ ಮಹಾಗಟ್ಟಿಗನಾಗಿರ್ತಕ್ಕಂಥ ವ್ಯಕ್ತಿ ಅಂತೇಳಿದರೆ ಮಯ. ಮತ್ತೊಬ್ಬ ವಿಶ್ವಕರ್ಮ. ಮಯ ಎಷ್ಟು ಗಟ್ಟಿಗ ಅಂತೇಳಿದರೆ ದೇವತೆಗಳು ಬಂದು ಮಯನ ಮುಂದೆ ಕೂಡ್ತಾ ಇದ್ರಂತೆ. ವಾಸ್ತು ಇದು ಸರಿ ಉಂಟು, ನಮ್ಮ ಸುಬ್ರಹ್ಮಣ್ಯ ಭಟ್ರ ಹತ್ರ ಬಂದು ಕೂತ ಹಾಗೆ ಈ ವಾಸ್ತು ಸರಿ ಉಂಟೋ ಇಲ್ಲವೋ ಅಂತ ಕೇಳ್ತಾ ಇದ್ರಂತೆ. ಆದರೆ ಸ್ವಲ್ಪ ದೇವತೆಗಳಿಗೆ ಇವ ವಾಸ್ತು ಸ್ವಲ್ಪ ತಪ್ಪಾಗಿ ಹೇಳ್ತಿದ್ದಂತೆ. ಅದಕ್ಕೆ ಕಾರಣ ಏನು ಅಂದರೆ ಅಸುರರು ಮಯನಿಗೆ ಲಂಚ ಕೊಡ್ತಾ ಇದ್ರು. ನೋಡಿ ಯಾವ ಕಾಲದಲ್ಲಿ ಲಂಚ ಶುರುವಾಗಿದೆ ನೋಡಿ. ಈ ಅಸುರರ ಕರಾಮತ್ತಿನಿಂದಾಗಿ ದೇವತೆಗಳು ಮಯನನ್ನು ಬಿಟ್ಟು ವಿಶ್ವಕರ್ಮನನ್ನು ಸ್ವೀಕಾರ ಮಾಡಿದರು ದೇವಶಿಲ್ಪಿ ಅಂತ ಹೇಳಿ. ಮಯಾಸುರ ಅಸುರಶಿಲ್ಪಿ ಅಂತ ಲೋಕದಲ್ಲಿ ಪ್ರಸಿದ್ಧನಾದ. ಅಸುರಶಿಲ್ಪಿಯಾಗಿ ಎಷ್ಟೆಷ್ಟು ಶಿಲ್ಪಗಳನ್ನು, ಸಮುದ್ರ ಮಧ್ಯದಲ್ಲೂ ಅನೇಕ ಶಿಲ್ಪಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿತ್ವ ಮಯಾಸುರನದ್ದು. ಅವನು ದೇವತೆಗಳಿಗೆ ಕಟ್ಟಿಕೊಟ್ಟ ಒಂದೇ ಒಂದು ಸಭಾಭವನ ಅಂದರೆ ಅದು ಸುಧರ್ಮ ಸಭೆ. ಅದು ಕೂಡ ಇಂದ್ರಪ್ರಸ್ಥದಲ್ಲಿ, ಇವತ್ತಿನ ದೆಹಲಿಯ ಪಕ್ಕದಲ್ಲಿರ್ತಕ್ಕಂತಹ ಇಂದ್ರಪ್ರಸ್ಥದಲ್ಲಿ ಪಂಚಪಾಂಡವರಿಗೆ ಭಗವಂತ ಶ್ರೀಕೃಷ್ಣ ಮತ್ತು ಅರ್ಜುನ ಇಬ್ಬರೂ ಸೇರಿ ಕಾಂಡವದಲ್ಲಿ ಅವನನ್ನು ರಕ್ಷಣೆ ಮಾಡಿದರು ಅನ್ನುವ ಕಾರಣದಿಂದ ತಾನೊಂದು ದೊಡ್ಡ ಭವನವನ್ನು ಕಟ್ಟಿಕೊಟ್ಟ. ಎಂಥ ಭವನ ಅಂದರೆ ಅದಕ್ಕೆ ನೆಲಕ್ಕೆ ಸ್ಪರ್ಶವಿಲ್ಲದೆ ಇದ್ದ ಭವನ. ಅಡಿಯಲ್ಲಿ ಬೇಕಾದಷ್ಟು ವಾಹನ ನಿಲ್ಲಿಸ್ಬೋದು, ಒಂದು ಕಂಬವೂ ಅಡ್ಡ ಇಲ್ಲ. ಮೇಲೆ ಭವನ, ಕೆಳಗೆ ರಥಗಳನ್ನೆಲ್ಲ ನಿಲ್ಲಿಸುವುದಂತೆ. ರಥ ನಿಲ್ಲಿಸಿದ ಮೇಲೆ ರಥದಲ್ಲಿ ಬಂದಂತಹ ಧನವನ್ನೆಲ್ಲ ಮೇಲಕ್ಕೆ ಕಳಿಸುವುದಕ್ಕೆ ಕಣ್ಣಿಗೆ ಕಾಣದೇ ಇದ್ದ ಶಕ್ತಿಗಳು ಹೇಳ್ಕೊಂಡು ಹೋಗ್ತಾ ಇದ್ವು. ಅದರಲ್ಲಿ ಅದೊಂದು ಲಿಫ್ಟ್ ಬೇಕಾಗಿರಲಿಲ್ಲಂತೆ. ಅಂಥ ಮಾಯಾವಿದ್ಯೆಯ ಒಂದು ವಿಶಿಷ್ಟವಾದ ಭವನವನ್ನು ನಿರ್ಮಾಣ ಮಾಡಿದ್ದ ಮಯ. ಅವನು ಶಿಲ್ಪಿ. ಅವನ ಮಗಳು ಮಂಡೋದರಿ. ರಾವಣನ ವ್ಯಕ್ತಿತ್ವ ನೋಡಿ ತಾನು ಮಾರು ಹೋಗಿ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟವ. ಆದರೆ ರಾವಣ ಅಸಾಮಾನ್ಯ, ಮಹಾ ಛಲಗಾರ, ಅಷ್ಟೇ ಬುದ್ಧಿವಂತ, ಜೊತೆಗೆ ಪರಮ ಶಿವಭಕ್ತ. ತಾನು ಸಾಧಿಸಬೇಕು ಅಂತ ಅನ್ನಿಸಿಕೊಂಡಿದ್ದಾನೆ. ಏನು ಅನ್ನಿಸಿತೋ ಅದನ್ನು ಶರೀರದಲ್ಲಿ ಒಂದು ತುಟ್ಟು ರಕ್ತ ಇರುವಲ್ಲಿ ತನಕವೂ ಸಾಧಿಸಿಯೇ ಸಿದ್ಧ ಅಂತ ಹೇಳತಕ್ಕಂತಹ ಯಶಸ್ವಿತೆಯ ಬಗ್ಗೆ ಮಹತ್ವಾಕಾಂಕ್ಷೆಯುಳ್ಳಂತಹ ವ್ಯಕ್ತಿ ರಾವಣ. ಅವನಿಗೆ ಮಂಡೋದರಿಯನ್ನು ಕೊಟ್ಟ ಮೇಲೆ ರಾವಣ ಸ್ವಲ್ಪ ಸರಿಯಾಗ್ತಾ ಬಂದದ್ದು. ನೋಡಿ, ಒಂದು ಮದುವೆ ಆದ ಮೇಲೆ ಎಷ್ಟೋ ಬಾವಿಯಲ್ಲಿದ್ದವುಗಳೆಲ್ಲ ಮೇಲಕ್ಕೆ ಬರ್ತವೆ. ರಾವಣ ಸರಿಯಾಗ್ತಾ ಬಂದದ್ದು ಮಂಡೋದರಿಯ ಪ್ರಭಾವದಿಂದ. ಮಂಡೋದರಿ ಇವ ಮದುವೆ ಆಗುವುದಕ್ಕಿಂತ ಮುಂಚೆ ಅನೇಕ ಹೆಣ್ಣು ಮಕ್ಕಳಂತಂದು ರಾಶಿ ಹಾಕಿದ್ದ. ನೋಡಿ, ಈ ಪುಲಸ್ತ್ಯನ ಮಗನಾದಂತಹ ವಿಶ್ರವಸ್ಸಿನ ಮಗ ಒಂದು ಯಾವುದೋ ಕೆಟ್ಟ ಗಳಿಗೆಯಲ್ಲಿ ಹುಟ್ಟಿದ ಕಾರಣದಿಂದ ರಾವಣನಾಗಿ ಹೋಗಿದ್ದಾನೆ. ರಾವಣ ಅಂದರೆ ಏನು? ಇದ್ದವರನ್ನೆಲ್ಲ ಅಳಿಸುವವ, ರಾವಯತಿ, ಎಲ್ಲರನ್ನೂ ರವ ಅಂದರೆ ರವ ಮಾಡುವುದು ಅಂತ ಹೇಳಿದರೆ ಈಗ ಆಗ್ತಾ ಇರುವುದೆಲ್ಲ ರವವೇ ಅಂತ ರವ ಮಾಡಿಸುವವ ಅಂತ. ರಾವಣ ಅಂತ ಹೇಳಿದರೆ ಅಳಿಸುವವ ಅಂತ ಅರ್ಥ. ಅವ ರಾವಣನಾಗುತ್ತಕ್ಕೆ ರಾವಣೋ ಲೋಕರಾವಣ ಅಂತ ಹೇಳ್ತಾರೆ ವಾಲ್ಮೀಕಿಗಳು. ಲೋಕವನ್ನೆಲ್ಲ ಅಳಿಸತಕ್ಕಂತಹ ರಾವಣ ಅಂತ. ಆ ವ್ಯಕ್ತಿತ್ವ ಅವನಲ್ಲಿ ಬರುವುದಕ್ಕೆ ಒಂದು ಕೆಟ್ಟ ಗಳಿಗೆ ಕಾರಣವಾಗಿತ್ತು. ಆತ ತಾನು ಮದುವೆ ಆಗುವುದಕ್ಕಿಂತ ಮುಂಚೆ ಅಷ್ಟು ಹೆಣ್ಣು ಮಕ್ಕಳನ್ನು ತಂದು ರಾಶಿ ಹಾಕಿದ್ದಾನೆ ಅಂತೇಳಿದರೆ ಅವನ ವ್ಯಕ್ತಿತ್ವ ಎಷ್ಟು ಕೆಟ್ಟದಿದೆ ಆಲೋಚನೆ ಮಾಡಿ. ಆದರೆ ಮಂಡೋದರಿಯನ್ನು ವಿವಾಹವಾದ ಮೇಲೆ ಅವ ತನ್ನ ಮಂಡೋದರಿಯಲ್ಲಿ ಪಡೆದಂತಹ ಮಗ ಮೇಘನಾದ ಇಂದ್ರಜಿತ್ತು. ಆತ ದೇವಲೋಕಕ್ಕೆ ಹೋಗಿ ಹೋರಾಟ ಮಾಡಿ ಇಂದ್ರನನ್ನು ಸೋಲಿಸಿ ಇಂದ್ರಜಿತ್ತು ಅಂತ ಅವನಿಗೆ ಹೆಸರಾದಾಗಲೂ ದೇವಲೋಕದಿಂದ ಅಪ್ಸರ ಸ್ತ್ರೀಯರನ್ನು ಕರ್ಕೊಂಡು ಬರಲಿಲ್ಲ ಅಂತೆ. ಕಾರಣ ಏನು ಅಂದರೆ ಮಂಡೋದರಿ ಇದ್ದಾಳೆ ಅಂತ.
ಮನೆಯಲ್ಲಿ ಹೆಂಡತಿ ಇದ್ದರೆ ಎಲ್ಲ ಸರಿಯಾಗಿರ್ತದೆ ಅಂತ ಅರ್ಥ. ನಿರಂತರ ಹೆಣ್ಣು ಮಕ್ಕಳ ಮೇಲೆ ಮಹಾ ಕಾಮದೃಷ್ಟಿಯನ್ನು ಹೊಂದಿದ್ದಂತಹ ದುರುಳ ರಾವಣ. ದುರುಳ ಅಂತ ಯಾಕೆ ಕರಿತೇವೆ ಅಂದರೆ ಅವ ಸ್ವಲ್ಪ ಸಮಾದದ್ದಕ್ಕೆ ಎರಡನೇ ಕಾರಣ ಇದೆ. ನಲಕೂಬರ ಮಣಿಗ್ರೀವರ ಹತ್ತಿರಕ್ಕೆ ಹೋಗ್ತಾ ಇದ್ದಂತಹ ಊರ್ವಶಿಯ ಮೇಲೆ ಕೈ ಮಾಡಿದ್ದ ಒಂದು ಸಂದರ್ಭದಲ್ಲಿ. ಆವಾಗ ನಲಕೂಬರ ಮಣಿಗ್ರೀವರು ಶಾಪ ಕೊಟ್ಟರು ಕುಬೇರನ ಜೊತೆ ಸೇರಿಕೊಂಡು, ಇನ್ನು ಮುಂದೆ ನಿನ್ನನ್ನು ಬಯಸದ ಹೆಣ್ಣಿನ ಮೇಲೆ ನೀನು ಕೈ ಹಾಕಿದಿ ಅಂತಾದರೆ ತಲೆ ಹೋಳಾಗಿ ಹೋಗಲಿ ಅಂತ ಶಾಪ ಕೊಟ್ಟರು. ಅವತ್ತಿನಿಂದ ಸ್ವಲ್ಪ ಜಾಗೃತಿಯಾದ. ಎರಡು ಕಾರಣ, ಅವರು ನೆಟ್ಟಗಾಗುವುದಕ್ಕೆ ಸ್ವಲ್ಪವಾದರೂ ಕಾರಣವಾದದ್ದಿದು. ಸೀತಾಮಾತೆಯನ್ನು ತನ್ನ ತಂಗಿಯ ಮೂಗು ಕರೆದಿದ್ದಾನೆ ರಾಮ, ಅವನನ್ನು ಹೇಗಾದರೂ ಕೆಳಗೆ ಹಾಕಬೇಕು ಅನ್ನೋ ದೃಷ್ಟಿಕೋನದಿಂದ ಕಾಮಬುದ್ಧಿಯನ್ನೂ ಜೊತೆ ಸೇರಿಸಿಕೊಂಡು ಅಪಹರಿಸಿ ಬಂದರೂ ಸೀತೆಯ ಮೇಲೆ ಆಕ್ರಮಣ ಮಾಡದೇ ಇರುವುದಕ್ಕೆ ಮೂಲ ಕಾರಣವೇ ಈ ಶಾಪ ಮತ್ತು ಮನೆಯಲ್ಲಿದ್ದಂತಹ ಮಂಡೋದರಿ ಕಾರಣ. ಇಲ್ಲೇ ಹೋದರೆ ನಮಗೆ ಒಂದು ಸಲ, ಅಲ್ಲ ರಾವಣ ಎಷ್ಟು ಒಳ್ಳೆಯವ ಅಲ್ವಾ, ಸೀತೆಯನ್ನು ರಾಮನ ಮೇಲೆ ಸಿಟ್ಟಿನಿಂದ ಕರ್ಕೊಂಡು ಹೋದ. ಹೌದು, ಒಳ್ಳೆಯ ಒಂದು ಆಶ್ರಮದಲ್ಲಿ ಇಟ್ಟಿದ್ದಾನೆ, ಅಶೋಕ ವನಿಕೆಯಲ್ಲಿ ಇಟ್ಟಿದ್ದಾನೆ, ಶಿಂಶಪ ವೃಕ್ಷದ ಅಡಿಯಲ್ಲಿ ಕೂಡಿಸಿದ್ದಾನೆ, ಬೇಕಾದ ಊಟಕ್ಕೆ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದಾನೆ. ಆದರೆ ಅವಳು ಒಂದು ತೊತ್ತು ನೀರು ಕೂಡ ಅಲ್ಲಿ ಕುಡಿಯಲಿಲ್ಲ, ಅದು ಬೇರೆ ಪ್ರಶ್ನೆ. ಹಾಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾನೆ. ಆಕೆಯ ಮೇಲೆ ಆಕ್ರಮಣ ಮಾಡುವುದಿಲ್ಲ ಇವ, ಅವಳು ಬಯಸಿ ಬರಬೇಕು ಅನ್ನೋ ರೀತಿಯಲ್ಲಿದ್ದಾನೆ. ಎಷ್ಟು ಒಳ್ಳೆಯವ ಅಲ್ವಾ ಅಂತ ನಮಗೆ ಅನಿಸುವ ಸಾಧ್ಯತೆ ಉಂಟು. ಆದರೆ ಒಳ್ಳೆಯವಾಗುವುದಕ್ಕೆ ಹಿನ್ನೆಲೆ ಕಾರಣ ಪತ್ನಿಯಾದಂತಹ ಮಂಡೋದರಿ ಜೊತೆಗೆ ಬಂದಿದ್ದಂತಹ ಶಾಪ ಎರಡಿದೆ. ಮಂಡೋದರಿ ಮನೆಯಲ್ಲಿರುವುದರಿಂದ ಸರಿ ಇದ್ಲು. ಮಂಡೋದರಿ ಯಾವಾಗ ಶ್ರೀರಾಮಚಂದ್ರನ ಮೇಲೆ ಇವ ದ್ವೇಷ ಕಟ್ಟಿಕೊಳ್ಳುವ ಇಂತಹ ಕೆಟ್ಟ ಅನಾಹುತ ಮಾಡಿದ, ಈ ಭರತಖಂಡದ ಹೆಣ್ಣಿನ ಮೇಲೆ ತಾನು ಲಂಕೆಯಲ್ಲಿದ್ದು ಆಕ್ರಮಣ ಮಾಡಿದ, ಆವಾಗ ಎಷ್ಟು ಬುದ್ಧಿ ಹೇಳಿದ್ದಾಳೆ. ರಾಮಾಯಣ ತೆಗೆದು ನೋಡಬೇಕು ನಾವು. ಮಂಡೋದರಿ ಬುದ್ಧಿ ಹೇಳ್ತಾಳೆ. ನಮಗೆ ಅನಿಸುತ್ತೆ ಗಂಡನಿಗೆ ಹೆಂಡತಿ ಹೀಗೆ ಬುದ್ಧಿ ಹೇಳ್ಬೋದಾ, ಹೇಳಿದರೆ ಅವಳನ್ನು ಮಾವನ ಮನೆ ಕಳಿಸುವುದೇ ಒಳ್ಳೆಯದಲ್ವ ಗಂಡ ಅನ್ನೋ ರೀತಿ ಕಾಣಿಸುತ್ತೆ. ಆದರೆ ಶಾಸ್ತ್ರ ಏನು ಹೇಳ್ತದೆ, ಪತಿಂತು ಅಪತಿತಂ ಭಜೇತ್. ಪತ್ನಿಯಾದವಳು ಸ್ತ್ರೀಣಾಂತು ಪತಿದೇವಾನಾಂ ತಚ್ಛುಶ್ರೂಷಾನುಕೂಲತಾ ತದ್ಬಂಧುಷ್ವನುವೃತ್ತಿಶ್ಚ ಸದಾ ತದ್ವ್ರತಧಾರಣಂ ಸ್ವಯಂಚ ಮಂಡಿತ ಭೂತ್ವಾ ಗೃಹ ಮಂಡಿತ ಭೂಷಣ. ಹೇಗಿರಬೇಕು ಪತ್ನಿ ಅನ್ನುವುದನ್ನು ಶಾಸ್ತ್ರ ನಿರೂಪಣೆ ಮಾಡುವಾಗ, ಸ್ತ್ರೀಣಾಂತು ಪತಿದೇವಾನಾಂ, ತಾವು ಪತಿಯಲ್ಲಿ ದೇವರನ್ನು ಕಾಣ್ತಾ ಆರಾಧನೆ ಮಾಡಬೇಕು. ಒಬ್ಬೊಬ್ಬರಿಗೆ ದೇವರನ್ನು ಕಾಣುವುದಕ್ಕೆ ಬೇರೆ ಬೇರೆ ಪ್ರತೀಕಗಳುಂಟು. ಪುಟ್ಟ ಮಗುವಿಗೆ ಉಪನಯನ ಆಯಿತು ಅಂತಾದರೆ ಆತ ಸೂರ್ಯನಲ್ಲಿ ದೇವರನ್ನು ಕಾಣ್ತಾನೆ. ಶಾಲಗ್ರಾಮಾದಿಗಳನ್ನು ಕೊಟ್ಟು ಅವನಿಗೆ ಅರ್ಚನೆಗೆ ವಿಧಾನ ಮಾಡಿದರೆ ಅಂತಹ ಲಿಂಗದಲ್ಲೋ ಶಾಲಗ್ರಾಮದಲ್ಲೋ ದೇವರನ್ನು ಕಂಡು ಅರ್ಚಿಸ್ತಾನೆ. ದೇವರನ್ನು ಪೂಜಿಸುವುದಕ್ಕೆ ಪ್ರತೀಕ ಶಾಲಗ್ರಾಮವೇ ದೇವರಲ್ಲ, ಶಿವಲಿಂಗವೇ ಶಿವನಲ್ಲ, ಶಿವಲಿಂಗದಲ್ಲಿ ಶಿವ. ನ ಪ್ರತೀಕೇ ನಹಿ ಸಹ, ಬ್ರಹ್ಮಸೂತ್ರದಲ್ಲಿ ಅದನ್ನು ವಿಧಾನ ಮಾಡ್ತಾರೆ. ಆ ಪ್ರತಿಮೆಯ ಒಳಗೆ ಭಗವಂತ ಸನ್ನಿಹಿತನಾಗಿದ್ದಾನೆ. ದೇವರನ್ನು ಕಾಣುವುದಕ್ಕೋಸ್ಕರ ಪ್ರತೀಕ ಅಷ್ಟೇ. ಪ್ರತಿಮೆಯೇ ದೇವರು ಹೌದಾದರೆ ನಾವು ಗಣಪತಿ ಹಬ್ಬದ ದಿವಸ ಯಾಕೆ ಸುಮ್ಮನೆ 600 ರೂಪಾಯಿ ಖರ್ಚು ಮಾಡಿ ಮಣ್ಣಿನ ಗಣಪತಿ ತರಬೇಕು? ಅಲ್ಲಿ ಅಂಗಡಿಯಲ್ಲೇ ಒಂದು ಕುಂಕುಮ ಏರಿಸಿ ಬಂದರೆ ಸಾಕಿತ್ತು, ಒಂದು 50 ರೂಪಾಯಿ ಕೊಡ್ತೇನೆ, ನಂದು ಇಲ್ಲೇ ಪೂಜೆ ಮಾಡ್ತೇನೆ ಅಂತ. ಹಾಗೆ ಮಾಡುವುದಿಲ್ಲ ನಾವು. ಗಣಪತಿಯನ್ನು ಮನೆಗೆ ತಂದು ಅದರಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡ್ತೇವೆ, ಆವಾಹಯಾಮಿ ಅಂತ ಆವಾಹನೆ ಮಾಡ್ತೇವೆ. ಹಾಗಾದರೆ ಪ್ರತೀಕದಲ್ಲಿ ದೇವರ ಸನ್ನಿಧಾನವನ್ನು ಚಿಂತನೆ ಮಾಡತಕ್ಕಂಥದ್ದು ಅನ್ನೋದು ಸ್ಪಷ್ಟ. ನಾವು ಒಂದೊಂದು ವ್ಯಕ್ತಿಗೆ ದೇವರನ್ನು ಕಾಣುವುದಕ್ಕೆ ಬೇರೆ ಬೇರೆ. ಒಂದು ಯೋಗಿನಾಂ ಅಗ್ನೌ ಕ್ರಿಯಾವತಾಂ ದೇವ ಯೋಗಿನಾಂ ಹೃದಯ ಹರಿ ಅಲ್ಲಿಯ ತನಕ ಉಂಟು. ಪ್ರತಿಮಾಸು ಅಲ್ಪಬುದ್ಧೀನಾಂ, ನಾವು ಎಲ್ಲ ಅಲ್ಪಬುದ್ಧಿಗಳು. ಈ ಆಕಾಶದಲ್ಲಿ ದೇವರನ್ನು ಕಾಣುವಷ್ಟು ಯೋಗ್ಯತೆ ನಮಗಿಲ್ಲ. ಅದಕ್ಕೋಸ್ಕರ ಅಲ್ಪಬುದ್ಧಿಗಳು ಅನ್ನುವ ಕಾರಣದಿಂದ ಪ್ರತಿಮೆಯಲ್ಲಿ ಆರಾಧನೆ ಮಾಡ್ತಾ ಒಂದು ಹಂತದಲ್ಲಿ ಎಲ್ಲೆಡೆ ತುಂಬಿದ ಹೃದಯಂಗತ ದೇವನನ್ನು ಚಿಂತನೆ ಮಾಡುವ ಎತ್ತರಕ್ಕೆ ನಾವು ಏರಬೇಕು. ಆದ್ದರಿಂದ ಆರಂಭದ ಹಂತದಲ್ಲಿ ದೇವರನ್ನು ಕಾಣುವ ಪ್ರತೀಕಗಳಲ್ಲಿ ರವವು ದೇವೋ ಮನೀಷಿಣ ಅಂತ ಹೇಳಿದ ಹಾಗೆ ಸೂರ್ಯನಲ್ಲಿ ದೇವರನ್ನು, ಶಾಲಗ್ರಾಮಾದಿ ಪ್ರತೀಕಗಳಲ್ಲಿ ಪ್ರತಿಮೆಗಳಲ್ಲಿ ದೇವರನ್ನು, ಜೊತೆಗೆ ಅಗ್ನಿಯಲ್ಲಿ ದೇವರನ್ನು ಕಾಣುವಂಥದ್ದು. ಅದೇ ರೀತಿ ವಿವಾಹ ಅನ್ನುವುದು ಸ್ತ್ರೀಯರಿಗೆ, ಪುರುಷನಿಗೆ ಉಪನಯನ ಹೇಗೋ ಹಾಗೆ. ಸ್ತ್ರೀಣಾಂ ಉದ್ವಾಹ ಕರ್ಮೈವ ಯಥೋಪನಯನಂ ತಥಾ. ಇವನಿಗೆ 8 ವರ್ಷಕ್ಕೆ ಉಪನಯನ ಆದರೆ ಅಲ್ಲೂ ಕೂಡ ಹಾಗೆ. ನಾವು ಹೇಳುವುದು ಅಷ್ಟವರ್ಷಾತ್ ಯಂ ಕನ್ಯಾ, ಅದಕ್ಕೆ ಅರ್ಥ ಅಷ್ಟೇ ವರ್ಷದವಳು ಈ ಕನ್ಯೆ ಅಂತ. ಅಷ್ಟವರ್ಷಾತ್ ಯಂ ಕನ್ಯಾ ಅಂತ ವಿವಾಹ ಮಾಡುವುದು. ಅಂದರೆ ಉಪನಯನದ ಕಾಲದಲ್ಲೇ ಹೆಣ್ಣಿಗೆ ವಿವಾಹ ಅನ್ನೋ ಒಂದು ವ್ಯವಸ್ಥೆ ಇದೆ ಅಲ್ವಾ. ಅರ್ಥಾತ್
ಆಕೆಗೆ ವಿವಾಹವಾಯಿತು ಅಂತೇಳಿದರೆ ಅವತ್ತಿನಿಂದ ಉಪನೀತನಾದ ಒಟ್ಟು ದೇವರ ಪೂಜೆ ಹೇಗೆ ಮಾಡಬೇಕು ಹಾಗೆ ಮದುವೆಯಾದ ಹೆಣ್ಣು ಮಗಳು ದೇವರ ಪೂಜೆ ಮಾಡಬೇಕು ಅಂತ ಅರ್ಥ. ಹೊಸ್ತಿಲು ಅನ್ನುವ ಪ್ರತೀಕ ಇರ್ಬೋದು, ತುಳಸಿ ಅನ್ನುವ ಪ್ರತೀಕ ಇರ್ಬೋದು. ಎಲ್ಲಕ್ಕಿಂತ ಮುಖ್ಯವಾದ ಅವಳ ಪ್ರತೀಕ ಯಾವುದು ಗೊತ್ತೋ? ವಾಸ್ತು ಪ್ರತೀಕಾಹಿಸ. ವಾಸ್ತು ಪ್ರತೀಕ, ಮನೆಯೇ ಅವಳಿಗೆ ಪ್ರತೀಕ ಅಂತೆ. ಮನೆಯೆಂಬ ದೇವರನ್ನು ಪೂಜೆ ಮಾಡುವುದು. ನಾವು ವಾಸ್ತು ಹೋಮ ಮಾಡುವುದು ಅಂದರೆ ಏನು? ಮನೆಗೆ ಪೂಜೆ ಮಾಡುವುದಲ್ವ. ವಾಸ್ತು ಪೂಜೆ ಅನ್ನೋದರ ಅರ್ಥ ಏನು? ಇಡೀ ಮನೆಯನ್ನು ಚೌಕಾಕಾರದ ಮಂಡಲದಲ್ಲಿ ಆಲೋಚನೆ ಮಾಡಿ ಆ ಮನೆಯ ಈಶಾನ್ಯದಲ್ಲಿ ಯಾವ ದೇವತೆ ಇದೆ, ನೈಋತ್ಯದಲ್ಲಿ ಪಾದದಲ್ಲಿ ವಾಸ್ತು ಪಾದದಲ್ಲಿ ಯಾವುದಿದೆ, ಯಾವ ಯಾವ ಜಾಗದಲ್ಲಿ ಯಾವ ಯಾವ ದೇವತೆಗಳಿದ್ದಾರೆ, ಇಡೀ ಮನೆಗೆ ಹೋಗಿ ಅರಿಶಿಣ ಕುಂಕುಮ ಹಚ್ಚಿದರೆ ಮತ್ತೊಮ್ಮೆ ಪೈಂಟ್ ಮಾಡಬೇಕಾಗ್ತದೆ ಅನ್ನುವ ಭಯದಿಂದ ಆ ಬರೀ ಮಂಡಲದಲ್ಲಿ ಮನೆಯನ್ನು ಚಿಂತಿಸಿ ಮನೆಯನ್ನು ಪೂಜಿಸೋದು. ಅದಕ್ಕೆ ಗೃಹಲಕ್ಷ್ಮೀ ವಾಸ್ತು ಪೂಜೆ, ಗೃಹವಾಸ್ತು ಪೂಜೆ ಅಂತಲೇ ಹೆಸರು. ಗೃಹವನ್ನೇ ಪೂಜೆ ಮಾಡುವುದು. ನಾವು ಯಾವುದರಲ್ಲಿದ್ದೇವೋ ಅದು ನಮ್ಮ ಆರಾಧ್ಯವಾಗ್ತದಲ್ವ. ಅಂದ ಗೃಹ ಪೂಜೆಯನ್ನು ನಡೆಸುವ ಹಾಗೆ ಆ ವಾಸ್ತುವನ್ನು ಸ್ಥಿರ ಸನ್ನಿಹಿತವಾಗುವ ಹಾಗೆ ಮಾಡುವ ಜವಾಬ್ದಾರಿ ಮನೆಯಲ್ಲಿ ಧಾನ್ಯವನ್ನು ಚೆಲ್ಲಿಕೊಂಡು ಬಂದಂತಹ ಹೆಣ್ಣು ಮಗಳ ಮೇಲೆ ಇದೆ. ಆದ್ದರಿಂದಾಗಿ ಆಕೆಗೆ ಗೃಹಲಕ್ಷ್ಮೀ ಪೂಜೆ, ಅದಕ್ಕೆ ಒಂದು ದ್ವಾರಲಕ್ಷ್ಮಿ ಅನ್ನುವುದು ಪ್ರತೀಕವಾಗ್ತದೆ ಅಷ್ಟೇ. ಮನೆಯನ್ನು ಶುದ್ಧವಾಗಿಡುವುದು, ಓರಣವಾಗಿ ಇಡುವುದು ಅನ್ನುವುದು ಆಕೆಯ ಒಂದು ಆರಾಧನೆಯ ಸ್ಥಾನವಾಗ್ತದೆ. ಅದರ ಜೊತೆಗೆ ಸ್ತ್ರೀಣಾಂತು ಪತಿದೇವಾನಾಂ, ತಾನು ಯಾವ ಪತಿಯಿಂದ ಮಾಂಗಲ್ಯವನ್ನು ಸ್ವೀಕರಿಸಿದ್ದಾಳೋ, ಮಾಂಗಲ್ಯದ ಪ್ರತೀಕವಾದ ಅಷ್ಟಮಂಗಲಗಳನ್ನು ಪ್ರತಿನಿತ್ಯ ತನ್ನ ಶಿರಸ್ಸಿನಲ್ಲಿರುವ ಮಣಿಯಿಂದ ಹಿಡಿದು, ತನ್ನ ಕಣ್ಣಿಗೆ ಹಾಕುವ ಕಾಡಿಗೆಯಿಂದ ಹಿಡಿದು, ಪಾದದಲ್ಲಿ ಹಾಕುವ ಉಂಗುರದ ತನಕ ಅಷ್ಟ ಪ್ರತೀಕಗಳನ್ನು, ಮಾಂಗಲ್ಯ ಪ್ರತೀಕಗಳನ್ನು ಯಾವ ವ್ಯಕ್ತಿಯ ಕಾರಣದಿಂದ ತಾನು ಧರಿಸ್ತಾ ಇದ್ದಾಳೋ ಅಂತಹ ಪತಿಯಲ್ಲಿ ದೇವರನ್ನು ಆರಾಧನೆ ಮಾಡ್ತಕ್ಕಂತಹ ಪ್ರತೀಕವಾಗಿ ಆಕೆಗೆ ಪೂಜಾ ಪ್ರತೀಕವಾಗಿ ಪತಿಯೂ ಕೂಡ ಲಭ್ಯಳಾಗ್ತಾಳೆ. ಆ ಪತಿಯನ್ನು ಪೂಜಾ ಪ್ರತೀಕ ಅಂತ ಭಾವಿಸಿಕೊಂಡು ಅದಕ್ಕೆ ಸರಿಯಾಗಿ ಸ್ಪಂದಿಸತಕ್ಕಂತಹ ಆತನ ಹೇಗೆ ಭಕ್ತ ಮತ್ತು ದೇವ ಮತ್ತು ಭಕ್ತೆಯರಲ್ಲಿ ಇಂತಹ ಭಾವವೋ ಅಂತಹ ಸುಂದರ ಭಾವದ ಸಮರಸ ಜೀವನಕ್ಕೇನೆ ಗಾರ್ಹಸ್ಥ್ಯ ಅಂತ ಹೆಸರು, ಗೃಹಿಣೀ ಧರ್ಮ ಅಂತ ಹೆಸರು. ಈ ರೀತಿಯಲ್ಲಿ ಪತಿಯಲ್ಲಿ ದೇವರನ್ನು ಕಂಡು ಆರಾಧನೆ ಮಾಡುವ ಹೆಣ್ಣು ಮಗಳಿಗೆ ಪತಿವ್ರತೆ ಅಂತ ಹೆಸರು. ಸ್ತ್ರೀಣಾಂತು ಪತಿದೇವಾನಾಂ ತಚ್ಚುಶ್ರೂಷ ಅನುಕೂಲತ. ಬರೀ ಅಷ್ಟೇ ಅಲ್ಲ, ಅನುಕೂಲತ, ಅವರ ಕೆಲಸಗಳಿಗೆ ತಾವು ಅನುಕೂಲರಾಗಿ ಇರುವುದು. ಅವರು ಸಂಧ್ಯಾ ವಂದನೆ ಮಾಡ್ತಾ ಇದ್ದಾಗ ಇಲ್ಲಿ ಟಿ ವಿ ಜೋರು ಹಾಕೋದಲ್ಲ. ಒಂದು ಸಲ ಅವರು ಸಂಧ್ಯಾ ವಂದನೆ ಮಾಡುವಾಗ ಹೇಳಿರ್ತಾರೆ, ಭೂತ ಪ್ರೇತ ಪಿಶಾಚಾಯೇ ಅಪಸರ್ಪಂತು ತೇ ಭೂತಾಹ ಯೇ ಭೂತಾಹ ಭೂಸಂಸ್ಥಿತಾಹ ಅಂತ ಹೇಳಿರ್ತಾರೆ. ಇವರು ಎಲ್ಲ ಭೂತವನ್ನು ತಂದು ಅಲ್ಲಿ ಹಾಕಿದರೆ ಕೊನೆಗೆ ಅವರ ಅನುಷ್ಠಾನ ಅವರು ಹೇಗೆ ಮಾಡೋದು? ತಚ್ಚುಶ್ರೂಷ ಅನುಕೂಲತ. ಮುಖ್ಯವಾದ ವಿಧಾನ ಏನಂದರೆ ಅವರು ಏನು ಮಾಡ್ತಾರೆ, ಯಾವುದನ್ನು ನಂಬಿದ್ದಾರೆ ಆ ನಂಬಿಕೆಯನ್ನು ತಾನು ಆಗಿಸಿಕೊಳ್ಳುವುದು. ಅವರ ಮನೆಯ ವ್ಯವಹಾರ ವ್ಯವಸ್ಥೆಗಳು ಹೇಗಿದ್ದಾವೆ ಅದಕ್ಕೆ ತಾನಾಗಿ ಬದಲಾಗುವುದು. ಆದ್ದರಿಂದಲೇ ಸ್ತ್ರೀಯರನ್ನು ಬಂಗಾರಿಗಳು ಅಂತ ಕರೆಯೋದು. ಬಂಗಾರ, ಬಂಗಾರಿ, ಚಿನ್ನ ಅಂತ ಹುಡುಗರನ್ನು ಕರೆಯೋದು ಕಡಿಮೆ. ನಾನು ಚಿನ್ನವ ಅಂತ ಅವ್ರು ಜೋರು ಮಾಡ್ತಾರೆ ಅದರಿಂದ. ಆದರೆ ಹುಡುಗಿಯರನ್ನು ಚಿನ್ನಿ ಅಂತ ಕರೆಯೋದು, ರುಕ್ಮಿಣಿ ಅಂತ ಕರೆಯೋದು, ರುಗ್ಮ ಅಂತ ಕರೆಯೋದು. ಇದೆಲ್ಲ ಯಾಕೆ ಅಂತ ಹೇಳಿದರೆ, ಬಂಗಾರ ಏನು ಬೇಕಾದರೂ ಆಗ್ಬೋದು. ಇವತ್ತು ಕೈಯಲ್ಲಿದ್ದದ್ದು ನಾಳೆ ಕಿವಿಗೆ ಮಾಡಿಕೊಳ್ಬೋದು, ನಾಳೆ ಕಿವಿಯಲ್ಲಿದ್ದದ್ದು ನಾಳೆ ಮೂಗಿಗೆ ಮಾಡಿಕೊಳ್ಬೋದು. ಆದರೆ ಈ ಗಂಡಸರು ಸ್ವಲ್ಪ ಕಂಚು ಇದ್ದ ಹಾಗೆ, ಹೊಡೆದ್ರೆ ಬಹಳ ಕಷ್ಟ, ಮತ್ತು ಯಾವುದಕ್ಕೂ ಬರುವುದಿಲ್ಲ. ಈ ಪರಿಸ್ಥಿತಿ ಉಂಟು. ಆದ್ದರಿಂದ ಒಂದು ಗೋತ್ರದಿಂದ ಮತ್ತೊಂದು ಗೋತ್ರಕ್ಕೆ ಬದಲಾವಣೆಯಾಗುವ ಸ್ವಗೋತ್ರಾತ್ ಭ್ರಶ್ಯತೆ ನಾರಿ ಯಾವಾಗ? ಸಪ್ತಮೇ ಪದೇ, ವಿವಾಹೇ ಸಪ್ತಮೇ ಪದೇ. ಯಾವಾಗ ಸಪ್ತಪದಿಯಲ್ಲಿ 7ನೇ ಹೆಜ್ಜೆಯನ್ನು ಸಖಾ ಸಪ್ತಪದಿ ಭವ ಸಾಮ ಮನೋವ್ರತ ಭವ ಅನ್ನುವ ಮಂತ್ರವನ್ನು ಹೇಳಿಕೊಂಡು ಆಕೆ 7ನೇ ಹೆಜ್ಜೆಯನ್ನು ಇಡ್ತಾಳೋ ಆಗ ಅವಳ ಗೋತ್ರ ವ್ಯತ್ಯಾಸ ಆಗಿಬಿಡ್ತದೆ. ಹಾಗಾದರೆ ವ್ಯತ್ಯಾಸವಾಗತಕ್ಕಂತಹ ಮನಸ್ಥಿತಿಯುಳ್ಳಂತಹ ವ್ಯಕ್ತಿತ್ವಕ್ಕೆ ಹೆಣ್ಣು ಅಂತ ಹೆಸರು. ಕೇವಲ ಸೀರೆ ಉಟ್ಟರೆ ಹೆಣ್ಣಾಗುವುದಿಲ್ಲ, ಬಾಕಿಯ ವೇಷದಿಂದ ಹೆಣ್ಣಲ್ಲ. ತಾನು ಪತಿಗೋತ್ರದಲ್ಲಿ ಅದನ್ನೇ ಹೇಳಿದ್ದು, ತಚ್ಚುಶ್ರೂಷಾನುಕೂಲತ ತದ್ಬಂಧುಷ್ವನುವೃತ್ತಿಶ್ಚ. ತದ್ಬಂಧುಷು ಅಂದರೆ ಗಂಡನ ಕಡೆಯ ಬಂಧುಗಳ ಮೇಲೆ ನನ್ನ ಬಂಧುಗಳು ಅನ್ನೋ ಭಾವನೆ ಬರಬೇಕು. ಕೆಲವು ಹೆಣ್ಣು ಮಕ್ಕಳಲ್ಲಿ 2 ಬಗೆಯ ಲೋಟ ಇಟ್ಟಿರ್ತಾರೆ ಮನೆಯಲ್ಲಿ, ಒಂದು ದೊಡ್ಡ ಲೋಟ, ಒಂದು ಚಿಕ್ಕ ಲೋಟ. ಇದು ನಮ್ಮ ಕಡೆಯವರು ಬಂದರೆ, ಇದು ಆ ಗಂಡನ ಕಡೆಯವರು ಬಂದರೆ ಅಂತ ಹೀಗಿರ್ತದೆ. ಹಾಗಿಲ್ಲ, ತದ್ಬಂಧುಷ್ವನುವೃತ್ತಿಶ್ಚ, ಅಲ್ಲಿ ಸೇರಿದ ಮೇಲೆ ಅದೇ ಮನೆ ನಂದು ಅನ್ನುವ ಭಾವದಲ್ಲಿ ಹೊಂದಿಕೊಳ್ಳುವಂಥದ್ದುಂಟಲ್ಲ, ಅದು ಪತಿವ್ರತ ಅನ್ನುವ ವ್ಯಕ್ತಿತ್ವದಲ್ಲಿ ಅದು ಸೇರ್ತದೆ. ಈ ಎಲ್ಲ ಪಾತಿವ್ರತ್ಯದ ವ್ಯಕ್ತಿತ್ವ ಸ್ವಯಂಚ ಮಂಡಿತಾಭೂತ್ವ, ಅದು ಮಾರ್ಜನ ಉಪಲೇಪಾಭ್ಯಾಂ ಸಮ್ಮಾರ್ಜನೋಪಲೇಪಾಭ್ಯಾಂ ಗೃಹಮಂಡಲ ವರ್ತನೀ. ಮನೆಯನ್ನು ಹೇಗೆ ಪೂಜೆ ಮಾಡಬೇಕು ಅಂದರೆ ಸಮ್ಮಾರ್ಜನ ಜೊತೆಗೆ ಗೋಮಯಾದಿಗಳಿಂದ ಉಪಲೇಪಾದಿ ವಿಧಾನಗಳ ಮೂಲಕ
ಮನೆಯ ಮುಂದೆ ಸುಂದರವಾದ ಸಸ್ಯಗಳು ಇತ್ಯಾದಿಗಳನ್ನು ಬೆಳೆಸುವುದರ ಮೂಲಕ, ಮನೆಯ ಒಳಗೆ ಹೇಗೆ ಯಾವುದಿದ್ದರೆ ಚಂದವೋ ಅದನ್ನು ಹಾಗೆ ಇಡುವುದರ ಮೂಲಕ ಮನೆಯನ್ನು ಆರಾಧಿಸುವುದರ ಜೊತೆಗೆ ಸ್ವಯಂಚ ಮಂಡಿತ ಭೂತ್ವ, ತಾನೂ ಕೂಡ ಪರಿಭೃಷ್ಟ ಪರಿಚ್ಛದ, ಯಾವುದು ಬಣ್ಣದ ವಸ್ತ್ರವನ್ನು ಉಡ್ಬೋದಂತೆ. ಗಂಡಸರು ಬಿಳಿ ಬಟ್ಟೆ ಹಾಕಿದರೆ ಸಾಕಾಗ್ತದೆ, ಅವರಿಗೆ ಹಾಗಲ್ಲ. ಅದು ಸೋಮವಾರ ಅಂತಾದರೆ ಸೋಮನ ಬಣ್ಣದ್ದಂತೆ, ಅದು ಕೆನೆ ಬಣ್ಣದ ಬಟ್ಟೆಯನ್ನು ಉಡುವುದಂತೆ. ಅದು ಶುಕ್ರವಾರ ಅಂತ ಹೇಳಿದರೆ ಶುಕ್ರನಿಗೆ ಸಂಬಂಧಪಟ್ಟ ಬಿಳಿಯಾದ ಬಟ್ಟೆಯನ್ನು ಹೆಂಗಸರು ಉಡುವುದಕ್ಕೆ ಧರ್ಮಶಾಸ್ತ್ರ ಅನುಮತಿ ಕೊಟ್ಟಿದೆ. ಇಲ್ಲ ಅದು ಕಪ್ಪು ಬಟ್ಟೆಯನ್ನು ಉಡುವುದಕ್ಕೆ ಅವಕಾಶ ಇದೆ. ಶನಿವಾರ ಅಂತಾದರೆ ಕಪ್ಪು ಬಟ್ಟೆಯನ್ನು ಉಡಬಹುದಂತೆ. ಅಂತೂ ಅವರಿಗೆ ಅಲಂಕಾರ ಅನ್ನುವುದು ಕೂಡ ಲಕ್ಷ್ಮೀ ಸ್ವರೂಪದ ಹೆಣ್ಣು ಮಕ್ಕಳಿಗೆ ಬಹಳ ಮುಖ್ಯವಾದದ್ದು. ಈ ಎಲ್ಲ ಗುಣಗಣದಿಂದ ತುಂಬಿರತಕ್ಕಂತಹ ಪತಿವ್ರತೆಯರ ಪ್ರತೀಕವಾಗಿ ಅಹಲ್ಯಾದಿಗಳನ್ನು ಚಿಂತನೆ ಮಾಡುವಂಥದ್ದು. ಅದರಲ್ಲಿ ಮಯಕನ್ನಿಕೆಯಾದಂತಹ ಮಂಡೋದರಿ ಆ ಸ್ವರೂಪದಲ್ಲಿ ಮನೆಯಲ್ಲಿದ್ದದ್ರಿಂದ ಆಕೆಗೆ ರಾವಣ ಹೆದರುತ್ತಾ ಇದ್ದ. ಹೆಂಡತಿ ಹೇಗಿರಬೇಕು ಪ್ರಶ್ನೆ, ಗಂಡ ಹೆದರುವಂತಿರಬೇಕು ಉತ್ತರ. ಅಂದರೆ ಲಟ್ಟಣಿಗೆ ಹಿಡ್ಕೊಂಡಿರಬೇಕು ಅಂತ ಅರ್ಥ ಅಲ್ಲ. ಗಂಡ ಹೆದರುವಂತಿರಬೇಕು ಅಂದರೆ ತಾನು ತನ್ನ ಧರ್ಮದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದರೆ ತಾನಾಗಿ ಆಕೆಯ ಮೇಲೆ ಅಂತಹ ಭಕ್ತಿಭಾವ ಬರ್ತದೆ, ಪ್ರೀತಿ ಭಾವ ಬರ್ತದೆ. ಪ್ರೀತಿ ಭಾವದ ಜೊತೆಗೆ ಒಂದು ಭಕ್ತಿ, ಪತ್ನಿಯ ಮೇಲೆ ಒಂದು ಭಕ್ತಿ ಬರ್ತದೆ, ಮಾಹಾತ್ಮ್ಯ ಜ್ಞಾನ ಉಂಟಾಗ್ತದೆ. ಇಷ್ಟು ಚೆನ್ನಾಗಿದ್ದಾಳಲ್ಲ ಇವಳು, ಎಂಥ ವ್ಯವಸ್ಥೆ, ಮನೆಯದ್ದೆಲ್ಲ ಜವಾಬ್ದಾರಿ ತಗೊಂಡಿದ್ದಾಳಲ್ಲ. ಪಂಚಪಾಂಡವರು ದ್ರೌಪದಿಯ ಬಗ್ಗೆ ಆಡ್ತಾರಲ್ಲೋ ಸತ್ಯಭಾಮೆ ಬಂದಾಗ, ವನಪರ್ವದಲ್ಲಿ ನಾವು ನೋಡಬೇಕು. ಏನು ಹೇಗೆ ನೋಡಿಕೊಳ್ತಾರೆ, 80,000 ಜನ ದಿವಸ ಊಟಕ್ಕಿದ್ದಾರೆ, ಈಕೆ ಒಬ್ಬಳೇ ಎಲ್ಲ ವ್ಯವಸ್ಥೆ ನೋಡಿಕೊಳ್ತಾ ಇದ್ದಾಳೆ ಅಂತ. ಆ ರೀತಿಯ ವ್ಯವಸ್ಥೆಯನ್ನು ನೋಡಿಕೊಳ್ಳುವುದರಿಂದ ತಾನಾಗಿ ಆಕೆಯ ಮೇಲೆ ಅವಳು ಹೇಳಿದ ಹಾಗೆ ನಾನಿರಬೇಕಪ್ಪ ಅನ್ನುವ ಭಾವ ಬರ್ತದೆ. ಆ ರೀತಿಯ ಭಾವ ಬರುವ ಹಾಗೆ ರಾವಣನಂಥ ವ್ಯಕ್ತಿಯನ್ನು ಬಗ್ಗಿಸಿದಂಥ ಹೆಣ್ಣು ಮಗಳು ಪ್ರಪಂಚದಲ್ಲಿ ಒಬ್ಬಳೇ ಅವಳು ಮಂಡೋದರಿ. ಇದು ಒಂದು ಹಂತ ಆಯ್ತಲ್ಲ. ರಾವಣ ಸತ್ತ, ರಣರಂಗದಲ್ಲಿ ತಲೆಗಳೆಲ್ಲ ಹೋದು, ಒಂದು ತಲೆ ಉಳಿದಿತ್ತು. ಇನ್ನೂ ರಾವಣ ಸತ್ತಿಲ್ಲ ಅಂತ ತೀರ್ಮಾನ ಆಯಿತು. ಆವಾಗ ಅವನ ಕೈಯಲ್ಲಿದ್ದ ಬಿಲ್ಲನ್ನು ಹೊಡೆದ, ಬಿಲ್ಲು ಬಿದ್ದು ಹೋಯಿತು. ರಥದಿಂದ ಕೆಳಗಿಳಿದಿದ್ದಾನೆ ರಾವಣ, ಇನ್ನು ಏನೂ ಇಲ್ಲ ಅನ್ನುವ ಸ್ಥಿತಿ ಇದೆ. ರಾಮ ಒಂದು ಬಾಣ ಅವನಿಗೆ ಹೊಡಿಬೇಕಿತ್ತಷ್ಟೇ, ಆದರೆ ರಾಮ ಹೊಡಿಲಿಲ್ಲ. ರಾವಣ ಹೋಗು ಮನೆಗೆ, ನಾವು ಸೂರ್ಯವಂಶದವರು ಕೈಯಲ್ಲಿ ಅಸ್ತ್ರ ಇಲ್ಲದೆ ಇದ್ದವರಿಗೆ ಹೊಡೆಯುವ ಕ್ರಮ ಇಲ್ಲ, ನಿನಗೆ ಇವತ್ತು ಆಯುಷ್ಯ ಮುಗಿಲಿಲ್ಲ, ಮನೆಗೆ ಹೋಗಿ ಮಂಡೋದರಿಯಲ್ಲಿ ಸರಿಯಾಗಿ ಎಣ್ಣೆ ತಿಕ್ಕಿಸಿಕೊಂಡು ನಾಳೆ ಬರುವಾಗ ನಾನು ಹಿಂದಕ್ಕೆ ಬರುವುದಿಲ್ಲ ಅಂತ ಅವಳ ಹತ್ರ ಅನುಮತಿ ಪಡ್ಕೊಂಡು ಬಾ ಯುದ್ಧರಂಗಕ್ಕೆ ಅಂತ ಹೇಳಿ ಕಳಿಸ್ತಾನೆ. ಇದು ರಾಮನ ಯುದ್ಧದ ಚಾತುರ್ಯ. ಹಾಗೆ ಕಳಿಸಿದ ಮೇಲೆ ಮಂಡೋದರಿ ಅವನಿಗೊಂದು ಬುದ್ಧಿ ಹೇಳ್ತಾಳೆ. ರಾಮಾಯಣದಲ್ಲಿ ಒಂದು ಅಧ್ಯಾಯ ಇದೆ, ಅದನ್ನು ಓದಬೇಕು, ನಾನಿಲ್ಲಿ ಹೇಳುವುದಿಲ್ಲ, ಯಾಕಂದರೆ 1 ಗಂಟೆ ಇರೋದು ನನಗೆ. ಅವಳು ಹೇಳುವ ಬುದ್ಧಿಯಿಂದ ಎಷ್ಟು ಶಾಸ್ತ್ರ ವಿಚಕ್ಷಣೆ ಇದ್ದಾಳೆ ಅವಳು ಅನ್ನೋದು ಅರ್ಥ ಆಗ್ತದೆ. ಆ ರೀತಿ ರಾಮನನ್ನು ಸಾಕ್ಷಾತ್ ವಿಷ್ಣು ಅಂತ ಮೊದಲ ಬಾರಿ ಉಲ್ಲೇಖ ಮಾಡುವವಳು ಅವಳು. ರಾಮನನ್ನು ವಿಷ್ಣು ಅಂತ ವಾಲ್ಮೀಕಿಗಳು ಬಾಯಿ ಬಿಟ್ಟು ಹೇಳುವುದು ಬಹಳ ಕಡಿಮೆ. ಎಲ್ಲೋ ಒಂದೊಂದು ಸಂದರ್ಭದಲ್ಲಿ ವಿಷ್ಣು ರಿವ ಅಂತ ದೃಷ್ಟಾಂತ ಕೊಡ್ತಾರೆ ಹೊರತು ವಾಲ್ಮೀಕಿಗಳು ರಾಮನನ್ನು ಒಬ್ಬ ಮನುಷ್ಯನ ಹಾಗೆ ಆತ್ಮಾನಂ ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ ಅಂತ ರಾಮನ ಬಾಯಿಯಲ್ಲಿ ಹೇಳಿಸಿದವರು. ಅಂತಹ ರಾಮ ಮನುಷ್ಯನ ಹಾಗೆ ಬೆಳೆದು ನಮಗೆ ದಾರಿದೀಪವಾದವ. ಆದರೆ ಅದು ಸಾಕ್ಷಾತ್ ವಿಷ್ಣು ಇದ್ದಾನೆ ಅಂತ ಒಂದು ಬಾರಿ ತಾರೆಯ ಬಾಯಿಯಲ್ಲಿ ಮಾತು ಬಂದಿತ್ತು ವಾಲಿಯ ಮುಂದೆ, ಇನ್ನೊಂದು ಬಾರಿ ಮಂಡೋದರಿಯ ಬಾಯಿಯಲ್ಲಿ ಬಂತು. ಸಾಕ್ಷಾತ್ ವಿಷ್ಣು, ಅವನಿಗೆ ಶರಣಾಗಬೇಕು. ನಾವು ಅವನಿಗೆ ಶರಣಾಗುವುದರಿಂದ ನಮ್ಮ ದೇಶಕ್ಕೆ ಯಾವುದೇ ರೀತಿಯ ಅಪಮಾನ ಇಲ್ಲ, ಅಭಿಮಾನಕ್ಕೆ ಧಕ್ಕೆ ಇಲ್ಲ. ನಾವು ತಪ್ಪು ಮಾಡಿದ್ದೇವೆ, ಆದ್ದರಿಂದ ತಪ್ಪು ಮಾಡಿದ್ದನ್ನು ಅವನನ್ನೇ ಒಪ್ಪಿಕೊಂಡ್ರೆ ಅವ ಎಂಥವರನ್ನೂ ಕ್ಷಮಿಸ್ತಾನೆ ಅನ್ನುವ ಮಾತುಗಳನ್ನೆಲ್ಲ ಮಂಡೋದರಿ ಹೇಳ್ತಾಳೆ. ಅಷ್ಟು ಜ್ಞಾನ ಇತ್ತು ಅವಳಿಗೆ ರಾಮನ ಬಗ್ಗೆ. ರಾವಣ ಕೇಳುವುದಿಲ್ಲ, ಅವನು ಸೀದಾ ಹೋಗ್ತಾನೆ, ಹೋಗಿ ಒಂದು ಮರದಾಡಿಯಲ್ಲಿ ಕೂತುಕೊಳ್ತಾನೆ, ಆಲೋಚನೆ ಮಾಡ್ತಾನೆ. ಏನು ಆಲೋಚನೆ? ನಾಳೆ ಯಾವ ರೀತಿ ಯುದ್ಧ ಮಾಡುವುದು ಅಂತ ಅಷ್ಟೇ ಆಲೋಚನೆ ಒಂದಿದ್ದದ್ದು, ಬೇರೆ ಯಾವ ಆಲೋಚನೆಯೂ ಮಾಡಲಿಲ್ಲ. ಮರು ದಿವಸ ಯುದ್ಧದಲ್ಲಿ ಸತ್ತು ಹೋಗ್ತಾನೆ. ಸತ್ತು ಹೋದ ಕೂಡಲೇ ಅಲ್ಲಿಗೆ ಮೊದಲು ಆಗಮಿಸುವುದು ಅಂತಃಪುರದಿಂದ ಮಂಡೋದರಿ. ವಸ್ತುತಃ ಅಂತಃಪುರದಲ್ಲಿ 10,000ಕ್ಕಿಂತ ಹೆಚ್ಚು ಜನ ಕಣ್ಣೀರು ಹಾಕಿ ಗೋಳೋ ಅಂತ ಅಳ್ತಾ ಇದ್ದಾರಂತೆ, ರಾವಣನ ಪತ್ನಿಯವರೆಲ್ಲ ಅಷ್ಟು ಜನ ಅಳ್ತಾ ಕೂತಿದ್ದಾರೆ. ಆದರೆ ರಣರಂಗಕ್ಕೆ ಸೀದಾ ಧೈರ್ಯದಿಂದ ಧಾವಿಸಿ ಬಂದವಳು ಅಂತ ಹೇಳಿದರೆ ಮಂಡೋದರಿ ದೇವಿ. ನಾನು ದೇವಿ ಅಂತ ಸಂಬೋಧನೆ ಮಾಡ್ತೇನೆ. ಆಕೆ ಬರ್ತಾಳೆ, ರಾವಣನ ಪಾರ್ಥಿವ ಶರೀರವನ್ನು ತನ್ನ ಮಡಿಲ ಮೇಲೆ ಹಾಕಿಕೊಳ್ತಾಳೆ. ಹಾಕಿಕೊಂಡು ದೇವರನ್ನು ದ್ವೇಷ ಮಾಡಿದ್ದಕ್ಕೆ ಎಂಥ ಪರಿಸ್ಥಿತಿ ಬಂತು ನಾಥ ಅಂತ ಮೊದಲು ಬಾಯಿ ಬಂದದ್ದು ಅದು. ಅದು ಬಿಟ್ಟು ರಾಮ ಕೊಂದು ಹಾಕಿದೆಯಾ ಅದಲ್ಲ ಬಂದದ್ದು. ಇವನು ಸತ್ತದ್ದು ತನ್ನ ಪಾಪದಿಂದ ಸತ್ತಿದ್ದಾನೆ ನನ್ನ ಗಂಡ ಅಂತ ಹೇಳ್ತಾಳೆ. ಅವತ್ತಿಂದ ಒಂದು ಮಾತು ಬಂತಂತೆ,
ಸತ್ತವರು ಎಷ್ಟು ಒಳ್ಳೆಯವರಾಗಿದ್ದರೂ ಸತ್ತ ಹೊತ್ತಿಗೆ ಅವರ ದೋಷ ಹೇಳಬೇಕು ಅಂತ ಒಂದು ಮಾತು ಬಂತಂತೆ. ಮಂಡೋದರಿ ಮೊದಲು ಆ ದೋಷವನ್ನು ಹೇಳ್ತಾಳೆ, ಅವನಲ್ಲಿದ್ದ ದೋಷ. ಆ ಸೀತಾಮಾತೆಯಂತಹ ಒಂದು ಪತಿವ್ರತೆಯ ಕಣ್ಣಿನಲ್ಲಿ ನೀರು ಸುರಿಸಿದ್ದಕ್ಕೆ ನನ್ನ ಕಣ್ಣಿನಲ್ಲೂ ನೀರು ಬರುವ ಆಗಿ ಹೋಯ್ತಲ್ಲ ಅಂತ ಹೇಳ್ತಾಳೆ ಅವಳು. ಈ ರೀತಿ ಹೇಳುವ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತ ಆಲೋಚನೆ ಮಾಡಬೇಕು. ತಾನು ಅತ್ಯಂತ ಪ್ರೀತಿಯಿಂದ ಏನಾದರೂ ಮಾಡಿ ಈ ವ್ಯಕ್ತಿಯನ್ನು ಒಳ್ಳೆಯ ದಾರಿಗೆ ತರಬೇಕು ಅಂತ ಪ್ರಯತ್ನ ಪಟ್ಟಂತಹ ಹೆಣ್ಣು ಮಗಳಿಗೆ ಇಂತಹ ಪರಿಸ್ಥಿತಿ ಬಂದಾಗ ಈ ಗಂಡ ಇನ್ನಿಲ್ಲಲ್ವಾ ಅನ್ನೋ ಭಾವ ಬರಲಿಲ್ಲ. ಈ ದುಷ್ಟ ಇವತ್ತು ಸತ್ತಿದ್ದಾನೆ, ಆದರೆ ಸರಿ ಮಾಡಲಿಕ್ಕೆ ನನ್ನಿಂದ ಆಗಿಲ್ಲ, ಅದು ದೌಷ್ಟ್ಯಕ್ಕೆ ಸಂದಂತಹ ಪ್ರತಿಫಲ, ಅದು ಪ್ರಾಯಶ್ಚಿತ್ತ ರೂಪ, ಒಳ್ಳೆಯದಾಗಲಿ ಇವರಿಗೆ ಅಂತ ಆಲೋಚನೆ ಮಾಡ್ತಾಳೆ ಹೊರತು ತಾನು ಕೊಂದವರನ್ನು ದೂಷಿಸುವುದಿಲ್ಲ. ಸತ್ಯ ಯಾವುದು? ವಿವೇಕ ಅನ್ನೋದು ಆಕೆಯಲ್ಲಿತ್ತು. ಅಂತಹ ಹೊತ್ತಿನಲ್ಲೂ ಕೂಡ ವಿವೇಕವನ್ನು ಆಕೆ ಬಿಡಲಿಲ್ಲ. ಆ ನಂತರದ ಸ್ಥಿತಿಯಲ್ಲಿ ಸ್ವತಃ ರಾಮ ಲಕ್ಷ್ಮಣನನ್ನು ಕಳಿಸಿದ ಲಂಕೆಯ ದೊಡ್ಡ ಪಟ್ಟಣಕ್ಕೆ. ನಾನು 14 ವರ್ಷದ ತನಕ ಪಟ್ಟಣವನ್ನು ಪ್ರವೇಶ ಮಾಡುವುದಿಲ್ಲ ಅಂತ ವ್ರತ ಸ್ವೀಕಾರ ಮಾಡಿದ್ದೇನಲ್ವ ಲಕ್ಷ್ಮಣ, ನಿನಗೆ ಅಂತಹ ವ್ರತ ಇಲ್ಲ, ಆದ್ದರಿಂದ ನೀನು ಪಟ್ಟಣಕ್ಕೆ ಹೋಗು. ವಿಭೀಷಣನನ್ನು ಅಂತ ಕೈಯಲ್ಲಿ ಹಿಡಿದು ಲಕ್ಷ್ಮಣನ ಕೈಯಲ್ಲಿ ವಿಭೀಷಣನ ಕೈಯಲ್ಲಿ ಕೈ ಇಟ್ಟು ಇವನನ್ನು ಸಿಂಹಾಸನದಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡು. ಹಾಗೆ ಪಟ್ಟಾಭಿಷೇಕ ಮಾಡಿ ಆ ವಿಭೀಷಣನ ಅನುಮತಿ ಪಡೆದು ಸೀತಾಮಾತೆಯನ್ನು ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಹೀಗೆ ವಿಭೀಷಣನನ್ನು ಸಿಂಹಾಸನದಲ್ಲಿ ಕೂಡಿಸಿ ಅಭಿಷೇಕ ಮಾಡಿಸ್ತಾನೆ. ಅಭಿಷೇಕ ಮಾಡಿಸಿದಾಗ ಈ ಮಂಡೋದರಿ ಆಕೆ ರಾಜಮಾತೆ ಅಂತ ಅಭಿಷಿಕ್ತಳಾಗ್ತಾಳೆ. ರಾಜಮಾತೆಯಾಗಿ ಅಭಿಷಿಕ್ತಳಾದಂತಹ ಆಕೆ ಹೇಳಿದ ಹಾಗೆ ಧರ್ಮದ ಮಾರ್ಗದಲ್ಲಿ ವಿಭೀಷಣನ ರಾಜ್ಯಭಾರ ನಡೆಯಿತು. ನಾವು ಪತಿವ್ರತೆಯರಲ್ಲಿ ಎರಡನೇ ಅಂಶ ಗಮನಿಸಬೇಕಾದದ್ದು ಇಲ್ಲಿಂದ. ಪತಿವ್ರತೆಯರು ಅಂದರೆ ಗಂಡ ಇರ್ತಾನೆ, ಗಂಡನ ಸೇವೆ ಮಾಡ್ತಾ ಇರ್ತಾಳೆ, ಇಷ್ಟೇ ಅಲ್ಲ. ಗಂಡ ತೀರಿ ಹೋದ ಮೇಲೆ ಪತಿವ್ರತೆ ಹೇಗಿರ್ತಾಳೆ, ವಿಧವಾ ಧರ್ಮವನ್ನು ಹೇಗೆ ಪಾಲಿಸ್ತಾರೆ, ಅಲ್ಲಿ ಪಾತಿವ್ರತ್ಯದ ದೊಡ್ಡ ಸರಿಯಾದ ನಿಕಷ, ಇದು ಪತಿವ್ರತ ಅನ್ನುವ ವ್ಯಕ್ತಿತ್ವವನ್ನು ನಿರ್ಧರಿಸುವುದಕ್ಕೆ ಬೇಕಾದ ಮಾಪಕ ಸಿಗುವುದು ಅಲ್ಲಿ. ಈಗ ಈ ಸ್ಥಿತಿಯಲ್ಲಿ ಈಕೆ ಸಂಪೂರ್ಣ ವಿಧವಾ ಧರ್ಮವನ್ನು ಸ್ವೀಕಾರ ಮಾಡ್ತಾಳೆ. ಶುದ್ಧ ಅಚ್ಚ ವಸನಧಾರಿಣಿ. ಅಚ್ಚ ಅಂದರೆ ಅರ್ಥ ಮಾಡ್ಕೊಳ್ಬೇಕು, ಬಿಳಿಯಾದ ಬಟ್ಟೆಯನ್ನು ತಾನು ಹುಟ್ಟಿದ್ದಾಳೆ. ಆ ರೀತಿ ಏಕವಸ್ತ್ರವನ್ನು ಧಾರಣೆ ಮಾಡ್ತಾ ಇದ್ದಂತಹ ಆಕೆ ಸಂಪೂರ್ಣವಾಗಿ ಸನ್ಯಾಸಿನಿ ಅನ್ನುವ ಸ್ಥಿತಿಯನ್ನು ತಾನು ತಲುಪ್ತಾಳೆ. ಆದರೆ ದೇಶದ ಪ್ರಜೆಗಳ ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ತನ್ನ ಮಗು ಅನ್ನುವ ಭಾವ ಆಕೆಯಲ್ಲಿ ಅಂಕುರಿಸ್ತದೆ. ಯಾವತ್ತೂ ಹಾಗೆ. ಒಬ್ಬ ಮನೆ ಬಿಟ್ಟ ಅಂದರೆ ಪ್ರಪಂಚವೆಲ್ಲ ಅವನಿಗೆ ಮನೆ ಆಗಬೇಕು. ಒಂದು ಹೆಣ್ಣನ್ನು ಮದುವೆ ಮಾಡಿಕೊಳ್ಳಿಲ್ಲ ಅಂದರೆ ಪ್ರಪಂಚದ ಅಷ್ಟೂ ಹೆಣ್ಣು ಮಕ್ಕಳು ಕೂಡ ಅವನಿಗೆ ತಾಯಿ ಆಗಬೇಕು. ಒಬ್ಬ ಸನ್ಯಾಸಿ ಅನ್ನುವ ವ್ಯಕ್ತಿತ್ವವೇ ಹಾಗೆ ಅಲ್ವೇ? ಒಂದು ಹೆಣ್ಣನ್ನು ಕೈ ಹಿಡಿಯಲಿಲ್ಲ ಅನ್ನೋ ಕಾರಣದಿಂದ ಅವನನ್ನು ಯಾರಾದರೂ ನಿಕೃಷ್ಟ ಅಂತ ಭಾವಿಸ್ತಾರಾ? ಅವನು ಪ್ರಪಂಚದ ಸಕಲ ನಾರಿ ಸಮುದಾಯವನ್ನು ತನ್ನ ಮಾತೃತ್ವವನ್ನು ಸಾಕ್ತಾನಲ್ಲ. ತಾನು ಮನೆಯನ್ನು ಬಿಟ್ಟವ ಸಮಸ್ತ ಊರೇ ತನ್ನ ಮನೆ ಅಂತ ಭಾವಿಸಿಕೊಂಡು ಪ್ರತಿಯೊಬ್ಬರನ್ನೂ ಕೂಡ ಅಷ್ಟು ಪ್ರೀತಿಯಿಂದ ಕಾಣ್ತಾನಲ್ವ. ಅದು ಸನ್ಯಾಸಿಯ ವ್ಯಕ್ತಿತ್ವ ಹೇಗೋ ಅಂತಹ ಮಹತ್ ಸನ್ಯಾಸಿನಿಯ ಸ್ವರೂಪದಲ್ಲಿ ತನ್ನ ವಿಧವಾ ಧರ್ಮವನ್ನು ಪರಿಪಾಲನೆ ಮಾಡಿ ರಾಜಮಾತೆ ಅಂತ ಕರೆಸಿಕೊಂಡಂತಹ ವ್ಯಕ್ತಿತ್ವ ಮಂಡೋದರಿಯದ್ದು. ಆ ಕಾರಣದಿಂದ ಮಂಡೋದರಿಗೆ ಇಲ್ಲೊಂದು ಸ್ಥಾನ ಬೇಕು. ಇಲ್ಲೆಲ್ಲ ನಮ್ಮವರನ್ನೇ ಸೇರಿಸ್ತೇವೆ ಅನ್ನೋದಿಲ್ಲ. ಎಲ್ಲಿ ಒಳ್ಳೆದ್ದಿದೆ ಅವನ್ನೆಲ್ಲ ಪ್ರಾತಃ ಕಾಲದಲ್ಲಿ ಸ್ಮರಿಸಿಕೊಳ್ಳಬೇಕು. ಹಾಗಾಗಿ ಮಂಡೋದರಿ ತಥಾ ಅಂದರೆ ಹಾಗೆಯೇ, ಈ ಹಿಂದಿನವರು ಹೇಗೋ ಹಾಗೆಯೇ ಮಂಡೋದರಿಯೂ ಕೂಡ ಪತಿವ್ರತೆಯರಲ್ಲಿ ಧ್ಯೇಯಳಾದವಳು. ಆ ಮೂಲಕ ಮಂಡೋದರಿಯಂತಹ ನಮಗೆ ಗಂಡ ಎಂಥವನ್ನು ಸಿಕ್ಕಿದ್ದಾನೆ ಗೊತ್ತಿಲ್ಲ. ನಾವು ಜಾತಕ ನೋಡಿಯೇ ಮದುವೆ ಆದರೂ ಕೂಡ ಗಂಡ ಹೇಗೆ ಗೊತ್ತಿಲ್ಲ. ಮದುವೆ ಆದಮೇಲೆ ಜಾತಕದಲ್ಲಿ ಸರಿ ಹೋಗ್ತದೆ ಅಂತ ಹೇಳಿದರೂ ಯಾವುದೂ ಸರಿ ಇಲ್ಲ ಅಂತ ಕೆಲವು ಸಲ ಆಮೇಲೆ ಅನಿಸ್ತದೆ. ಆದರೂ ಈಕೆಯಲ್ಲಿದೆ ಸರಿ ಮಾಡುವಂಥದ್ದು. ಅದನ್ನು ಮಂಡೋದರಿಯಿಂದ ನಾವು ಆ ತಾಕತ್ತು ನಮ್ಮಲ್ಲಿ ಬರಬೇಕು ಅಂತಾದರೆ ಪ್ರತಿನಿತ್ಯ ಮಂಡೋದರಿಯನ್ನು ಧ್ಯಾನಿಸಬೇಕಾದದ್ದು ನಮ್ಮ ಕರ್ತವ್ಯವಾಗ್ತದೆ. ಮತ್ತೆ ಆರಂಭಕ್ಕೆ ಬರುವ ಅಲ್ಲ, ಇನ್ನೊಂದು ಹೇಳಿದ್ದಾರೆ ಗೋವಿಂದ ಭಟ್ರು, ತಾರೆಯನ್ನು ಮರಿಬೇಡಿ ಅಂತ ಹೇಳಿದ್ದಾರೆ. ಆದ್ದರಿಂದ ತಾರೆಗೆ ಬರುವ ತಾರಾ ಮಂಡೋದರಿ ತಥಾ ಅಂತ, ಮಂಡೋದರಿಯ ನಂತರ ಬರುವಂಥದ್ದು ತಾರೆ. ತಾರೆಯ ವ್ಯಕ್ತಿತ್ವ ಇಲ್ಲಿ ಯಾರು ತಾರೆ ಅಂತ ಮೊದಲು ನೋಡಿಬಿಡುವ. 3 ತಾರೆಯರ ಬಗ್ಗೆ ನಮಗೆ ವ್ಯವಸ್ಥೆ ಸಿಗ್ತದೆ. ಒಂದು ತಾರಾಪತಿ ಅಂತ ನಮ್ಮ ಚಂದ್ರನಿಗೆ ಹೆಸರು. ಚಂದ್ರನನ್ನು ತಾರಾಧಿಪ ಅಂತ ಕರೀತೇವೆ. ಅಲ್ಲಿ ತಾರೆ ಅಂದರೆ ಅಶ್ವಿನಿ ಭರಣಿ ಮೊದಲಾದ 27 ತಾರೆಯರು ಅಂತ ಅರ್ಥ. ಆದ್ದರಿಂದ ಅದು ಬಿಟ್ಟೋಯ್ತು. ಈಗ ಅಲ್ಲಿ ತಾರೆ ಅಂದರೆ ನಕ್ಷತ್ರ ಅಂತ ಅರ್ಥ ಆಯಿತು. ಆದ್ದರಿಂದ ಅದು ಬಿಟ್ಟುಬಿಡುವ. ಇನ್ನು ನಮ್ಮ ಈ 5 ಸ್ಟಾರ್ ಅಂಥ ತಾರೆ ಅಂತೂ ಸುತರಾಮಲ್ಲ, ಅಥವಾ ಸಿನಿಮಾ ಸ್ಟಾರ್ ಅಂತಹ ತಾರೆಯೂ ಸುತರಾಮಲ್ಲ. ಇಲ್ಲಿ ತಾರೆ ಅಂದರೆ ಯಾವ ತಾರೆ? 2 ಹೆಸರಿನ ತಾರೆ ಅಲ್ವ. ಇಲ್ಲಿ ಹೆಸರುಗಳನ್ನೇ ಉಲ್ಲೇಖ ಮಾಡಬೇಕು. ಒಂದು ತಾರಾ ಅಂತ ಹೆಸರಿರುವುದು ವಾಲಿಯ ಪತ್ನಿ, ಸುಗ್ರೀವ ಪತ್ನಿ ರುಮೆ.
ವಾಲಿಯ ಪತ್ನಿ ತಾರೆ. ಇದು ರಾಮಾಯಣದಲ್ಲಿ ಬಂದ ಒಂದು ಪ್ರಸಿದ್ಧ ವ್ಯಕ್ತಿತ್ವ. ಅತ್ಯಂತ ಶುದ್ಧ ಮನಸ್ಕಳಿದ್ಲು ತಾರೆ. ವಾಲಿಗೂ ಕೂಡ ಉಪದೇಶ ಮಾಡ್ತಾಳೆ, ರಾಮದೇವರು ಅಂತ ಹೇಳ್ತಾಳೆ, ಯುದ್ಧಕ್ಕೆ ಬೇಡ ಈ ನಡುರಾತ್ರಿಯಲ್ಲಿ ಅಂತ ಪರಿಪರಿಯಿಂದ ಕೇಳಿಕೊಳ್ತಾಳೆ. ಆದರೂ ವಾಲಿಯ ಕಾಲ ಮುಗಿದಿತ್ತು. ತನ್ನ ವೈಜಯಂತಿಯನ್ನು ಧರಿಸಿಕೊಂಡು ಯುದ್ಧಕ್ಕೆ ಹೋಗ್ತಾನೆ. ಸುಗ್ರೀವನೇ ಹೊಡೆದದ್ದು ಅಂತೇಳಿ ಬೀಳ್ತಾನೆ. ಬಿದ್ದವನಿಗೆ ನೋಡಿದರೆ ಬಾಣ ಕಾಣಿಸುತ್ತೆ. ಆಮೇಲೆ ರಾಮನನ್ನು ಬೈತಾನೆ. ಇದು ಇಷ್ಟು ನಡೆದಂತಹ ಘಟನೆ. ಅಲ್ಲಿ ಒಬ್ಬಳು ತಾರೆ ಇದ್ದಾಳೆ, ಇನ್ನೊಬ್ಬಳು. ಆದರೆ ಆಮೇಲೆ ಏನಾಯಿತು ತಾರೆಯ ಸ್ಥಿತಿ? ಈ ವಾಲಿ ಒಂದು ಬಾರಿಯಲ್ಲಿ ಸತ್ತ ಅಂತ ತೀರ್ಮಾನ ಮಾಡಿ ಅವನಿಗೆ ಪಿಂಡ ಪ್ರದಾನ ಆಗಿ ಹೋಗಿತ್ತು ವಾಲಿಗೆ. ಆಮೇಲೆ ಬದುಕಿ ಬಂದವ ವಾಲಿ. ಆತ ಸತ್ತ ಅಂತ ತೀರ್ಮಾನ ಆದ ಸಂದರ್ಭದಲ್ಲಿ ವಾಲಿ ಪತ್ನಿಯಾದಂತಹ ತಾರೆ ಸುಗ್ರೀವನ ಜೊತೆಗೆ ವಾಸ ಮಾಡ್ತಾ ಇಲ್ಲ. ಇದರಿಂದ ಸಿಟ್ಟಾದಂತಹ ವಾಲಿ ಸುಗ್ರೀವನನ್ನು 3 ಲೋಕಗಳಲ್ಲೂ ಕೂಡ ಓಡಾಡಿಸಿ ಹೊಡೆದು ಬಡಿದು ಏನೇನೋ ಮಾಡಿ ಕೊನೆಗೆ ಋಷ್ಯಮುಖದಲ್ಲಿ ಅವ ಆಶಯವನ್ನು ಪಡೆದ ನಂತರದಲ್ಲಿ ಆಗಾಗ ದ್ವೇಷ ಸಾಧನೆ ಮಾಡ್ತಾ ಇದ್ದ. ಆದರೆ ಹನುಮಂತನ ರಕ್ಷಣೆಯಲ್ಲಿ ಸುಗ್ರೀವ ಇದ್ದ. ಈ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಒಡನಾಟದಿಂದ ಸುಗ್ರೀವನಿಗೆ ಬಲ ಬಂದದ್ದು. ಇಲ್ಲದೆ ಹೋದರೆ ವಾಲಿಯ ಸುದ್ದಿಗೆ ಹೋಗ್ತಿರ್ಲಿಲ್ಲವ. ಹೆಂಡತಿ ಇಲ್ಲ ಅಂತ ಅಷ್ಟೇ ದುಃಖ ಅವನಿಗಿತ್ತು. ಶ್ರೀರಾಮನ ಒಡನಾಟದಿಂದ ಮತ್ತೆ ಹೋದವ ರಾಮನಿಂದ ವಾಲಿಯನ್ನು ಕೊಲ್ಲಿಸಿದ. ಕೊಂದ ಮೇಲೆ ತನ್ನ ಪತ್ನಿಯನ್ನು ಮಾತ್ರ ತಾನು ಸ್ವೀಕರಿಸಿದ್ದಲ್ಲ, ವಾಲಿ ಪತ್ನಿಯನ್ನು ಕೂಡ ತನ್ನ ಜೊತೆಗೆ ಸ್ವೀಕಾರ ಮಾಡಿದ. ಹಾಗಾದರೆ ಇಲ್ಲಿ ವಾಲಿ ಪತ್ನಿಯಾದ ತಾರೆಯನ್ನು ನಾವು ಪಂಚಪತಿವ್ರತೆಯರಲ್ಲಿ ಸೇರಿಸುವುದು ಹೇಗೆ ಅನ್ನೋದು ಒಂದು ಪ್ರಶ್ನೆ. ನನ್ನ ಮಂಗಗಳ ಹೆಂಡತಿಯರನ್ನೆಲ್ಲ ಇಲ್ಲಿ ಸೇರಿಸಲಿಕ್ಕಿಲ್ಲ. ಆದ್ದರಿಂದಾಗಿ ವಾಲಿಪತ್ನಿ ತಾರೆ ಆಕೆ ಇದರಲ್ಲಿ ಸೇರುವುದಲ್ಲ. ಇನ್ನೊಂದು ಅಂಶ ಗಮನಿಸಬೇಕು. ಭವಿಷ್ಯೋತ್ತರ ಪುರಾಣ ಅಲ್ಲ, ಭವಿಷ್ಯ ಪರ್ವ. ಇದರಲ್ಲೇ ನಮ್ಮ ಮಹಾಭಾರತದ ಭವಿಷ್ಯ ಪರ್ವದಲ್ಲಿ ನಿರೂಪಣೆ ಮಾಡ್ತಕ್ಕಂಥ ಒಂದು ಭಾಗ ಇದೆ. ಹರಿವಂಶದಲ್ಲಿ ಭವಿಷ್ಯ ಪರ್ವ ಅಂತ ಬರ್ತದೆ, ಮಹಾಭಾರತದ ಪರಿಶಿಷ್ಟ ಅದು. ಆ ಭಾಗದಲ್ಲಿ ಶಚೀದೇವಿಯೇ ತಾರೆಯಾಗಿ ಹುಟ್ಟಿದ್ದಾಳೆ ಅನ್ನುವ ಕಥೆಯನ್ನು ಹೇಳ್ತಾ, ಶಚಿ ತಾರೆಯಾಗಿ ಹುಟ್ಟಿದ್ದು, ಇಂದ್ರನೇ ವಾಲಿಯಾಗಿ ಹುಟ್ಟಿದ್ದು. ಆದ್ದರಿಂದ ವಾಲಿಯ ನಿಜ ಪತ್ನಿಯಾದವಳು ತಾರೆ. ಸುಗ್ರೀವ ಅಂತ ಹೇಳಿದರೆ ಸೂರ್ಯನೇ ಸುಗ್ರೀವನಾಗಿ ಹುಟ್ಟಿದ್ದು. ಈ ಶಚಿ ಸ್ವರೂಪಿಣಿಯಾದಂತಹ ತಾರೆ ಸುಗ್ರೀವನ ಜೊತೆಗೆ ಸಂಸಾರ ಮಾಡಿದ ಕಾರಣದಿಂದ ಆಕೆಯ ಮರಣ ಕಾಲದಲ್ಲಿ ಅವಳು ಮತ್ತೆ ಹೋಗಿ ಶಚಿ ಸ್ಥಾನವನ್ನು ಪಡೆಯುವುದಕ್ಕಾಗಲಿಲ್ಲ. ಸ್ವರ್ಗದ ಬಾಗಿಲು ಮುಚ್ಚಿತ್ತು ಅನ್ನೋ ಒಂದು ಮಾತಿದೆ. ಆಕೆಗೆ ಸ್ವರ್ಗದ ಬಾಗಿಲು ಯಾಕೆ ಮುಚ್ಚಿತು? ಯಾಕೆ ಅಂತೇಳಿದರೆ ಆಕೆ ಮಾಡಿದಂತಹ ಅಪರಾಧದ ಕಾರಣದಿಂದ. ಅಪರಾಧ ಏನು? ಇಂದ್ರಸ್ವರೂಪಿಯಾದಂತಹ ವಾಲಿಯ ಸನ್ನಿಧಾನದಲ್ಲಿದ್ದಂತಹ ಆಕೆ ತಾನು ವಿಧವಾ ಧರ್ಮವನ್ನು ಅನುಷ್ಠಾನ ಮಾಡುವುದು ಬಿಟ್ಟು ತಾನು ಸುಗ್ರೀವನ ಜೊತೆಗಿದ್ದದ್ದು ಆಕೆಗೆ ಅನರ್ಥಪ್ರದವಾಯಿತು. ದೇವತಾ ಸ್ತ್ರೀ ಆದ್ದರಿಂದ ಅನರ್ಥಪ್ರದವಾಯಿತು. ಈ ಕಾರಣದಿಂದ ಪುರಾಣವನ್ನು ಅವಲೋಕನೆ ಮಾಡಿದಾಗ ಇಲ್ಲಿ ತಾರಾ ಅಂತ ಹೇಳಿದರೆ ವಾಲಿಪತ್ನಿ ತಾರೆ ಅಲ್ಲ ಅನ್ನುವುದು ನಮಗೆ ಸ್ಫುಟವಾಗ್ತದೆ. ಹಾಗಾದರೆ ಇಲ್ಲಿರುವ ತಾರೆ ಅಂತೇಳಿದರೆ ಬೃಹಸ್ಪತಿ ಪತ್ನಿಯಾದಂತಹ ತಾರೆ, ಬುಧನಿಗೆ ಜನ್ಮ ಕೊಟ್ಟಂತಹ ತಾರೆ. ಬೃಹಸ್ಪತಿ ಪತ್ನಿ ತಾರೆ, ಆಕೆಯ ಇತಿಹಾಸವನ್ನು ಗಮನಿಸಿದಾಗಲೂ ಸಮಸ್ಯೆ ಇದೆ. ಸ್ವಲ್ಪ ಕಥೆ ಹೇಳ್ತೇನೆ. ಮಧ್ಯಾಹ್ನ ಅದರಿಂದ ನಿದ್ದೆ ಬರಬಾರ್ದು ಅನ್ನೋ ಉದ್ದೇಶವು ಅದರಲ್ಲಿದೆ. ಒಂದು 2-3 ನಿಮಿಷ ಕಥೆ ಹೇಳ್ತೇನೆ. ಏನಾಗಿದೆ? ಬೃಹಸ್ಪತಿಯಲ್ಲೇ ಅಧ್ಯಯನ ಮಾಡಿದಂತಹ ಒಬ್ಬ ಸ್ಫುರದ್ರೂಪಿಯಾದ ಬಾಲಕನಿಗೆ ಚಂದ್ರ ಅಂತ ಹೆಸರು. ಚಂದ್ರ ಅಂದರೆ ಏನು? ಸುಂದರ ಅಂತ ಅರ್ಥ. ಚದಿ ಆಹ್ಲಾದೆ ಅಂತ ಸಂಸ್ಕೃತದಲ್ಲಿ ಧಾತು. ಅದನ್ನ ಚಂದ್ರ ಅನ್ನೋದು ಚದಿ ಧಾತುವಿನಿಂದ ನಿಷ್ಪನ್ನವಾದದ್ದು, ಆಹ್ಲಾದಕವಾದದ್ದು ಅಂತ ಆ ಶಬ್ದಕ್ಕೆ ಹಾಗರ್ಥ. ಬಹಳ ಸುಂದರ ಯುವಕನಾಗಿ ಬಂದಿದ್ದಾನೆ ಬೃಹಸ್ಪತಿಯಲ್ಲಿ ಅಧ್ಯಯನಕ್ಕೆ. ಅಧ್ಯಯನ ಎಲ್ಲ ಆಗುವಾಗಲೇ ಬೃಹಸ್ಪತಿ ಪತ್ನಿಯ ಮೇಲೆ ಅವನಿಗೆ ಎಷ್ಟು ಸುಂದರಿ ಅಂತ ಒಂದು ಭಾವನೆ ಇತ್ತು. ಓದು ಮುಗಿಯಿತು. ಓದು ಮುಗಿದ ಮೇಲೆ ಚಂದ್ರನ ಕೈಯಲ್ಲಿ ರಾಜಸೂಯ ಯಾಗಗಳನ್ನು ಮಾಡಿಸಿದ್ದೆಲ್ಲ ಚತುರ್ಮುಖ ಬ್ರಹ್ಮನೇ ಮುಂದೆ ನಿಂತು ರಾಜಸೂಯ ಯಾಗಗಳನ್ನು ಮಾಡಿಸ್ತಾನೆ. ಅದರಿಂದಾಗಿ ಚಂದ್ರನಿಗೆ ದಿಗತಿಪತಿತ್ವ ಪ್ರಾಪ್ತಿಯಾಗ್ತದೆ. ಆತ ಉತ್ತರ ದಿಕ್ಕಿಗೆ ಅಧಿಪತಿಯಾಗ್ತಾನೆ, ತಾರಾಧಿಪತಿಯಾಗಿ ಬಿಡ್ತಾನೆ. ದಾಕ್ಷಾಯಿಣಿಯರು 27 ಜನರನ್ನು ವಿವಾಹವಾಗ್ತಾನೆ. ರೋಹಿಣಿಯಲ್ಲಿ ಅತಿಶಯಿತವಾದಂತಹ ಮನಸ್ಸು ಆತನಿಗೆ ಇರ್ತದೆ. ಅಂತಹ ತಾರಾಧಿಪತಿಯಾದಂತಹ ಚಂದ್ರ ಒಂದು ದಿವಸ ಯಮುನಾ ತೀರದಲ್ಲಿ ಸಂಚಾರ ಮಾಡ್ತಾ ಇದ್ದಂತೆ. ಇಲ್ಲಿ ಚಂದ್ರ ಮಂಡಲ ಅಲ್ಲ, ಚಂದ್ರ ಅನ್ನುವ ದೇವತೆ. ಯಮುನಾ ತೀರದಲ್ಲಿ ಸಂಚಾರ ಮಾಡ್ತಾ ಇದ್ದರೆ ಯಮುನಾ ತೀರದಲ್ಲಿ ಪುಷ್ಪ ಕೊಯ್ಯುವುದಕ್ಕೋಸ್ಕರ ಬೃಹಸ್ಪತಿ ಪತ್ನಿಯಾದಂತಹ ತಾರೆ ಬಂದಿದ್ದಾಳೆ. ತನ್ನ ಪತಿ ಮಾಡುವ ಪೂಜೆಗೆ ಮಾಲೆ ಕಟ್ಟಿ ದೇವರಿಗೆ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಬಂದವಳು. ನದೀ ತೀರದ ಆ ಮಾರುತನ ಸೆಳೆತಕ್ಕೆ ಸಿಕ್ಕಿ ಆಕೆ ಒಂದು ಹುತ್ತದ ಹತ್ತಿರ ನಿಂತು ಹೀಗೆ ಎತ್ತರಕ್ಕೆ ಹೋಗಿ ಕೈ ಹಾಕಿ ಪುಷ್ಪ ಕೊಯ್ತಾ ಇರುವಂತಹ ಸನ್ನಿವೇಶದಲ್ಲಿ ಈತ ನೋಡ್ತಾನೆ. ನೋಡಿದವನಿಗೆ ಚಂದ್ರನಿಗೆ ಮನಸ್ಸು ಚಂಚಲವಾಗ್ತದೆ.
ಚಂದ್ರ ವಸ್ತುತಃ ನಮ್ಮ ಮನಸ್ಸಿಗೂ ನಿಯಾಮಕನಾದ ದೇವತೆ. ನಾವು ದೇವತೆಗಳನ್ನು ತುಚ್ಛವಾಗಿ ಕಾಣುವುದಕ್ಕೆ ಅವಕಾಶ ಇಲ್ಲ. ಚಂದ್ರಮ ಮನಸೋಜಾತಃ ಅಂತ ಭಗವಂತನ ಮನಸ್ಸಿನಿಂದ ಆವಿರ್ಭೂತವಾದಂತಹ ಶಕ್ತಿ ಚಂದ್ರ. ಆಮೇಲೆ ಕ್ಷೀರಸಾಗರ ಮಥನ ಕಾಲದಲ್ಲಿ ಕ್ಷೀರಸಾಗರದಿಂದ ಆವಿರ್ಭವಿಸಿ ಮತ್ತೆ ಅದೇ ಚಂದ್ರಮಂಡಲದಲ್ಲಿ ಸೇರಿಕೊಂಡಂತಹ ಚಂದ್ರ. ಅತ್ರಿ ನೇತ್ರ ಸಮುದ್ಭವ ಅಂತ ಅತ್ರಿ ಆ ಸೋಮನನ್ನೇ ಚಿಂತನೆ ಮಾಡಿಕೊಂಡು ತಪಸ್ಸು ಮಾಡ್ತಾ ಇದ್ದಾಗ ಅವನ ಕಣ್ಣಿನಿಂದ ಸೋಮರಸ ಸುರಿಯುವುದಕ್ಕೆ ಪ್ರಾರಂಭ ಆಯಿತು. ಕಣ್ಣಿನಿಂದ ಸುರಿದು ಹಾಗೆ ಕೆನ್ನೆಗೆ ಬಂದು, ಕೆನ್ನೆಯಿಂದ ಎದೆಗೆ ಬಂದು, ಎದೆಯಿಂದ ಜಾರಿ ನೆಲಕ್ಕೆ ಬೀಳುವ ಹೊತ್ತಿಗೆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮ ಬಂದು ತನ್ನ ಅಂಜಲಿಯಲ್ಲಿ ಅತ್ರಿ ನೇತ್ರ ಸಮುದ್ಭೂತವಾದ ಸೋಮರಸವನ್ನು ತಾನು ಹಿಡಿದು ಬಿಡ್ತಾನೆ. ಕೈಯಲ್ಲಿ ಹಿಡಿದಂತಹ ರಸ ಚಂದ್ರನಾಗಿ ಪರಿಣಾಮವಾಗ್ತದೆ. ಹಾಗಾಗಿ ಅತ್ರಿ ನೇತ್ರದಿಂದ ಸಮುದ್ಭೂತನಾದವ ಚಂದ್ರ 3ನೇ ಬಾರಿ ಹುಟ್ಟಿದ. 4ನೇ ಬಾರಿ ಅತ್ರಿ ಪತ್ನಿಯಾದಂತಹ ಅನಸೂಯೆಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದವ. ದತ್ತಂ ದೂರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್ ಅಂತ ದತ್ತಾತ್ರೇಯನ ತಮ್ಮನಾಗಿ, ದೂರ್ವಾಸ ಮಹರ್ಷಿಗಳ ತಮ್ಮನಾಗಿ, ಬ್ರಹ್ಮಾಂಶ ಸನ್ನಿಹಿತನಾಗಿ ಈತ ಆವಿರ್ಭವಿಸ್ತಾನೆ ಚಂದ್ರ 4ನೇ ಬಾರಿ. 4 ಬಾರಿ ಹುಟ್ಟಿಯೂ ಕೂಡ ಮನಸ್ಸಿನಿಂದ ಹುಟ್ಟಿದ ದೇವ ಅಂತ ಮನೋಜ, ರಾಕೇಶ ಅಂತ ಕರೆಸಿಕೊಂಡಿರತಕ್ಕಂಥವ ಚಂದ್ರ. ಅಂತಹ ಚಂದ್ರ, ಮನಸ್ಸಿಜನಾದಂತಹ ಚಂದ್ರ ನಮ್ಮ ಮನಸ್ಸಿನ ನಿಯಾಮಕ. ಅವನೇ ಬೃಹಸ್ಪತಿ ಪತ್ನಿ ತಾರೆಯ ಮುಂದೆ ಸೋತು ಬಿಟ್ಟ. ತಾರೆಯನ್ನು ತಾನು ಅಚಾನಕ್ಕಾಗಿ ಹಿಡಿದು ರಥದಲ್ಲಿ ಏರಿಸಿದ. ಒಂದು ದಶಾಶ್ವರಥ, 10 ಕುದುರೆಗಳಿಂದ ಕೂಡಿದ ಸುಂದರವಾದ ರಥ. ಆ ರಥದಲ್ಲಿ ಏರಿಸಿಕೊಂಡು ತಾರೆ ಗಡಗಡ ನಡುಕ್ತಾ ಇದ್ದಾಳೆ. ಪುರಾಣ ಹೇಳ್ತದೆ, ಸುಂಟರ ಗಾಳಿಯ ಹೊತ್ತಿಗೆ ಕದಳೀಲತೆಯ ಹಾಗೆ ಅಂತ. ಕದಳಿ ಹೇಗೆ ಆ ಕಡೆ ಈ ಕಡೆ ಅಲುಗಾಡುತ್ತೋ ಹಾಗೆ ಕಂಪಿಸ್ತಾ ಇದ್ದಾಳೆ. ಇವೆ ಹೇಳ್ತಾನೆ, ಬಹಳಷ್ಟು ಮಾತಾಡ್ತಾನೆ ಅವ. ಬೃಹಸ್ಪತಿಯ ಜೊತೆಗೆ ಸಂಸಾರ ಮಾಡ್ತೀಯಲ್ಲ, ಅವರು ನಿರಂತರ ಅನುಷ್ಠಾನ, ಹೋಮ, ಹವನ, ವೇದ ಮಂತ್ರ ಇದು ಬಿಟ್ಟರೆ ಅವರಿಗೆ ಒಂದು ಸಾಹಿತ್ಯ ಹೇಳಲಿಕ್ಕೆ ಬರುವುದಿಲ್ಲ ಅಂತ. ಇವನಿಗೆಲ್ಲ ಬರ್ತದೆ, ಪಂಚಮಹಾಕಾವ್ಯಗಳಲ್ಲಿ ಪಂಡಿತ ಇವು ಹೇಳ್ತಾನೆ. ಅವ್ರಿಗೆ ಏನೂ ಇಲ್ಲ, ಬರೀ ಗೊಡ್ಡು ವೈದಿಕವಾದ ವೇಷದಲ್ಲಿರ್ತಾರೆ ಅವರು. ಅವರ ಮನೆಯಲ್ಲಿ ಆ ಹೋಮದ ಹಸುವಿನ ಸೆಗಣಿಯನ್ನು ತಂದು ಅದನ್ನು ಗೋಡೆಗೆ ತಟ್ಟಿ ಅದರಿಂದ ಕರೀಷಿಣಿಯನ್ನು ಮಾಡಿ, ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಟಾಂ ಕರೀಷಿಣಿ ಅಂತ ಅದರಿಂದ ಕರೀಷಿಣಿಯನ್ನು ಸಿದ್ಧಗೊಳಿಸಿ ಅದರಿಂದ ಯಜ್ಞಯಾಗಾದಿಗಳಲ್ಲಿ ಸಹಕರಿಸ್ತಕ್ಕಂಥ ವ್ಯಕ್ತಿತ್ವ ಎಷ್ಟು ಚಂದ. ನಿನ್ನಂತಹ ಸುಂದರಿಗೆ ಇದು ಸರಿಯಲ್ಲ, ಯೌವನ ಶಾಶ್ವತವಾದದ್ದಲ್ಲ, ಇದ್ದಾಗ ಅದನ್ನು ಅನುಭವಿಸಬೇಕು. ಹೀಗೆಲ್ಲ ವಾತ್ಸ್ಯಾಯನ ಸೂತ್ರಗಳ ಉಪದೇಶವನ್ನು ಮಾಡುವುದಕ್ಕೆ ಶುರು ಮಾಡ್ತಾನೆ. ಆಕೆ ಬುದ್ಧಿವಾದ ಹೇಳ್ತಾಳೆ. ಇದನ್ನು ಹಾಗೇ ಕಥೆ ನೀವು ನೋಡಬೇಕು ಅಂತಾದರೆ ಭವಿಷ್ಯೋತ್ತರ ಪುರಾಣವನ್ನು ಓದಬೇಕು. ಬಹಳ ಸುಂದರವಾದ ಕಥೆ. ಬುದ್ಧಿವಾದ ಹೇಳ್ತಾಳೆ, ಹಾಗಲ್ಲ ಚಂದ್ರ, ನೀನು ನನಗೆ ಮಗನ ಸಮಾನ. ನಿನ್ನ ತಟ್ಟೆಯಲ್ಲಿ ಅನ್ನ ಹಾಕಿದವಳು ನಾನು, ನನ್ನ ಮನೆಯಲ್ಲಿ ಓದಿದವ ನೀನು ಈ ರೀತಿ ಗುರುಪತ್ನಿಯ ಮೇಲೆ ಕೈ ಮಾಡ್ತಕ್ಕಂಥದ್ದು, ಆ ರೀತಿ ಮನಸ್ಸು ಬೆಳೆಸಿಕೊಳ್ತಕ್ಕಂಥದ್ದು ಲೋಕಕ್ಕೆ ಅನರ್ಥಕರ, ನಿನಗಲ್ಲ. ನೋಡಿ, ಲೋಕಕ್ಕೆ ದೊಡ್ಡವರು ಹೀಗೆ ಮಾಡಿದರು ಅಂತ ನಾಳೆ ಜನ ಹಾಳು ಮಾಡ್ತಾರೆ. ಆದ್ದರಿಂದ ಈ ರೀತಿಯ ಮನಸ್ಥಿತಿಯನ್ನು ಬಿಡು, ಶುದ್ಧ ಮನಸ್ಕನಾಗು. ಈ ಶರೀರದಲ್ಲಿ ಏನೂ ಇಲ್ಲ, ಅದು ವೇದಾಂತವನ್ನು ಉಪದೇಶ ಮಾಡ್ತಾಳೆ. ನಾವು ಆತ್ಮದ ಸಂಬಂಧದಲ್ಲಿ ನಾವಿರಬೇಕೇ ಹೊರತು ಶರೀರಗಳ ಸಂಬಂಧದಲ್ಲಲ್ಲ. ಶರೀರ ಸಂಬಂಧ ಅನ್ನೋದು ಕಾಮ, ಆತ್ಮ ಸಂಬಂಧ ಅನ್ನೋದು ಭಕ್ತಿ. ಆ ಭಾವ ನಮ್ಮಲ್ಲಿರಬೇಕೇ ಹೊರತು ಕಾಮನೆಯ ಸ್ಥಿತಿಯಲ್ಲಿ, ನಾವು ಕೆಟ್ಟ ಸ್ಥಿತಿಯಲ್ಲಿ, ತಾಮಸ ಸ್ಥಿತಿಯಲ್ಲಿ ಬೆಳೆಯುವುದಲ್ಲ ಅಂತ ಗುರುಪತ್ನಿಯಾದಂತಹ ತಾರೆ ಗುರುವಿನ ಸ್ಥಾನದಲ್ಲಿ ನಿಂತು ಉಪದೇಶ ಮಾಡಿದರೆ, ಇವನು ರಥವನ್ನು ಓಡಿಸು ಅಂತ ಹೇಳ್ತಾನೆ ಸಾರಥಿಗೆ. ರಥ ಓಡುತ್ತೆ. ನಂದನವನದಲ್ಲಿ ಮಾತ್ರ ಅಲ್ಲ, ಚೈತ್ರವನದಲ್ಲಿ, ಆ ಕಾಲದಲ್ಲಿ ಪ್ರಸಿದ್ಧವಾದ 4 ಮಹಾ ಉಪವನಗಳಲ್ಲೂ ಕೂಡ ರಥ ಓಡುತ್ತೆ. 1 ವರ್ಷಗಳ ತನಕ ಈಕೆಯ ಜೊತೆಗೆ ಸಂಚಾರ ಮಾಡ್ತಾನಂತೆ ಚಂದ್ರ. ವಾಹನವನ್ನೇ ನಿಲ್ಲಿಸಲಿಲ್ಲ ಅಂತೆ. ನಿಲ್ಲಿಸಿದರೆ ಎಲ್ಲಿ ಓಡಿ ಬಂದುಬಿಡ್ತಾಳೋ ಇವಳು ಅಂತ. ಅಷ್ಟು ಹೊತ್ತಿಗೆ ಬೃಹಸ್ಪತಿ ತನ್ನ ಪತ್ನಿಯನ್ನು ಚಂದ್ರ ಅಪಹರಿಸಿದಂತಹ ವಿಷಯ ಸೂರ್ಯನಿಂದ ತಿಳಿದು ತಾನು ಇಂದ್ರನಿಗೆ ದೂರು ಹೇಳಿ, ಇಂದ್ರಾದಿಗಳೆಲ್ಲ ಸೇರಿ ಯುದ್ಧಕ್ಕೆ ಸನ್ನದ್ಧವಾದಂತಹ ಪರಿಸ್ಥಿತಿಯಲ್ಲಿ ಚಂದ್ರ ಇದು ಕಷ್ಟವಾಯಿತು ಅಂತ ಹೇಳಿ ಶುಕ್ರಾಚಾರ್ಯರ ಹತ್ರ ಹೋಗ್ತಾನೆ. ನೀವು ನನಗೆ ಸಹಾಯ ಮಾಡಬೇಕು. ಆಗ ಚಂದ್ರನಿಗೆ ಶುಕ್ರಾಚಾರ್ಯರು ಮಾತ್ರ ಅಲ್ಲ, ಇಡೀ ಅಸುರ ಸೇನೆಯೇ ಸಹಾಯ ಮಾಡುತ್ತೆ. ನೀನು ಯಾವತ್ತಿಗೂ ಗುರುಪತ್ನಿಯನ್ನು ಬಿಡಬೇಡ, ನಾವಿದ್ದೇವೆ ಅಂತ. ನೋಡಿ ಯಾವ ಕಾಲ ಇದು, ನಾವಿದ್ದೇವೆ ನಿನ್ನ ಜೊತೆಗೆ ಅಂತ. ಘನಘೋರವಾದ ಯುದ್ಧ ನಡೆಯುತ್ತೆ. ಆದರೆ ಶುಕ್ರಾಚಾರ್ಯರು ಹೇಳಿದರು, ನನಗೆ ಗುರುವನ್ನು ಕಂಡ್ರೆ ಆಗೋಲ್ಲ. ಅವ್ರು ನೇರವಾಗಿ ಹೇಳ್ತಾರೆ, ಜ್ಯೋತಿಷ್ಕರಿಗೆ ಗೊತ್ತಿರ್ತದೆ, ಗುರು ಶುಕ್ರರಿಗೆ ಶತ್ರುತ್ವದ ಬಗ್ಗೆ ಗೊತ್ತಿದೆ. ಅದು ನನಗೆ ಶುಕ್ರನನ್ನು ಕಂಡ್ರೆ ಆಗೋಲ್ಲ, ಹೌದು. ಆದರೆ ನೀನು ಮಾಡಿದ ತಪ್ಪು. ನನ್ನ ಹೆಂಡತಿಯನ್ನು ನೀನು ಅಪಹರಿಸಿದರೆ ಹೇಗೋ ಹಾಗೆ ಅಲ್ಲ ಇದು. ಈ ಮಾತನ್ನು ಹೇಳ್ತಾರೆ ಶುಕ್ರಾಚಾರ್ಯರು. ಇದು ತಪ್ಪಿದು, ಹೀಗೆ ಮಾಡುವಂಥದ್ದಲ್ಲ, ಇದು ಮಹಾ ಅಪರಾಧ. ಎಂಥ ಪಾಪ ಬಂದಿದೆ ನಿನಗೆ. ಈ ಪಾಪಿಷ್ಟನಾದ ನೀನು ಯುದ್ಧಕ್ಕೆ ನಿಂತರೆ ಸತ್ತು ಹೋಗ್ತಿ.
ಯುದ್ಧ ಮಾಡುವುದಲ್ಲ ನೀನು. ಮೊದಲು ಹೋಗಿ ಬೃಹಸ್ಪತಿಯ ಮುಂದೆ ಈಕೆಯನ್ನು ಒಪ್ಪಿಸು, ನಮಸ್ಕಾರ ಮಾಡು, ಆಮೇಲೆ ಯುದ್ಧ ಮಾಡು, ನಾನಿದ್ದೇನೆ ನಿನ್ನ ಜೊತೆಗೆ ಅಂತ. ನಾನಿದ್ದೇನೆ, ಆದರೆ ಈ ಅಪರಾಧಿಯಾದ ನಿನ್ನನ್ನು ನಾನು ಬೆಂಬಲಿಸುವುದಿಲ್ಲ. ಚಂದ್ರ ಹೇಳ್ತಾನೆ ಶುಕ್ರಾಚಾರ್ಯರ ಪಾದಕ್ಕೆ ಬಿದ್ದು, ನೀವೇ ನನಗೆ ಗತಿ, ನಾನು ಇವಳನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಸದ್ಯದ ಸ್ಥಿತಿಯಲ್ಲಿ, ನೀವು ನನ್ನನ್ನು ರಕ್ಷಣೆ ಮಾಡಬೇಕು. ಆವಾಗ ಶುಕ್ರಾಚಾರ್ಯರು ಕಣ್ಣೀರು ಹಾಕಿದಂತಹ ಚಂದ್ರನ ಮುಂದೆ ತಾನೂ ಕರಗಿ ಅವನನ್ನು ತಂದು ಪ್ರವಾಸ ಕ್ಷೇತ್ರದಲ್ಲಿ ಸ್ನಾನ ಮಾಡಿಸಿ ಶುದ್ಧೋದಕಗಳಿಂದ ಅವನಿಗೆ ಅಭಿಷೇಕ ಮಾಡಿ ಅವನಲ್ಲಿ ಯಜ್ಞವನ್ನು ಮಾಡಿಸಿ ಅವನ ಪಾಪವನ್ನು ತೊಳೆದು ಹೇಳ್ತಾನೆ, ನಿನ್ನ ಪಾಪ ರಜಸ್ವಲೆಯರ ಮುಖಕ್ಕೆ ಮುತ್ತಿಕ್ಕಿದಂತಹ ಗಂಡಂದರಿಗೆ ಹೋಗಿ ಸೇರಲಿ. ಯಾರು ವೇದಾಧ್ಯಯನವನ್ನು ಮಾಡದೆ ಸಂಧ್ಯಾಕಾಲದಲ್ಲೂ ಕೂಡ ಅಪಚಾರದ ಕೆಲಸಗಳಲ್ಲಿ ತೊಡಗಿರ್ತಾರೋ, ಸ್ತ್ರೀ ಸಂಘವನ್ನು ಮಾಡ್ತಾರೋ ಅಂಥವರಿಗೆ ಇಂತಹ ಪಾಪ ಸೇರಲಿ. ಯಾರು ಗರ್ಭಿಣಿಯಾದಂತಹ ಹೆಣ್ಣು ಮಗಳ ಬಯಕೆಗಳನ್ನು ಈಡೇರಿಸದೆ ಆಕೆಯ ಎದೆಗೆ ಒದೆಯುವ ಕೆಲಸ ಮಾಡ್ತಾರೋ ಅಂಥ ಗಂಡಂದರಿಗೆ ನಿನ್ನ ಪಾಪಗಳು ಹೋಗಿ ಸೇರಲಿ. ಯಾರು ವೇದಗಳನ್ನು ನಿಂದಿಸಿ ವೇದೋಕ್ತವಾದಂತಹ ಕರ್ಮಗಳ ಬಗ್ಗೆ ಅಸಡ್ಡೆಯನ್ನು ತೋರ್ತಾರೋ ಅಂಥ ವಿಪ್ರರಿಗೆ ನಿನ್ನ ಪಾಪಗಳು ಹೋಗಿ ಸೇರಲಿ ಅಂತ 4 ಕಡೆಗೆ ಅವಳ ಪಾಪಗಳನ್ನೆಲ್ಲ ಹಂಚಿ ಅವನನ್ನು ಶುದ್ಧ ಮಾಡಿ, ಈಗ ಈಕೆ ನನ್ನ ಮನೆಯಲ್ಲಿರಲಿ, ಶುಕ್ರಾಚಾರ್ಯ ಹೇಳಿದ್ದು, ನನ್ನ ಮನೆಯಲ್ಲಿರಲಿ, ನನ್ನ ಪತ್ನಿ ಆಕೆಯನ್ನು ನೋಡಿಕೊಳ್ತಾಳೆ, ಯುದ್ಧ ಮಾಡೋಣ ಅಂತ 1000 ವರ್ಷದ ತಾರಕಾಮಯ ಯುದ್ಧ ಅಂತ ಋಗ್ವೇದದಲ್ಲಿ ಪ್ರತಿಪಾದಿತವಾದ ಮಹಾಯುದ್ಧ ನಡೆದದ್ದು ಆಗ ಕಾಲದಲ್ಲಿ. ಹಾಗಾದರೆ ಈ ಹೆಣ್ಣನ್ನು ತನ್ನ ಮನೆಗೆ ಸೇರಿಸಿದಂತಹ ಶುಕ್ರಾಚಾರ್ಯರು ಆಗ ಹೇಳಿದ ಒಂದು ಮಾತು ಅಂಡರ್ಲೈನ್ ಮಾಡಬೇಕಾದ, ನಾವು ಬಹಳ ಮುಖ್ಯವಾಗಿ ಒತ್ತುಕೊಡಬೇಕಾದ್ದು. ಅವರು ಹೇಳ್ತಾರೆ, ಅಕಾಮ ಯಾ ಬಲಿಷ್ಠೇನ ನ ಸ್ತ್ರೀ ಜಾರೇಣ ದುಷ್ಯತಿ. ಅಕಾಮ, ತಾನು ಸ್ವತಃ ಬಯಕೆ ಇಲ್ಲದೆ ಬಲಾತ್ಕಾರಕ್ಕೆ ಒಳಪಟ್ಟು ಬಂದವಳು. ಅಕಾಮ ಯಾ ಬಲಿಷ್ಠೇನ ಜಾರೇಣ, ಬಲಿಷ್ಠನಾದಂತಹ ಜಾರ ಎಳೆದು ತಂದ ಕಾರಣದಿಂದ ಯಾವ ಹೆಣ್ಣು ಮಗಳು ಕೂಡ ದುಷ್ಟಳಾಗುವುದಿಲ್ಲ, ಅವಳಿಗೆ ದೋಷ ತಾಗುವುದಿಲ್ಲ. ಆದ್ದರಿಂದ ನಿನಗೆ ಯಾಗ ಮಾಡಿಸಬೇಕಾಯಿತು, ಅಭಿಷೇಕ ಮಾಡಿಸಬೇಕಾಯಿತು ನಿನ್ನ ಪಾಪ ಪರಿಹಾರಕ್ಕೋಸ್ಕರ, ಆದರೆ ಅವಳಲ್ಲಿ ಯಾವ ಪಾಪವೂ ಇಲ್ಲ. ಯುದ್ಧವನ್ನು ಕೊನೆಗೆ ಸ್ವತಃ ಶಿವ ಬಂದು ಯುದ್ಧವನ್ನು ನಿಲ್ಲಿಸಿದ. ಬೃಹಸ್ಪತ್ಯಾಚಾರ್ಯರ ಜೊತೆಗೆ ಶುಕ್ರಾಚಾರ್ಯರು ಬಂದು ಯುದ್ಧವನ್ನು ನಿಲ್ಲಿಸಿದರು. ಚತುರ್ಮುಖ ಬ್ರಹ್ಮ ಬಂದ ಯುದ್ಧವನ್ನು ನಿಲ್ಲಿಸುವುದಕ್ಕೋಸ್ಕರ. ಆವಾಗ ತಾರೆಯನ್ನು ಬೃಹಸ್ಪತಿಗೆ ಒಪ್ಪಿಸುವ ಪ್ರಕ್ರಿಯೆ ನಡೆಯಿತು ಇಂದ್ರಾದಿ ದೇವತೆಗಳ ಸನ್ನಿಧಾನದಲ್ಲಿ. ತಾರೆ ತುಂಬು ಹೊಟ್ಟೆಯವಳು, ಯಾರ ಮಗು ಇದು ಅಂತ ಪ್ರಶ್ನೆ ಬಂತು. ಕೊನೆಗೆ ಚಂದ್ರನದ್ದು ಅಂತ ಹೊಟ್ಟೆಯಲ್ಲಿದ್ದ ಮಗುವೇ ಹೇಳಿತು. ಹೊಟ್ಟೆಯಲ್ಲಿದ್ದ ಮಗುವೇ ಹಾಗೆ ಹೇಳಿದ್ದಕ್ಕೆ ಅದಕ್ಕೆ ಬುಧ ಅಂತ ಹೆಸರು. ಭಾರಿ ಬುದ್ಧಿಶಾಲಿ, ಹೊಟ್ಟೆಯಲ್ಲೇ ಅಷ್ಟು ಬುದ್ಧಿ ಇತ್ತು ಅಂತ ಆದರೆ ಇನ್ನು ಹುಟ್ಟಿದ ಮೇಲೆ ಇನ್ನೆಷ್ಟು ಬುದ್ಧಿ ಇರಲಿಕ್ಕಿಲ್ಲ. ಹಾಗಾಗಿ ಅದು ಬುಧ ಅಂತ ಮಹಾಬುದ್ಧಿಶಾಲಿ, ಉದ್ಬುದ್ಧ್ಯಧ್ವಂ ಸುಮನಸಃ ಅಂತ ಹೇಳ್ತಕ್ಕಂತಹ ಅದು ಮಗು. ಅದು ಹೀಗೆ ಸೌಮ್ಯ, ಸೋಮನ ಮಗ ಅಂತ ಚಾಲ್ತಿಗೆ ಬಂದ ಕಾರಣದಿಂದ ಅವನಿಗೆ ಸೌಮ್ಯ ಅಂತ ಹೆಸರು. ಆದರೆ ಬಲಿಷ್ಠನಾದ ವ್ಯಕ್ತಿಯ ಜಾರತನಕ್ಕೆ ಒಳಗಾದಂತಹ ಈಕೆ ನ ಸ್ತ್ರೀ ಜಾರೇಣ ದುಷ್ಯತಿ, ಇವಳು ಶುದ್ಧಳಿದ್ದಾಳೆ, ಆದ್ದರಿಂದ ಬೃಹಸ್ಪತಿ ಸ್ವೀಕಾರ ಮಾಡು ಅಂತ ಸ್ವತಃ ಚತುರ್ಮುಖ ಬ್ರಹ್ಮ ಹೇಳಿ ಬೃಹಸ್ಪತಿಯ ಜೊತೆಗೆ ತಾರೆಯನ್ನು ಸೇರಿಸಿದ ಅನ್ನುವುದು ಒಂದು ಮಂಗಳಮಯವಾದ ಪ್ರಸಂಗ. ಕಥೆ ಸ್ವಲ್ಪ ಉದ್ದ ಮಾಡಿದೆ, ಇನ್ನು ಬೇಗ ಬೇಗ ಹೋಗುವ. ಇಷ್ಟು ಉದ್ದದ ಕಥೆ ಯಾಕೆ ಹೇಳಿದೆ ಅಂದರೆ, ತಾರೆಯ ಬಗ್ಗೆ ನಮಗೆ ಕೆಟ್ಟ ಭಾವ ಬರುವಂತಹ ಸಾಧ್ಯತೆ ಇದೆ. ಏನು ಚಂದ್ರ ಸುಂದರ ಅಂತೇಳಿ ತನ್ನ ಪತಿಯನ್ನು ಬಿಟ್ಟು ಹೋದದ್ದ ಅವಳು? ಕೆಲವು ಪುರಾಣ ಓದಿದರೆ ಹಾಗೆ ಭಾವ ಬರ್ತದೆ, ಹಾಗೆ ಭಾವ ಬರ್ತದೆ, ತಾರೆ ಹೋದ್ಲು ಅಂತಕ್ಕಂತಹ ಭಾವ ಬರ್ತದೆ. ಅಂದರೆ ಪುರಾಣಗಳಲ್ಲಿ ಎಷ್ಟು ಅಪಕ್ಷೇಪಗಳು ಪ್ರಕ್ಷೇಪಗಳು ಆಗಿದ್ದಾವೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆಗಳು. ತಾರೆಯನ್ನು ಪ್ರತಿನಿತ್ಯ ನಾವು ಸ್ಮರಿಸ್ತಾ ಇದ್ದೇವೆ ಅಂದರೆ ಆಕೆಯ ವ್ಯಕ್ತಿತ್ವದ ಸಂಪೂರ್ಣ ಆವರಣ ಅನಾವರಣ ಮಾಡತಕ್ಕಂತಹ ವಿಶೇಷ ಮಹಾತ್ಮೆಯನ್ನು ಹೇಳುವ ಭಾಗವನ್ನಷ್ಟೇ ನಾವು ಪರಿಗ್ರಹಿಸಬೇಕು. ಅಂತಹ ಭಾವ ಬರತಕ್ಕಂತಹ ಭಾಗವೂ ಇವತ್ತು ಪುರಾಣದಲ್ಲಿ ಉಪಲಬ್ಧಿ ಇದೆ. ಅಂತಹ ಶುದ್ಧ ವ್ಯಕ್ತಿತ್ವದ ತಾರೆ. ಮತ್ತೊಂದು ಅಂಶ, ಇಷ್ಟು ಹೇಳಿದರೂ ನಿಮಗೆ ಕೊನೆಗೆ ಇದೇ ಪ್ರಶ್ನೆ ಬರುವ ಸಾಧ್ಯತೆ ಜಾಸ್ತಿ ಇದೆ. ನನಗೆ ತಾರೆಯ ಬಗ್ಗೆ ಸ್ವಲ್ಪ ಸಂಶಯ ಉಂಟಾಚಾರ್ಯ ಅಂತ ಬರುವ ಸಾಧ್ಯತೆ ಜಾಸ್ತಿ ಇದೆ. ಇಲ್ಲಿ ಒಂದು ಗಮನಿಸಬೇಕಾದ ಅಂಶ, ದೇವತೆಗಳು ಮಾಡಿದ್ದು ಹೇಗೆ ಅಂತ ಕೆಲವು ಗುಖ್ಯ ನಮಗೆ ಅರ್ಥ ಆಗುವುದಿಲ್ಲ. ಜನ್ಮಾಂತರದ ರಹಸ್ಯ ದೇವತಾ ವ್ಯಕ್ತಿತ್ವದ ವ್ಯವಸ್ಥೆಯಲ್ಲಿ ಇರ್ತದೆ. ಆದ್ದರಿಂದ ನಮಗೆ ಶಾಸ್ತ್ರದ ಆದೇಶ ಇರುವುದು ಹೇಗೆ ಅಂದರೆ, ದೇವತೆಗಳು ಏನು ಮಾಡಿದರು ಅದನ್ನು ನಾವು ಮಾಡುವುದಲ್ಲ. ಅನುಷ್ಠಿತಂಚ ಯದ್ದೇವೈಹಿ ಋಷಿಭಿರ್ಯದನುಷ್ಠಿತಂ ನಾನುಷ್ಠೇಯಂ ಮನುಷ್ಯೈಸ್ತು ಯುಕ್ತಂ ಕರ್ಮ ಸಮಾಚರೇತ್. ಶಂಖಲಿಖಿತರು ಹೇಳ್ತಕ್ಕಂಥ ಮಾತು ಏನಂದರೆ, ಅನುಷ್ಠಿತಂಚ ಯದ್ದೇವೈಹಿ, ದೇವತೆಗಳು ಏನನ್ನು ಅನುಷ್ಠಾನ ಮಾಡಿದ್ದಾರೋ, ಋಷಿಭಿರ್ಯದನುಷ್ಠಿತಂ, ಋಷಿಗಳು ಏನು ಅನುಷ್ಠಾನ ಮಾಡಿದ್ದಾರೋ. ವಿಶ್ವಾಮಿತ್ರರು ಒಂದು ಸಂದರ್ಭದಲ್ಲಿ ಶ್ವಮಾಂಸವನ್ನು ಸ್ವೀಕಾರ ಮಾಡುವ ಪ್ರಸಂಗ ಪುರಾಣದಲ್ಲಿದೆ ಅಲ್ಲ, ಅವರೇನು ಅನುಷ್ಠಾನ ಮಾಡಿದ್ದಾರೋ, ನಾನುಷ್ಠೇಯಂ ಮನುಷ್ಯೈಸ್ತು, ಅದನ್ನು ಸಾಮಾನ್ಯ ಮನುಷ್ಯರು ಅನುಷ್ಠಾನ ಮಾಡಬಾರ್ದು. ಯಾಕೆಂದರೆ ಅವರು ಯಾವ ಹಿನ್ನೆಲೆಯಲ್ಲಿ ಮಾಡಿದರು ಅಂತ ನಮಗೆ ಗೊತ್ತಾಗೋದಿಲ್ಲ.
ನಮಗೆ ಮೊದಲು ಎದುರಿಗೆ ಕಂಡದ್ದು ಮಾತ್ರ ನಮಗೆ. ಅಮ್ಮನ ಮೇಲೆ ತಾನು ಕತ್ತಿ ಪ್ರಯೋಗ ಮಾಡಿ ಪರಶುರಾಮ ಕೊಂದು ಹಾಕಿದ ಅಂತೇಳಿ ನಾವು ಹಾಗೆ ಮಾಡಲಿಕ್ಕೆ ಹೋಗುದಾ? ದೊಡ್ಡವರು ಯಾಕೆ ಮಾಡಿದರು? ಅಪ್ಪ ಕೊಲ್ಲು ಅಂತ ಹೇಳಿದ, ಪರಶುರಾಮ ಕೊಂದಾದ ಮೇಲೆ ಅಳ್ತಾ ಕೂತ್ಕೊಂಡ. ಅಪ್ಪ ಕೇಳಿದ, ಎಷ್ಟು ಒಳ್ಳೆ ಕೆಲಸ ಮಾಡಿದಿ, ಯಾವ ಮಕ್ಕಳು ಮಾಡಲಿಲ್ಲ, ಯಾಕೆ ಅಳ್ತಾ ಇದ್ದಿ ಮಗು? ನನಗೆ ಅಮ್ಮ ಬೇಕು ಅಂತ ಇವ ಅಳುವುದಕ್ಕೆ ಶುರು ಮಾಡಿದ. ಆಗ ಜಮದಗ್ನಿ ಹೇಳಿದ, ನೀನು ಒಂದು ವರ ಕೇಳೋದು ನನಗೆ ಅಷ್ಟು ಖುಷಿಯಾಗಿದೆ ಅಂತ. ಅಮ್ಮ ಬದುಕಬೇಕು ಅಂತ ವರ ಕೇಳಿದ, ಮುಗೀತ, ಅಮ್ಮ ಬದುಕಿಲ್ಲ. ಇಂಥ ಅಪ್ಪ ಇದ್ದರೆ ಅಲ್ಲೋ ಅಂಥ ಕೆಲಸ ಮಾಡ್ಬೋದು. ನಾವು ಅವರು ಮಾಡಿದರು, ನಾನು ಹಾಕಿಬಿಡುವುದು ಅಂತೇಳಿ ಮಾಡಿದರೆ, ಆದ್ದರಿಂದ ದೊಡ್ಡವರು ಏನು ಮಾಡಿದರು ಅದನ್ನು ನಾವು ಮಾಡುವುದಲ್ಲ. ಮತ್ತು ಉಕ್ತಂ ಕರ್ಮ ಸಮಾಚರೇತ್, ಅವರು ಏನು ಮಾಡು ಅಂತ ನಮಗೆ ಹೇಳಿದ್ದಾರೋ ಆ ಕರ್ಮವನ್ನು ನಾವು ಮಾಡಬೇಕು. ಆದ್ದರಿಂದ ದೇವಗುಹ್ಯ ಅಂತ ಇದನ್ನು ಕರಿತೇವೆ. ಬುಧನ ಜನ್ಮದ ವಿಷಯದಲ್ಲಿ ತಾರಾ ಬಲಾತ್ಕರಣ ಪ್ರದರ್ಶನ ಅಂತ ಕರೀತಾರೆ. ತಾರಾ ಪ್ರದರ್ಶನದ ವಿಷಯದಲ್ಲಿ ಅಂತಹ ದೇವಗುಹ್ಯಗಳ ಅಡಕತೆ ಇದೆ. ಆ ದೃಷ್ಟಿಯಿಂದ ಅದನ್ನು ನಮ್ಮ ಅನುಷ್ಠಾನಕ್ಕೆ ತಂದುಕೊಳ್ಳುವ ವಿಷಯ ಅಲ್ಲ. ತಾರೆಯ ಶುದ್ಧಿಯ ಬಗ್ಗೆ ಲೋಕದಲ್ಲಿ ಇಂತಹ ಘಟನೆ ನಮ್ಮ ಮನೆಯಲ್ಲೇ ಎಲ್ಲಿಯಾದರೂ ಘಟಿಸಿದರೆ ಆಕೆಯನ್ನು ಯಾವ ನಿಟ್ಟಿನಿಂದ ನಾವು ಕಾಣಬೇಕು? ಸಮಾಜದಲ್ಲಿ ಎಚ್ಚರ ಮೂಡುವ ನಿಟ್ಟಿನಿಂದ ನಾವು ಪ್ರತಿನಿತ್ಯವೂ ಸ್ಮರಿಸಬೇಕಾದಂತಹ ವ್ಯಕ್ತಿತ್ವದಲ್ಲಿ ಒಂದು ತಾರೆ ಅಂತ ಹೇಳ್ತಕ್ಕಂತಹ ಬೃಹಸ್ಪತಿ ಪತ್ನಿಯ ಕಥೆ. ಇನ್ನು ತಾರೆಯ ನಂತರ ಬಂದರೆ ಸೀತೆ ನಮಗೆ ಕಾಣಿಸೋದು. ಅದರ ಬಗ್ಗೆ ನಾನು ಹೇಳುವುದಿಲ್ಲ, ನನಗಿಂತ ಹೆಚ್ಚು ರಾಮಾಯಣದ ಬಗ್ಗೆ ತಮಗೆಲ್ಲ ಗೊತ್ತಿದೆ ಅಂತ ನನಗೆ ಗೊತ್ತಿದೆ. ಆದ್ದರಿಂದ ಸೀತಾಮಾತೆಯ ಬಗ್ಗೆ ಜನ ಆಡಿಕೊಂಡದ್ದು ಹೌದು, ಆದರೆ ಅಗ್ನಿ ಪರೀಕ್ಷೆಯ ಮೂಲಕ ಆಕೆಯ ವ್ಯಕ್ತಿತ್ವ ಸಿದ್ಧವಾಗಿತ್ತು. ದೊಡ್ಡ ಸಮಸ್ಯೆ ಇತ್ತು ಆ ಕಾಲದಲ್ಲಿ. ಶ್ರೀರಾಮಚಂದ್ರ ಸೀತೆಯನ್ನು ತಾನು ಸ್ವೀಕರಿಸಿದ ಅನ್ನೋದು ಸಾಮಾನ್ಯ ವಿಷಯ ಆಗಿರಲಿಲ್ಲ. ಯಾಕೆಂತೇಳಿದರೆ, ರಾವಣ ಎಂಥವ ಅನ್ನೋದನ್ನು ರಾಮಾಯಣ ಓದಿ ತಿಳ್ಕೊಳ್ಬೇಕು ನಾವು. ಅಂತಹ ರಾವಣನ ಮನೆಗೆ ಸೀತೆ ಹೋಗಿ 2 ತಿಂಗಳ ತನಕ ಅಲ್ಲಿ ಇದ್ಲು ಅಂತ ಆದಮೇಲೆ ಅವಳು ಶುದ್ಧವಾಗಿರುವುದಕ್ಕೆ ಅಲ್ಲಿಯ ತನಕ ಯಾವ ಹೆಣ್ಣಿನಿಂದಲೂ ಸಾಧ್ಯ ಆಗಿರಲಿಲ್ಲ. ಯಾಕಂದರೆ ರಾವಣ ಅವರನ್ನು ಎಳೆದು ಸ್ವೀಕರಿಸ್ತಾ ಇರಲಿಲ್ಲ. ಎಲ್ಲರೂ ತಾನಾಗಿ ರಾವಣನ ತೆಕ್ಕೆಗೆ ಬೀಳ್ತಾ ಇದ್ರು. ಅಂತಹ ಮನಮೋಹಕ ವ್ಯಕ್ತಿತ್ವ ರಾವಣನಲ್ಲಿತ್ತು. ಜೊತೆಗೆ ರಾವಣನಲ್ಲಿ ಎಂತಹ ಮಂತ್ರಸಿದ್ಧಿಗಳಿದ್ವು ಅಂದರೆ 3000 ಮಂತ್ರಗಳನ್ನು ಅವ ಸಿದ್ಧಿ ಮಾಡಿಕೊಂಡಿದ್ದ. ಅವನಿಗೆ ಬ್ರಹ್ಮ ರಾಕ್ಷಸ ಅಂತ ಹೆಸರು ರಾವಣನಿಗೆ. ಪರಮ ಬ್ರಾಹ್ಮಣವ. ಅವನು ಅಲ್ಲಿ ಎಷ್ಟು ಸಂಧ್ಯಾವಂದನೆ ಮಾಡ್ತಾ ಇದ್ದ ಅಲ್ಲ, ನಾವು ಹನುಮಂತನ ಹತ್ರ ಕೇಳಬೇಕು. ಸಾಯಂಕಾಲದ ಹೊತ್ತು ಹನುಮಂತ ಹೋಗಿ ತ್ರಿಕೂಟ ಪರ್ವತದಲ್ಲಿ ಇಳಿದ ಮೇಲೆ ತಾನು ಲಂಕೆಯನ್ನು ಸುತ್ತಾಡಿದಾಗ ಎಲ್ಲ ಸಂಧ್ಯಾವಂದನೆಯ ಮಂತ್ರ ಎಲ್ಲ ಕೇಳಿಸಿಕೊಂಡಿದ್ದಾನೆ. ಆ ರೀತಿಯ ರಾವಣ ಮಂತ್ರಸಿದ್ಧಿಯನ್ನು ಪಡೆದಿದ್ದವ, ಬ್ರಹ್ಮಾಸ್ತ್ರದ ಸಿದ್ಧಿ ಇದ್ದಂತಹ ವ್ಯಕ್ತಿ ರಾವಣ. ಅಂತಹ ರಾವಣ ಮಂತ್ರಸಿದ್ಧಿಯ ಮೂಲಕ ಸಂಮೋಹನ ವಿಕರ್ಷಣ ಎಲ್ಲವನ್ನೂ ಮಾಡಿ ಎಲ್ಲರನ್ನೂ ತನ್ನ ಕಡೆಗೆ ಸೆಳೆದುಕೊಳ್ಳುವ ವ್ಯಕ್ತಿತ್ವದವ. ಅಲ್ಲಿ ಸೀತೆ ಶುದ್ಧವಾಗಿದ್ದಾಳೆ ಅಂತ ಯಾರೂ ಕೂಡ ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ರಾಮನಿಗೆ ಎಷ್ಟು ವಿಶ್ವಾಸ ಸೀತೆಯ ಮೇಲೆ. ನಾವು ಮನುಷ್ಯ ದೃಷ್ಟಿಯಿಂದ ನೋಡೋಣ, ವಾಲ್ಮೀಕಿಗಳು ನೋಡಿದ ಹಾಗೆ ನೋಡೋಣ. ರಾಮ ವಿಶ್ವಾಸ ಮಾಡಿದ. ಆದರೆ ಸುತ್ತಮುತ್ತ ಇದ್ದವರಿಗೆ ವಿಶ್ವಾಸ ಬರಬೇಕಲ್ಲ. ಪಕ್ಕದಲ್ಲಿ ಸುಗ್ರೀವ ಬೇರೆ ಇದ್ದಾನೆ. ನಿಮ್ಮ ಹೆಂಡತಿಯರ ಹಾಗಲ್ಲ ನಮ್ಮ ಕಡೆ ಅಂತ ತೋರಿಸಬೇಕಲ್ಲ. ನೀವು ಮಂಗಗಳಾದರೆ ನಾವು ಮನುಷ್ಯರು ಅಂತ ತೋರಿಸಬೇಕಲ್ವ. ಅದಕ್ಕೋಸ್ಕರ ಅಗ್ನಿಶುದ್ಧಿಯ ವ್ಯವಸ್ಥೆಯನ್ನು ಮಾಡಿ ಆ ಅಗ್ನಿದಿವ್ಯದ ಮೂಲಕ ಸೀತೆಯ ವ್ಯಕ್ತಿತ್ವವನ್ನು ಎಲ್ಲರೂ ಜಯಘೋಷದಿಂದ ಸ್ವೀಕರಿಸುವ ಹಾಗೆ ಮಾಡಿ ಪುಷ್ಪಕವನ್ನೇರಿ ತನ್ನ ಊರಿಗೆ ಬಂದದ್ದು. ಬಂದ ಮೇಲೆ ಕೆಲವು ಸಮಯ ಯಾರೂ ಮಾತಾಡಲಿಲ್ಲ. ಯಾಕಂದರೆ ಆ ಸುದ್ದಿ ಎಲ್ಲ ಪಸರಿಸ್ತಾ ಇತ್ತು. ಹಾಗಂತೆ ಸೀತೆಯ ಶುದ್ಧೀಕರಣ ಹೀಗಂತೆ, ಅಗ್ನಿಶುದ್ಧಿ ಅಂತೆ, ಅಗ್ನಿ ಪರೀಕ್ಷೆ ಅಂತೆ, ಸುದ್ದಿ ಎಲ್ಲ ಕಡೆಗಿತ್ತು. ಆದರೆ ಕಾಲಕ್ರಮೇಣ, ಯಾಕಂದರೆ ಶ್ರೀರಾಮಚಂದ್ರ ಕಾಡಿನಲ್ಲಿದ್ದದ್ದು 14 ವರ್ಷ, ಸಿಂಹಾಸನದಲ್ಲಿ ರಾಜ್ಯ ಆರಾಧನೆಯನ್ನು ಮಾಡಿದ್ದು 13,000 ವರ್ಷ. ವಾಲ್ಮೀಕಿ ರಾಮಾಯಣದ ಪ್ರಕಾರ 11,100 ವರ್ಷ. ಸ್ವಲ್ಪ ಪುರಾಣಗಳಲ್ಲೂ ರಾಮಾಯಣಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ನಾವು ಅದನ್ನು ಅಧಿಕ ಮಾಸ ಸೇರಿಸಬೇಕೋ ಬಿಡಬೇಕೋ ಎಲ್ಲ ಅಡ್ಜಸ್ಟ್ ಮಾಡುವುದಕ್ಕೆ ಬೇರೆ ಮಾರ್ಗ ಉಂಟು. ಅಂತೂ 11,000ಕ್ಕಿಂತ ಹೆಚ್ಚು ವರ್ಷಗಳ ತನಕ ಶ್ರೀರಾಮಚಂದ್ರ ಸಿಂಹಾಸನದಲ್ಲಿ ರಾಜ್ಯಾಧಿಪತ್ಯವನ್ನು ಕೈಗೊಂಡಿದ್ದಾನೆ. ಅಂತಹ ದೀರ್ಘಕಾಲದ ತನ್ನ ರಾಜ್ಯಭಾರದಲ್ಲಿ ಕೆಲವು ವರ್ಷಗಳು ಕಳೆದ ಮೇಲೆ ಅಂದರೆ ಎಷ್ಟು, 10,300 ವರ್ಷಗಳು ಕಳೆದ ಮೇಲೆ ಸೀತೆಯ ಮೇಲೆ ಗಲಾಟೆ ಶುರುವಾದದ್ದು. ಅಷ್ಟು ವರ್ಷ ಆದಾಗ ಎಲ್ಲ ಮರ್ತು ಹೋಗಿತ್ತು. ಆವಾಗ ಅಗ್ನಿಶುದ್ಧಿ, ಅಗ್ನಿದಿವ್ಯ ಇತ್ಯಾದಿಗಳೆಲ್ಲ ಮರ್ತು ಹೋಗಿತ್ತು. ಗಲಾಟೆ ಶುರುವಾಯಿತು. ರಾವಣನ ಮನೆಯಲ್ಲಿದ್ದವಳನ್ನು ಇಟ್ಟುಕೊಂಡಿದ್ದಾನೆ ಶ್ರೀರಾಮಚಂದ್ರ. ಎಲ್ಲ ನಾವಿದ್ರೆ ಏನು ಅಂತ ಇಂಥದ್ದೆಲ್ಲ ಊರಿನಲ್ಲಿ ಎತ್ತರದ ಸ್ಥಾನದಲ್ಲಿದ್ದವನಿಗೆ ತುಂಬ ಜವಾಬ್ದಾರಿ ಇದೆ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಆದ್ದರಿಂದ ಅವನಿಗೆ ಸತ್ಯ ಯಾವುದು ಅಂತ ಗೊತ್ತಿದ್ರೂ ಕೂಡ ಕೆಲವೊಂದು ಸಲ
ನನ್ನ ಹೆಂಡತಿ ಇಷ್ಟು ಒಳ್ಳೆಯವಳು, ಹೇಗೆ ಅವಳ ಮೇಲೆ ಕ್ರಮ ಕೈಗೊಳ್ಳುವುದು, ಹೀಗೆ ಯೋಚನೆ ಮಾಡುವುದಕ್ಕೆ ಗಂಡನಾಗಿ ಅವಕಾಶ ಇದೆ, ಆದರೆ ರಾಜನಾಗಿ ಅವಕಾಶ ಇಲ್ಲ. ರಾಮನಲ್ಲಿ ಪತಿಧರ್ಮ ಎಷ್ಟು ಗಟ್ಟಿಯೋ ರಾಜಧರ್ಮ ಅದಕ್ಕಿಂತ ಹೆಚ್ಚಿನದ್ದಾಗಿ ಬಿಡುತ್ತದೆ. ಯಾಕಂದರೆ ಅದು ಲೋಕದ ದೃಷ್ಟಿಯಿಂದ ಇರಬೇಕಾದ ಧರ್ಮ. ಪತಿಧರ್ಮ ಅನ್ನೋದು ಮನೆಯ ಮಟ್ಟಿಗೆ ಇರಬೇಕಾದಂತಹ ಧರ್ಮ. ಆದ ಪತಿಧರ್ಮ ರಾಜಧರ್ಮಗಳಲ್ಲಿ ರಾಜಧರ್ಮಕ್ಕೆ ಒತ್ತು ಕೊಟ್ಟಂತಹ ಶ್ರೀರಾಮಚಂದ್ರ ಪ್ರಜೆಗಳಿಗೆ ಸರಿಯಾದ ಸಂದೇಶ ಹೋಗಬೇಕು, ಸ್ತ್ರೀಯನ್ನು ಸರಿಯಾಗಿ ಇಟ್ಟುಕೊಳ್ಳುವಂತಹ ವ್ಯವಸ್ಥೆ ಸಮಾಜದಲ್ಲಿರಬೇಕು ಅನ್ನುವ ದೃಷ್ಟಿಯಿಂದ ತಾನು ಸೀತೆಗೂ ತೊಂದರೆಯಾಗದೇ ಇರುವ ಹಾಗೆ, ಲೋಕದ ಜನತೆಗೂ ಕೂಡ ಸರಿಯಾದ ಬುದ್ಧಿ ಬರುವ ಹಾಗೆ ಆಕೆಯನ್ನು ಕಾಡಿಗೆ ಕಳಿಸುವಂತಹ ವ್ಯವಸ್ಥೆ ಮಾಡಿದ. ಇದರಲ್ಲಿ ಇನ್ನೊಂದು ಅಂಶ ಇದೆ. ಕಾಡಿನಲ್ಲಿ ಎಲ್ಲೋ ಹೋಗಿಬಿಟ್ಟದ್ದಲ್ಲ, ವಾಲ್ಮೀಕಿಗಳ ಆಶ್ರಮದ ಸನ್ನಿಧಾನದಲ್ಲೇ ಕೊಂಡು ಹೋಗಿ ಬಿಡುವ ಹಾಗೆ ಲಕ್ಷ್ಮಣನಿಗೆ ಹೇಳಿದ್ದು. ವಾಲ್ಮೀಕಿಗಳ ಸನ್ನಿಧಾನದಲ್ಲಿ ಸೀತೆಯನ್ನು ಬಿಟ್ಟಂತಹ ಸಂದರ್ಭದಲ್ಲಿ ನನಗೆ ಒಂದು 10 ನಿಮಿಷ ಜಾಸ್ತಿ ಉಂಟು ಅಂತ ಹೇಳಿದ್ದಾರೆ ಆಗ ಅವರು. ಅದನ್ನು 3:40ಕ್ಕೆ ನಾನು ನಿಲ್ಲಿಸೋದು. ಹೌದು, ಸರಿ. ವಾಲ್ಮೀಕಿಗಳ ಆಶ್ರಮದ ಸನ್ನಿಧಾನದಲ್ಲಿ ಸೀತೆಯನ್ನು ಬಿಟ್ಟು ಬಂದದರ ಹಿನ್ನೆಲೆ ಒಂದು, ಅವಳು ಗರ್ಭಿಣಿಯಾದ ಸೀತೆ ಈ ಪಟ್ಟಣದಲ್ಲಿ ಹೆತ್ತರೆ ಸ್ವಲ್ಪ ಸಮಸ್ಯೆ ಉಂಟು. ಆ ಮಕ್ಕಳಿಗೆ ನಾನು ರಾಜನ ಮಗ ಅಂತ ಬರ್ತದೆ. ಮಕ್ಕಳಿಗೆ ಎಷ್ಟೇ ಶ್ರೀಮಂತನ ಮಕ್ಕಳಾದರೂ ಕೂಡ ನಾನು ಇಂಥ ಶ್ರೀಮಂತ ಅಂತ ಬಂಗಾರದ ಚಮಚದಲ್ಲಿ ಹಾಲು ಕುಡಿಯುವ ಕೆಲಸವನ್ನು ಮಾಡಿದರೆ ಅವರು ಲೋಕಕ್ಕೆ ಚಮಚಗಳಾಗಿಯೇ ವ್ಯವಸ್ಥೆ ಮಾಡ್ತಾರೆ. ಅದಕ್ಕೋಸ್ಕರ ಆ ಮಕ್ಕಳನ್ನು ಕಾಡಿನಲ್ಲಿ ಬಿಟ್ಟು ವಾಲ್ಮೀಕಿಗಳ ಆಶ್ರಮದ ಪರಿಶುದ್ಧವಾದ ಪರಿಸರದಲ್ಲಿ ಆ ಮಕ್ಕಳು ಬೆಳೆದಾಗ ಈ ದೇಶಕ್ಕೆ ಉತ್ತಮ ರಾಜರಾಗುವುದಕ್ಕೆ ಅರ್ಹರಾಗ್ತಾರೆ ಅನ್ನುವ ಚಿಂತನೆಯ ಜೊತೆಗೆ ವಾಲ್ಮೀಕಿ ಆಶ್ರಮದಲ್ಲಿ ಕುಶೀಲವು ಅಂತ ಹೇಳ್ತಾರೆ. ಕುಶೀಲವರು ಬೆಳೆದದ್ದು, ಖುಷಿಯಿಂದ ಬೆಳೆದದ್ದು ವಾಲ್ಮೀಕಿಗಳ ಆಶ್ರಮದಲ್ಲಿ. ಈ ಕಾರಣದಿಂದ ಸೀತೆಯನ್ನು ಅಲ್ಲಿ ಬಿಟ್ಟರು. ಸೀತಾಮಾತೆ ಏನಾದರೂ ರಾಮನ ಬಗ್ಗೆ ಮಾತಾಡಿಲ್ಲ. ಸೀತೆ ಯಾಕೆ ಪತಿವ್ರತೆಯನ್ನು ನಾವು ಯೋಚಿಸುವುದು ಕೇವಲ ಅವಳ ಮೇಲೆ ಅಪವಾದ ಬಂತು ಅನ್ನುವ ಕಾರಣದಿಂದ ಅಲ್ಲ. ಹಾಗಿದ್ರೆ ಎಷ್ಟೋ ಜನರನ್ನು ಸೇರಿಸಿಕೊಳ್ಬೋದಿತ್ತು. ಅದಲ್ಲ, ಶ್ರೀರಾಮನಿಗೆ ಕಾಡಿಗೆ ಹೋಗಬೇಕಾದ ಪ್ರಸಂಗ ಬಂತು. ಸೀತಾಮಾತೆ ಹೋಗಬೇಕಾದಂತಹ ಠರಾವು ಇರಲಿಲ್ಲ. ಆದರೆ ಶ್ರೀರಾಮ ಬೇಡ ಅಂತ ಹೇಳಿದರೂ ಕೇಳದೆ, ನನಗೆ ನನ್ನ ಅಪ್ಪ ಮದುವೆ ಮಾಡಿಕೊಡುವಾಗ ಹೇಳಿದ್ದೇನು ಅಂತ ಕೇಳ್ತಾಳೆ ಸೀತೆ. ಛಾಯೇವಾನುವ್ರತ ಭವ, ನಮ್ಮನ್ನು ಮದುವೆ ಮಾಡಿ ನಿನ್ನೊಟ್ಟಿಗೆ ಕಳಿಸುವಾಗ ನನ್ನ ಅಪ್ಪ ಹೇಳಿದ್ದೇನು, ನೆರಳಿನ ಹಾಗೆ ಅನುಸರಿಸಿ ಸಾಕು. ಇವತ್ತಿಗೂ ಮದುವೆ ಮನೆಯಲ್ಲಿ ಒಚ್ಚಿಕೊಡುವುದು ಅಂತೊಂದುಂಟು, ಹೆಣ್ಣು ಮಗಳನ್ನು ಒಪ್ಪಿಸಿಕೊಡ್ತಕ್ಕಂಥ ಕಾರ್ಯಕ್ರಮ. ಅಲ್ಲಿ ಹೇಳುವ ಮಾತು ಇದು ಒಂದು, ನೆರಳಿನ ಹಾಗೆ ಅನುಸರಿಸಿ ಹೋಗಮ್ಮ. ನೆರಳಿನ ಹಾಗೆ ಅನುಸರಿಸುವುದು ಅಂದ್ರೇನು? ಸ್ವಲ್ಪ ಕಷ್ಟ ಇದು. ನೆರಳಿನ ಹಾಗೆ ಅನುಸರಿಸುವುದು ಅಂದರೆ, ನಾವು ಪೂರ್ವದ ದಿಕ್ಕಿಗೆ ಹೋಗ್ತೇವೆ ಅಂತ ಒಂದು ಯೋಚನೆ ಮಾಡ್ತಾ ಇದ್ದರೆ ಬೆಳಗ್ಗಿನ ಬಾಲಭಾಸ್ಕರ ಉದಿಸಿ ಬಂದಾಗ ನಮ್ಮ ನೆರಳು ಹಿಂಭಾಗದಲ್ಲಿ ಇರ್ತದೆ. ಆರಂಭದಲ್ಲಿ ನಮ್ಮ ಹಿಂದಿನಿಂದ ಬರಬೇಕು ನಮ್ಮ ಹೆಂಡತಿ, ಮುಂದೆ ಹೋಗಿ ಬರುವುದಲ್ಲ, ಸ್ವಲ್ಪ ಹಿಂದೆ ಇರಬೇಕು. ಯಾಕಂದರೆ ವಯಸ್ಸಿನಲ್ಲೂ ಒಂದು 5-6 ವರ್ಷ ಚಿಕ್ಕವಳಿರ್ತಾಳೆ. ಹಾಗೆಯೇ ಒಂದು ಮದುವೆ ಆಗಿ 5-6 ವರ್ಷ ಆಗಿ ಮಗುವಿನ ಉಪನಯನಕ್ಕೆ ಬಂದಾಗ ಅಷ್ಟು ಹೊತ್ತಿಗೆ ಅವಳು ಮಧ್ಯಾಹ್ನದ ಬಿಸಿಲಿನ ಹಾಗೆ ನೆರಳು ಒಟ್ಟೊಟ್ಟಿಗೆ ಇರಬೇಕು. ಛಾಯೇವ ಅನುವ್ರತ ಅಂದರೆ ಒಟ್ಟಿಗೆ. ಇವನೇ ಎಲ್ಲ ತೀರ್ಮಾನ ಅಲ್ಲ, ಎಷ್ಟು ಜನರನ್ನು ಹೇಳಬೇಕು, ಏನು ಕತೆ, ಸ್ವೀಟ್ ಏನು ಮಾಡುವುದು, ಖಾರ ಏನು ಮಾಡೋದು ಎಲ್ಲ ಅವಳೇ ಹೇಳಿದ ಹಾಗೆ ಕೇಳಬೇಕು. ಇವೊಂದೇ ಅಲ್ಲ, ಸ್ವಲ್ಪ ಅಲ್ಲಿ ಒಟ್ಟೊಟ್ಟಿಗೆ ಸಾಗಬೇಕು. ಆಮೇಲೆ ಸಾಯಂಕಾಲ ಬರ್ತದೆ, 70 ವರ್ಷ 70ನೇ ಶಾಂತಿ, ಭೀಮರತಿ ಶಾಂತಿಯಾಗಿ ಸಹಸ್ರಚಂದ್ರ ದರ್ಶನ ಶಾಂತಿಗೆ ಹತ್ತಿರ ಬರ್ತದೆ. ಆವಾಗ ಅವಳು ಮುಂದೆ ಹೋಗಬೇಕು, ಇವೇ ಹಿಂದೆ ಹೋಗಬೇಕು. ಅದು ನೆರಳು. ಸಾಯಂಕಾಲದ ನೆರಳು ಯಾವತ್ತೂ ಹಾಗೆ, ನಾವು ಪೂರಕ್ಕೆ ಸಾಕ್ತಾ ಇದ್ದರೆ ನೆರಳು ಮುಂದೆ, ನಾವು ಹಿಂದೆ. ಛಾಯೇವ ಅನುವ್ರತ ಭವ ಅಂತ ಅವತ್ತು ಹೇಳಿದ್ದಾರೆ ನನ್ನ ಅಪ್ಪ, ಜೊತೆಗೆ ಕಳಿಸಿದ್ದಾಳೆ. ಆದ್ದರಿಂದ ನಾನು ನಿಮ್ಮ ಜೊತೆಗೆ ಬರಬೇಕಲ್ಲ, ನನ್ನ ಅಪ್ಪನ ಮಾತು ಉಳಿಸಬೇಕು. ನಾನು ಹೆಣ್ಣು ಮಕ್ಕಳಿಗೆ ಅಪ್ಪ ಮದುವೆ ಮಾಡಿಕೊಡುವಾಗ ಹೇಳುವ ಮಾತು ಎಷ್ಟು ಚಂದ ಅಂತ ನಾವು ಶಾಕುಂತಲದಲ್ಲಿ ನೋಡಬೇಕಲ್ಲ. ಆ ರೀತಿ ಸಾಗಿ ಬಂದವಳು. ಪತಿಧರ್ಮವೇ ಅವರ ಜೊತೆಗೆ ಎಂತಹ ಕಷ್ಟ ಬಂದರೂ ಅದಕ್ಕಿಂತ ದೊಡ್ಡ ಆನಂದ ಇಲ್ಲ ಅನ್ನುವ ಮಾತು ಹೇಳ್ತಾಳೆ ಅವಳು. ಕಾಡಿನಲ್ಲಿ ರಕ್ಕಸರಿದ್ದಾರೆ ಅಂತ ರಾಮ ಹೇಳಿದರೆ ನಿನ್ನಲ್ಲಿ ಬಿಲ್ಲಿಲ್ವಾ ಅಂತ ಕೇಳ್ತಾಳೆ. ಪತಿಯ ಮೇಲೆ ಅಷ್ಟು ವಿಶ್ವಾಸ, ಜೊತೆಗೆ ಪತಿಯ ಜೊತೆಗಿದ್ದರೆ ಏನು ಕಷ್ಟವಿದ್ದರೂ ಕೂಡ ಅದು ಸುಂದರವಾದಂತಹ ಸುಖ ಅನ್ನುವ ಭಾವ. ಪರ್ಣಶಾಲೆಯಲ್ಲೇ ಆಕೆ ಅಯೋಧ್ಯೆಯನ್ನು ಕಂಡದ್ದು. ಈ ರೀತಿಯಲ್ಲಿ ಆತನ ಜೊತೆಗೆ ಸಾಗಿದವಳು ಕೊನೆಗೆ ರಾಮನೇ ಪರಿತ್ಯಾಗ ಮಾಡಿದಾಗಲೂ ಕೂಡ ದೇಶಕ್ಕೆ ಒಳ್ಳೆಯದಾಗುವುದಾದರೆ ನಾನು ಪತಿಗಿಂತ ದೂರದಲ್ಲಿರುವುದೇನು ತೊಂದರೆ ಅಂತ ಕೇಳ್ತಾಳಲ್ಲ. ಪತಿಯ ಮೇಲೆ ಅಂಥ ವಿಶ್ವಾಸ ಇದ್ದಾಗ ಮಾತ್ರ ಈ ರೀತಿಯ ಮಾತು ಪತ್ನಿಯಲ್ಲಿ ಬರುವುದಕ್ಕೆ ಸಾಧ್ಯ. ಆ ವಿಶ್ವಾಸ ಅನ್ನೋದು ಪತಿವ್ರತೆಯ ಪರಮಶ್ರೇಷ್ಠವಾದ ಧರ್ಮ. ಆದರೆ ಅವಳು ವಿಶ್ವಾಸ ಮಾಡುವುದು, ಇವನು ಯಾವತ್ತೂ ಅವಿಶ್ವಾಸ ಮಾಡಿ ಅದು ಯಾರಿಗೆ ಫೋನ್ ಮಾಡಿದಿ ಇಂಥ ದಿವಸ ನೋಡ್ತಾ ಕೂತ್ಕೊಳ್ಳುವ ಹಾಗಿರಬಾರ್ದು. ಪರಸ್ಪರ ವಿಶ್ವಾಸ ಅನ್ನೋದು ಒಂದು ಪತ್ನಿಯರಲ್ಲಿರಬೇಕಾದ ಪರಮ ಮುಖ್ಯವಾದಂತಹ ಧರ್ಮ ಅನ್ನುವುದಕ್ಕೆ ಪ್ರತೀಕವಾಗಿ ಸೀತಾಮಾತೆಯನ್ನು ಅಲ್ಲಿ ನಾವು ಕಾಣಬೇಕಾಗ್ತದೆ. ಇನ್ನು ಉಳಿದದ್ದು ಅಹಲ್ಯ ಮತ್ತು ದ್ರೌಪದಿ. ದ್ರೌಪದಿ ದೇವಿಯ ಪಂಚಪತಿತ್ವ ವಿಷಯ
ಅದನ್ನು ಹೇಳುವುದಕ್ಕೆ ಕನಿಷ್ಠ 2 ಗಂಟೆ ಬೇಕು. ಯಾಕಂದರೆ ಮಹಾಭಾರತದಲ್ಲಿ ಹಾಗಿದೆ. ಮಹಾಭಾರತದಲ್ಲಿ ದ್ರೌಪದಿ 5 ಜನರಿಗೆ ಪತ್ನಿಯಾಗಬೇಕು, ತಾಯಿಯಾದ ಕುಂತಿಯ ಬಾಯಿಯಿಂದ ಬಂದ ಮಾತು ಅಂತ ಧರ್ಮರಾಜ ಹೇಳಿದಾಗ ಅಪ್ಪನಾದ ದೃಪದ ಒಪ್ಪುವುದಿಲ್ಲ. ಸುತರಾಂ ಸಾಧ್ಯ ಇಲ್ಲ ಅಂತ ಸಿಟ್ಟು ಮಾಡಿಕೊಳ್ತಾನೆ. ನಿಮ್ಮ ಮುಂದೆ ಸಿಟ್ಟು ಮಾಡಿಕೊಳ್ಬಾರ್ದು, ಸಿಟ್ಟು ಬರ್ತಾ ಇದೆ ಅಂತ ಹೇಳ್ತಾನೆ. ಏನು ಮಾಡುವುದು, ಸಿಟ್ಟು ನಮ್ಮ ಕೈಯಲ್ಲಿಲ್ಲ. ಈ ರೀತಿ ಕೇಳುವುದಾ, ಧಾರ್ಮಿಕರು ಅಂತ ಅಂದುಕೊಂಡಿದ್ದೇನೆ, ಹೀಗೆ ಕೇಳುವುದು ಅಂತ ಕೇಳ್ತಾನೆ. ವೇದವ್ಯಾಸರು ಬಂದು ಶಾಂತ ಮಾಡಬೇಕಾಯಿತು. ವೇದವ್ಯಾಸರು ಬಂದು ಈ ದ್ರೌಪದಿ ಅಂದರೆ ಏನು ಅಂತ ಆಕೆಯ ಪೂರ್ವಜನ್ಮ ಇತಿಹಾಸವನ್ನೆಲ್ಲ, ಪಂಚಪತಿವ್ರತೆಯರು, ಅಲ್ಲಿ ಒಂದು ಶರೀರದಲ್ಲಿ 5 ಪತಿವ್ರತೆಯರಿದ್ದಾರೆ. ಅದರಿಂದ ಅಲ್ಲಿ ದ್ರೌಪದಿ ಅಂತೇಳಿದರೆ 5 ಜನ ಇರುವ ಶರೀರ. ಯಮ ಪತ್ನಿಯಾದ ಶ್ಯಾಮಲೆ, ಭೀಮಸೇನ ವಾಯುಪತ್ನಿಯಾದಂತಹ ಭಾರತೀದೇವಿ, ಪುರಂದರನೇ ಪಾರ್ಥನಾಗಿದ್ದಾನೆ, ಪುರಂದರ ಪತ್ನಿಯಾದಂತಹ ಶಚೀದೇವಿ, ಅಶ್ವಿದೇವತೆಗಳೇ ಇಲ್ಲಿ ನಕುಲ ಸಹದೇವರಿದ್ದಾರೆ, ಅವರಿಬ್ಬರ ಪತ್ನಿಯಾದಂತಹ ಉಷೆ, ಇವರ ಜೊತೆಗೆ ಗಿರಿಜೆ, ಇಷ್ಟೂ ಜನ ಸೇರಿಕೊಂಡಿರ್ತಕ್ಕಂಥ ಒಂದು ವಿಶಿಷ್ಟವಾದ ಶರೀರ ಅದು ಪಾರ್ವತೀದೇವಿಯ, ದ್ರೌಪದೀ ದೇವಿಯ ಶರೀರ. ಅದನ್ನು ಕಣ್ಣಾರೆ ಕಾಣುವ ಹಾಗೆ ತೋರಿಸ್ತಾರೆ ವೇದವ್ಯಾಸರು. ಆಗ ದೃಪದ ಒಪ್ಪಿಕೊಳ್ತಾನೆ. ಹಾಗಾದರೆ ಆ ಒಂದು ಶರೀರದಲ್ಲಿ ಎಷ್ಟು ವ್ಯಕ್ತಿತ್ವ ಇದೆ. ಆ ಕಾರಣದಿಂದಲೇ ದ್ರೌಪದೀ ದೇವಿ ಅಯೋನಿಜೆ, ಯಾಜ್ಞಸೇನಿ ಅಂತ ಕರೆಸಿಕೊಂಡವಳು. ವಸ್ತುತಃ ದೃಪದನ ಪತ್ನಿಯ ಹೊಟ್ಟೆಯಲ್ಲಿ ಹುಟ್ಟಬೇಕಿತ್ತು ಆಕೆ. ಯಜ್ಞದಲ್ಲಿ ಉಪಯಾಜರು ಆಹುತಿ ಕೊಡುವುದಕ್ಕೆ ಸಿದ್ಧವಾಗಿ ಎತ್ತಿ ಹಿಡಿದಾಗಲೇ ದೇವತೆ ಪ್ರತ್ಯಕ್ಷ ಆಗಿದ್ದಾನೆ ಅಗ್ನಿ ಮಧ್ಯದಲ್ಲಿ. ಚರು ಸಿದ್ಧವಾಗಿದೆ, ಪುಂಸವನ ಚರು. ಆ ಚರುವನ್ನು ಪತ್ನಿಯನ್ನು ಕರೀತಾರೆ, ಮುಹೂರ್ತ ಬಂದಿದೆ, ಪತ್ನಿ ಬರಲಿ ಅಂತ. ಪತ್ನಿ ಬರಲಿ ಅಂದರೆ ಇವಳು ಕನ್ನಡಿಯ ಮುಂದೆ ಕೂತುಕೊಂಡು ಕಣ್ಣಿಗೆ ಕಾಡಿಗೆ ಹಾಕ್ಕೊಂಡಿದ್ದಾಳೆ. ಅವಳು ಹೇಳ್ತಾಳೆ, ಏನಂತೆ ಅವರಿಗೆ ಅವಸರ, ನಾನು ಸಾವಕಾಶ ಬರ್ತೇನೆ ಅಂತ ಹೇಳು ಅಂತ ಹೇಳಿ ಕಳಿಸ್ತಾಳೆ. ನೋಡಿ, ಇಂಥ ಪತ್ನಿಯರು ಇರ್ತಾರೆ, ರಾಜಪತ್ನಿಯರು. ಅವಳಿಗೆ ಗರ್ವ ಅಂತೆ. ಏನು ಗರ್ವ? ಮಹಾಭಾರತ ಹೇಳ್ತದೆ, ನಾನು ಇಲ್ಲದೆ ಹೋದರೆ ಮಕ್ಕಳು ಸಿಗುವುದಿಲ್ಲ, ನನ್ನಿಂದ ಅಲ್ವಾ ಮಕ್ಕಳಾಗಬೇಕಾದ್ದು ಈ ಯಾಗದ ಮೂಲಕ ಅಂತ ಗರ್ವ ಆಕೆಗೆ. ಯಾಜೋಪಯಾಜರು ಬರುವುದಿಲ್ಲ ಅಂತೆ ಈಗ. ಹೌದಂತೆ ಅಂತ ಶಿಷ್ಯ ಹೇಳಿದ. ಸೀದಾ ಅಗ್ನಿಗೆ ಹಾಕ್ತಾರೆ. ಆ ಪುರೋಡಾಶವನ್ನು ಅಗ್ನಿಗೆ ಹಾಕ್ತಾರೆ. ಅಗ್ನಿಯಲ್ಲಿ ಹಾಕಿದಾಗ ಅಗ್ನಿಯಿಂದ ಹುಟ್ಟಿ ಬಂದಂತಹ ಒಂದು ಗಂಡು ಮಗು ಅಗ್ನಿಸ್ವರೂಪನಾದಂತಹ ದೃಷ್ಟದ್ಯುಮ್ನ ಜೊತೆಗೆ ಈ ಪಂಚಕನ್ಯೆಯರ ಸ್ಥಿತಿಯನ್ನು ಪಡೆದಿರತಕ್ಕಂತಹ ದೊಡ್ಡ ವ್ಯಕ್ತಿತ್ವದ ದ್ರೌಪದೀ ದೇವಿ ಯಾಜ್ಞಸೇನಿ, 16 ವರ್ಷದ ತರುಣಿಯಾಗಿಯೇ ಅಗ್ನಿಯಿಂದ ಇಳಿದು ಬಂದಂತಹ ವ್ಯಕ್ತಿತ್ವ. ಆದ್ದರಿಂದ ಅಂಥಲ್ಲಿ ನಾವು ಯಾವ ಅಶುದ್ಧಿಯನ್ನು ಚಿಂತಿಸುವುದಕ್ಕೆ ಸಾಧ್ಯ ಇಲ್ಲ. ಅದು ಅತ್ಯಂತ ಸೂಕ್ಷ್ಮವಾದ ವಿಷಯ. ದ್ರೌಪದೀ ದೇವಿಯ ಮುಂದೆ ಇರುವಂಥದ್ದು ಅಹಲ್ಯ. ಅಹಲ್ಯ ಅನ್ನುವ ಶಬ್ದಕ್ಕೆ ಅರ್ಥ ಎಲ್ಲಿ ನೇಗಿಲಿನಿಂದ ಉಳುವುದಕ್ಕಾಗುವುದಿಲ್ವೋ ಅದು ಅಂತ. ಹಲ ಅಂದರೆ ನೇಗಿಲು, ಹಲ್ಯ ಅಂದರೆ ನೇಗಿಲಿಂದ ಉಳಿಯುವುದಕ್ಕೆ ಯೋಗ್ಯವಾದ ಭೂಮಿ, ಅಹಲ್ಯ ಅಂದರೆ ಕಲ್ಲು ಅಂತ ಅರ್ಥ. ಒಂದು ಸಂದರ್ಭದಲ್ಲಿ ಕಲ್ಲಾದಂತಹ ವ್ಯಕ್ತಿತ್ವ ಅಹಲ್ಯೆಯದ್ದು. ಗೌತಮ ಮಹರ್ಷಿಯ ಶಾಪ ಅದಕ್ಕೆ ಕಾರಣವಾಯಿತು. ಆದರೆ ಯಾಕೆ ಶಾಪ ಸಿಕ್ಕಿತು? ಇಂದ್ರ ಗೌತಮರ ವೇಷದಲ್ಲಿ ಬಂದು ಅಹಲ್ಯೆಯನ್ನು ತಾನು ಸ್ವೀಕರಿಸಿದ್ದು ಕಾರಣವಾಯಿತು. ಅಲ್ಲ, ಇಂದ್ರನಾದರೂ ಇಂಥ ಕೆಲಸ ಯಾಕೆ ಮಾಡಿದ? ಯಾಕೆ ಮಾಡಿದ್ದು ಅಂದರೆ, ಈ ಗೌತಮರು ತಾವು ಏನು ತಪಸ್ಸು ಮಾಡಬೇಕು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಿದರಂತೆ. ಗೌತಮರನ್ನು ಉಳಿಸುವ ಅಂತ ಇಂದ್ರ ಬಂದಂತೆ. ಉಳಿಸುವುದೇನು? ಅವರವರ ಅರ್ಹತೆಯನ್ನು ಮೀರಿ ತಪಸ್ಸಾದಾಗ ಅದು ಈ 40 ವ್ಯಾಟ್ ಬಾಲ್ಬಿನಲ್ಲಿ 60 ವ್ಯಾಟ್ ಕರೆಂಟ್ ಬಂದ ಹಾಗೆ ಕೆಲವು ಸಲ ಬರ್ನ್ ಆಗುವ ಸಾಧ್ಯತೆ ಉಂಟು. ಅವರಲ್ಲಿ ಶಾಪ ಕೊಡುವುದರ ಮೂಲಕ ಅವರ ತಪಸ್ಸನ್ನು ಇಳಿಸುವ ದೇವ ಕಾರ್ಯ ನಡಿಬೇಕಿತ್ತು. ಆದರೆ ಶಾಪ ಕೊಡಿಸುವುದಕ್ಕೆ ಸಾಮಾನ್ಯ ವಿಷಯಕ್ಕೆ ಅವರಿಗೆ ಕೋಪವೇ ಬರ್ತಿರಲಿಲ್ಲ. ಕೋಪ ಬರುವವರಿಗೆ ಹೆಚ್ಚು ತಪಸ್ಸು ಉಳಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಈ ಪತ್ನಿ ದರ್ಶನ ಅನ್ನುವ ವಿಷಯ ಬಿಟ್ಟರೆ ಬೇರೆ ಕಾರಣದಿಂದ ಅವರನ್ನು ಸಿಟ್ಟುಗೊಳಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ನೆಪದಿಂದ ಇಂದ್ರ ಈ ಕೆಲಸ ಮಾಡಿತು. ಹಾಗಾಗಿಯೇ ಗೌತಮರು ನೀನು ಸಹಸ್ರಾಕ್ಷನಾಗುವಂತ ಅವನಿಗೆ ಶಾಪ ಕೊಟ್ಟು ಈಕೆಗೆ ಕಲ್ಲಾಗಿ ಹೋಗುವಂಥ ಶಾಪ ಕೊಟ್ಟಂತಹ ಪ್ರಕರಣ ನಡೆಯಿತು. ಆದರೆ ಅಹಲ್ಯೆ ಆ ಶಾಪವನ್ನು ತನ್ನ ಕಿಂಚಿತ್ತೂ ಅಪರಾಧ ಇಲ್ಲದೆ ಹೋದರೂ ಬಿದ್ದಂತಹ ಶಾಪವನ್ನು ಇದೊಂದು ವರ ಅಂತ ಸ್ವೀಕಾರ ಮಾಡಿಕೊಂಡು ಕಲ್ಲಿನ ಹಾಗೆ ಆಶ್ರಮದಲ್ಲಿ ಬಿದ್ದುಕೊಂಡು ನಿರಂತರ ರಾಮಧ್ಯಾನವನ್ನು ಮಾಡ್ತಾಳೆ. ಮುಂದಕ್ಕೆ ಅವತಾರ ಮಾಡಬೇಕಾದ ಭಗವತ್ ಸ್ವರೂಪದ ಬಗ್ಗೆ ಋಷಿ ಉಪದೇಶವನ್ನು ಪಡೆದ ಆಕೆ ರಾಮಧ್ಯಾನವನ್ನು ಮಾಡ್ತಾ ಶ್ರೀರಾಮಚಂದ್ರನ ದರ್ಶನ ಮಾತ್ರದಿಂದ ತನ್ನ ಶಿಲಾಭಾವದಿಂದ ಕಳೆದುಕೊಂಡು ಪತಿವ್ರತೆಯಾಗಿ ಶತಾನಂದನ ತಾಯಿಯಾಗಿ ಲೋಕಕ್ಕೆಲ್ಲ ಆಶೀರ್ವಾದ ಮಾಡುವ ಎತ್ತರವನ್ನು ಪಡೆದಂತಹ ಅಹಲ್ಯೆಯ ಚಿಂತನೆಯ ಜೊತೆಗೆ ನನ್ನ ಈ ವಿಷಯವನ್ನು ಉಪಸಂಹಾರ ಮಾಡ್ತೇನೆ. ಇಲ್ಲಿ ಒಂದು ಅಂಶ ಕೊನೆಯದ್ದು, ಪಂಚ ಪತಿವ್ರತೆಯರನ್ನು ಕನ್ಯೆ ಅಂತ ಕರೆದದ್ದು ಹೇಗೆ ಅಂತ ಒಂದು ಪ್ರಶ್ನೆ ನಿಮ್ಮಲ್ಲಿ ಬಂದಿರಬಹುದು. ಪಂಚಕನ್ಯಾ ಸ್ಮರೇ ನಿತ್ಯಂ, ಕನ್ಯಾ ಅಂದರೆ ಮದುವೆ ಆಗದೇ ಇದ್ದವರು ಅಂತ ಪ್ರಶ್ನೆಯನ್ನು ಹಿರಿಯರೆಲ್ಲ ಉತ್ತರಿಸ್ತಾರೆ ಅಂತ ಹೇಳ್ತಾ ಈ 4 ಮಾತುಗಳನ್ನು
ಭಗವಂತನಲ್ಲಿ ಸಮರ್ಪಣೆ ಮಾಡ್ತೇನೆ. ಕೃಷ್ಣಾರ್ಪಣ ವಸ್ತು.